ಎಸ್ ಮಾಸ್ಟರ್ಸ್, ಇವಾಗ ಮುಂದಿನ ಕಾರ್ಯಕ್ರಮ ನಮ್ಮ ರೇವಾ ಕಾಲೇಜಿನಲ್ಲಿ ನಡೆದಂತಹ ಯೋಗ ದಿನಾಚರಣೆ ಸಂಭ್ರಮ ಹೇಗಿತ್ತು? ಎಲ್ಲ ಮಾಸ್ಟರ್ಸು ನಿಮ್ಮ ಶೇರಿಂಗ್ಸ್ ನ ಹಂಚ್ಕೊಳ್ಳುವಂತಹ ಒಂದು ಸುಸಮಯ. ಯಾರೆಲ್ಲ ಬಂದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹಾಗೆ ಮಾಸ್ಟರ್ಸ್, ಮತ್ತೆ ನಾನು ಬರ್ಬೇಕಾಗಿತ್ತು, ಮಿಸ್ ಆಯ್ತು. ನನಗೂ ಆಸೆ ಇತ್ತು. ಈ ಈ ಒಂದು ಭಾವನೆ ಯಾರಲ್ಲಿದೆ ಅವರು ಕೂಡ ಶೇರಿಂಗ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಹೇಮಾ ಮೇಡಮ್. ಎಲ್ಲರೂ ಶಾರ್ಟ್ ಆಗಿ, ಅಂದ್ರೆ ಜಾಸ್ತಿ ತುಂಬಾ ಲೆಂತಿಯಾಗಿ ಮಾತಾಡಿದ್ರೆ ಬೇರೆಯವ್ರಿಗೆ ಅವಕಾಶ ಸಿಗಲ್ಲ, ಸಮಯ ಮತ್ತೆ ಜಾಸ್ತಿ ಆಗುತ್ತೆ. ಒಂದು ನಿಮಿಷ ಸಮಯ ತಗೊಳ್ಳಿ. ರೈಟ್, ಹೇಮಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ತುಂಬಾ ಚೆನ್ನಾಗಿತ್ತು. ಅನ್ಮ್ಯೂಟ್ ಆಗ್ಲಿಲ್ಲ? ಆಗಿದೆ ಗುರು, 1 ಮಿನಿಟ್ ಆಗಿದೆ ಅಲ್ಲ? ನಾವು 6:15 ಅಲ್ಲಿ ಹೋದವಾಗ ಸೊ ರೇವಾ ಕಾಲೇಜು, ರೇವಾ ಯೂನಿವರ್ಸಿಟಿ ತುಂಬಾ ಒಂಥರ ಮತ್ತೆ ಆಗಸ್ಟ್ 15 ಬಂತೇನೋ ಅನ್ನೋ ತರ ಒಂದು ಖುಷಿ ಆಗ್ತಾ ಇತ್ತು. ಅಂದ್ರೆ ನಾವೆಲ್ಲ ಸಣ್ಣ ಮಕ್ಕಳಿಂದ ಆಗಸ್ಟ್ 15 ಬಂದವಾಗ ಆ ತರ ತುಂಬಾ ಉತ್ಸಾಹವಾಗಿ ಹೋಗೋವಂಥದ್ದು, ತುಂಬಾ ಮಕ್ಕಳ ತರ ಅನಿಸ್ತಿತ್ತು ನಮ್ಗೆ. ಅಲ್ಲಿ ಹೋಗಿ ಎಲ್ಲ ಗುರುಜಿನ್ ಮೀಟ್ ಮಾಡಿದ್ವಿ, ಆಮೇಲೆ ಸುಬ್ಬು ಗುರುಜಿನ್ ಮೀಟ್ ಮಾಡಿದ್ವಿ, ಆಮೇಲೆ ಹಾಗೆ ಡ್ರೆಸ್ನೆಲ್ಲ ತಗೊಂಡು ಚೇಂಜ್ ಮಾಡ್ಕೊಂಡು ಎಲ್ಲ ಕೂತ್ವಿ. ತುಂಬಾ ಶಿಸ್ತಾಗಿ ತುಂಬಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ಬಂತು ಯೋಗದ್ದು. ಅದಾದ್ಮೇಲೆ ಮತ್ತೆ ತಿಂಡಿ ಒಳ್ಳೆ ಅದ್ಭುತವಾದ ತಿಂಡಿ ಇತ್ತು, ರುಚಿಯಾಗಿತ್ತು. ಆಮೇಲೆ ಮತ್ತೆ ಸಂಗೀತ ಧ್ಯಾನನು ತುಂಬಾ ಚೆನ್ನಾಗಿ ಮಾಡ್ಕೊಂಡ್ವಿ. ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಮಧ್ಯಾಹ್ನದವರೆಗೆ ನಾನಿದ್ದೆ. ಊಟ ಆದ ನಂತರ ನಾನು ಅಮ್ಮಂಗ್ ಡ್ರಾಪ್ ಮಾಡ್ಬೇಕಾಗಿರೋದ್ರಿಂದ ಬರ್ಲೇಬೇಕಾಯ್ತು. ಎಲ್ಲ ತುಂಬಾ ಚೆನ್ನಾಗಿತ್ತು. ಆದ್ರೆ ಯಾರು ಬರ್ಲಿಲ್ಲ ಅವ್ರನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ. ಯಾರು ಬಂದ್ರು ಮತ್ಯಾರು ಬರ್ತಾರೆ ಅಂತ ಗೇಟ್ ಹತ್ರ ಅಲ್ಲಿ ಕೂತು ಕಾಯ್ತಾ ಇದ್ವಿ ಕೂಡ. ಸಂಗೀತ ಯಜ್ಞಕ್ಕೆ ಹೋಗೋ ಮೊದ್ಲು ತುಂಬಾನೇ ಎಲ್ರನ್ನೂ ನಿರೀಕ್ಷಿಸ್ತಾ ಇದ್ವಿ. ತುಂಬಾ ಸಂತೋಷ ಆಯ್ತು. ಅಲ್ಲೆಲ್ಲ ರೇವತಿ ಮೇಡಮು, ಲಕ್ಷ್ಮೀ ಮೇಡಮು ಮತ್ತೆ ಸುಮಾರು ಎಲ್ರು ಬಂದು ಮಾತಾಡ್ಸು, ನಾವೆಲ್ಲ ಒಬ್ರಿಗೊಬ್ರು ಪ್ರೀತಿಯಿಂದ ಸೇರಿ ಮಾತಾಡಿದ್ದು, ಒಬ್ರಿಗೊಬ್ರು ಹಂಚ್ಕೊಂಡಿದ್ದು ತುಂಬಾನೇ ಸಂತೋಷ, ಚೆನ್ನಾಗ್ ಅನ್ನಿಸ್ತು. ಥ್ಯಾಂಕ್ ಯು ಗುರುಜಿ. ಮತ್ತೆ ಕೋರ್ ಮೀಟಿಂಗ್ ಯಾವಾಗಿರುತ್ತೆ ಇದ್ರದ್ದು? ಕೋರ್ ಮೀಟಿಂಗ್ ಗುರುಜಿ? ಕೋರ್ ಮೀಟಿಂಗ್ ಇನ್ನು ಡಿಸೈಡ್ ಮಾಡಿಲ್ಲ. ಇನ್ನು ಡಿಸೈಡ್ ಮಾಡಿಲ್ಲ ಟೈಮು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ತುಂಬಾ ತುಂಬಾ ಧನ್ಯವಾದಗಳು. ನಾನ್ ಕೂಡ ರೇವಾ ಕಾಲೇಜಿಗೆ ಬರ್ಬೇಕು ಅಂತ ತುಂಬಾ ಇಷ್ಟ ಆಯ್ತು. ನನ್ನ ಆಸೆ ಕೂಡ ಈಡೇರ್ತು ಅಂತ ಅನ್ಕೋತೀನಿ. ಅದು ತುಂಬಾ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ನನ್ಗೆ ಯೋಗ ಕ್ಲೀನ್ ಮಾಡಕ್ ಆಗದೆ ಇರೋದ್ರಿಂದ ಆ ಟೈಮ್ ಮಿಸ್ ಆಯ್ತು. ನಾನು ಮಾಡಕ್ ಇಷ್ಟ ಆಯ್ತು. ಸೂರ್ಯ ನಮಸ್ಕಾರ ಎಲ್ಲ ಮಾಡಕ್ಕಿಲ್ಲ, ಬರುತ್ತಲ್ಲ ಅದ್ ಮಾಡೋಣ ಅನ್ಕೊಂಡೇ ಬಂದೆ. ಬಟ್ ಟೈಮ್ ಆಗೋಗಿತ್ತು ನಾನು ಬರೋಷ್ಟ್ರಲ್ಲಿ. ತುಂಬಾ ಧನ್ಯವಾದಗಳು. ಮತ್ತೆ ಜೊತೆಗೆ ನನಗೆ ಒಂದು ಅದೇ ಕೋಕೋನಟ್ ಆಯಿಲ್ ಬಗ್ಗೆ ನನಗೆ ಇದಾಯ್ತು. ನಾನು ಕೋಕೋನಟ್ ಆಯಿಲ್ ಕೂಡ ನಾನು ತಗೊಂಡಿದ್ದೀನಿ. ಮತ್ತೆ ಇನ್ನ ಒಂದೆರಡು ಬುಕ್ಸ್ ಎಲ್ಲಾನು ಸೆಲೆಕ್ಟ್ ಮಾಡೋದ್ರಲ್ಲಿ ಇದ್ದೆ. ಅದು ಟೈಮ್ ಆಗ್ಲಿಲ್ಲ. ನಾನು ಸ್ವಲ್ಪ ಒಬ್ಳೆ ಬಂದಿದ್ನಲ್ಲ, ಭಯ ಆಯ್ತು. ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಇನ್ನೊಂದ್ ಏನಪ್ಪಾ ಹೇಳ್ಬೇಕು ಅಂತಂದ್ರೆ, ನಮ್ಮ ಬಾಗೇಪಲ್ಲಿಯಿಂದ ಯಾರೋ ನಮ್ಮ ಬಸ್ ಸ್ಟ್ಯಾಂಡ್ ಒಂದು ಸುಮಾ ಕ್ಯಾಬ್ ಅಲ್ಲಿ ನಾವು ಬಂದ್ವಿ. ಅಲ್ಲಿ ಡ್ರೈವರ್ ಕೂಡ ನಮ್ ಪತ್ರಿಜಿ ಅವ್ರನ್ನ ನಾನ್ ಬಂದು ಚಿಕ್ಕಬಳ್ಳಾಪುರ ತಲುಪೋವರೆಗೂ ಕೂಡ ಆ ಕ್ಯಾಸೆಟ್ನೇ ಹಾಕೊಂಡಿದ್ವಿ. ಪತ್ರಿಜಿ ಅವ್ರ ಕ್ಯಾಸೆಟ್ನ ಫುಲ್ ವೀಕ್ಷಣೆ ಮಾಡ್ಕೊಂಡು ಬಂದ್ವಿ ನಾವು 1 hour. ತುಂಬಾ ಧನ್ಯವಾದಗಳು ಗುರುಜಿ, ತುಂಬಾ ಧನ್ಯವಾದಗಳು. ಅದ್ಯಾರೋ ಒಬ್ರು ಬಾಗೇಪಲ್ಲಿ ಅವ್ರು ಬಂದಿದ್ದು ಹೇಳಿದ್ರು, ಎಲ್ಲೋ ಹ್ಯಾಟ್ ಹಾಕೊಂಡಿದ್ ನೋಡ್ಬಿಟ್ಟು ಆ ಹ್ಯಾಟ್ ಇಂದಾನೆ ನಮ್ಗೆ ಅದು ಸಿಕ್ಕಿದ್ದು. ಆ ಹ್ಯಾಟ್ ಹಾಕೊಂಡು 1-2 ನಿಮಿಷ ಮಳೆ ಬಂತ ಒಂಚೂರು ಹ್ಯಾಟ್ ಹಾಕೊಂಡ್ವಿ, ತಕ್ಷಣ ಯಾರೋ ಸಿಕ್ಕಿದ್ರು. ತುಂಬಾ ಚೆನ್ನಾಗಿತ್ತು ಗುರುಜಿ. ಅದು ಪತ್ರಿಜಿ ಅವ್ರ ಕ್ಯಾಸೆಟ್ ನ ನೋಡ್ಕೊಂಡು ಇದಕ್ಕೂ ಬಂದು ಧನ್ಯವಾದಗಳು ಗುರುಜಿ. ಎಲ್ರಿಗೂ ನಮಸ್ಕಾರ. ಸರ್, ರೇವಾ ಕಾಲೇಜಿ ಪ್ರೋಗ್ರಾಮ್ ಅಲ್ಲ, ನಿಜವಾಗ್ಲೂ ನಾವು ಕಾಲೇಜಲ್ಲಿ ಇದ್ದೇವ ಅಂತ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ಆಲೋಚನೆ ಆಯ್ತು. ಹೇಮಾ ಮೇಡಮ್ ಹೇಳಿದಾಗೆ ಅಲ್ಲೇ ಕೂತ್ಕೊಂಡವ್ರು ಯೋಗ ಮಾಡುವಾಗ
ನಾವು ಮಕ್ಕಳಾಗ್ಬಿಟ್ಟಿದ್ದೇವಲ್ಲ ಅಂತ ತುಂಬಾ ಚೆನ್ನಾಗಿತ್ತು. ನಾನಂತೂ ಫಸ್ಟ್ ಮೀಟಿಂಗ್, ಸೆಕೆಂಡ್ ಮೀಟಿಂಗ್ ಅಂತ 3 ಸಲ ರೇವಾ ಕಾಲೇಜಿಗೆ ಬಂದಿದ್ದೆ. 3 ಸಲನೂ ಒಂಥರ ಒಳ್ಳೆ ಒಂದು ಎನ್ವೈರನ್ಮೆಂಟ್ ಜೊತೆಗೆ ದೀಪಕ್ ಸರ್ ಒಟ್ಟಿಗೆ ತುಂಬಾ ನಾವು ಡಿಸ್ಕಸ್ ಮಾಡಿದ್ವಿ, ನಾನು ನಮ್ಮ ಮನೆಯವರು ಭವಿತಾ ಎಲ್ಲ. ಸೊ ಇಟ್ ವಾಸ್ ಫೆಂಟಾಸ್ಟಿಕ್. ಇಡೀ ಕ್ಯಾಂಪಸ್ ಅನ್ನ ನೋಡಿದ ಹಾಗೆ ಅವರ ಕಾಲೇಜಿನ ಪ್ರತಿಯೊಂದು ಏನೇನು ಕೋರ್ಸ್ಗಳಿದೆ ಅದೆಲ್ಲ ಅಂತ ಹೇಳ್ಕೊಂಡು ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಆಡಿಟೋರಿಯಂ ಪ್ರೋಗ್ರಾಮ್, ನಮ್ಮ ಸೆಕೆಂಡ್ ಹಾಫ್ ಪ್ರೋಗ್ರಾಮ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಸ್ಪೀಕರ್ಸ್ ತುಂಬಾ ಚೆನ್ನಾಗಿದ್ರು ಸರ್. ತಾವು ಸೆಲೆಕ್ಟ್ ಮಾಡಿದಂತ ಪ್ರತಿಯೊಬ್ಬರು ಸ್ಪೀಕರ್ಸು ಫ್ಯಾಂಟಾಸ್ಟಿಕ್. ಎಕ್ಸೆಪ್ಟ್ ನನಗೆ ಅದೇ HP ಪ್ರೇಮ ಅವ್ರು ಚೆನ್ನಾಗಿ ಮಾತಾಡಿದ್ರು, ಆದ್ರೆ ಇನ್ಫಾರ್ಮೇಶನ್ ಬಹಳ ಕಡಿಮೆ ಕೊಟ್ರು. ಅವ್ರದ್ದು ಎಕ್ಸ್ಪೀರಿಯನ್ಸ್ ಅಥವಾ ಅವರ ಕ್ಲಿನಿಕ್ಕಿಗೆ ಬಂದವರ ಬಗ್ಗೆ ಅವರು ಉದಾಹರಣೆಯನ್ನು ಕೊಟ್ಕೊಂಡು ಹೋದ್ರು, ಬಟ್ ಇನ್ಫಾರ್ಮೇಶನ್ ಬಹಳ ಕಡಿಮೆ ಸಿಕ್ತು. ಅದು ಬಿಟ್ರೆ ಎಲ್ಲರೂ ಸಹ ತುಂಬಾ ಒಳ್ಳೆ ಸ್ಪೀಕರ್ಸ್ ಮತ್ತೆ ಒಳ್ಳೆ ಕಂಟೆಂಟ್ ಅನ್ನ ನಮಗೆ ಕೊಟ್ರು. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ಒಂದೇ ಬೇಜಾರ ಅಂದ್ರೆ ಬೆಂಗಳೂರಲ್ಲಿ ಇದ್ದವರು ಸಹ ಕೆಲವರು ಬಂದಿಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದರ 50% ಸಹ ಬಂದಿರ್ಲಿಲ್ಲ. ಆಕ್ಚುಲಿ ತುಂಬಾ ಒಳ್ಳೆ ಒಂದು ಕಾರ್ಯಕ್ರಮನ ಜನಗಳು ಮಿಸ್ ಮಾಡ್ಕೊಂಡ್ರು ಅಂತ ನಾನು ಹೇಳ್ತೇನೆ. ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮ ಸರ್. ಇನ್ನೊಂದು ಹೇಳ್ಬೇಕಂದ್ರೆ ನನಗೆ ಫುಡ್ ಆಗ್ಲಿಲ್ಲ ಸರ್. ನಿನ್ನೆ ನನಗೆ 7 times ವಾಮಿಟಿಂಗ್ ಆಯ್ತು. ಐ ಆಮ್ ಟೋಟಲಿ ಡೌನ್. ನಿನ್ನೆ ನಾನು ಎದ್ದೇ ಇಲ್ಲ, ಈಗಲೇ ಎದ್ದು ನಾನು ಕೂತಿದ್ದೇನೆ. ಅದು ಫುಡ್ ನನಗೆ ಹಿಡಿಸ್ಲಿಲ್ಲ. ನನಗೆ ಒಂದೇನ್ ಅನ್ಸ್ತಂದ್ರೆ ಆ ಫುಡ್ ಅಲ್ಲಿ ಕಲರ್ ಇತ್ತು ಅಂತ ಹೇಳತಕ್ಕಂತ ನನಗೊಂದು ಡೌಟ್ ಆಯ್ತು ಅಷ್ಟೇ. ಆದ್ರೆ ಎಲ್ಲರಿಗೂ, ಲಕ್ಷ್ಮೀಕಾಂತಮ್ಮ ಮೇಡಮ್ಗೂ ಪ್ರಾಬ್ಲಮ್ ಆಯ್ತು, ನಮ್ಮೊಟ್ಟಿಗೆ ಇದ್ದ ಸ್ವಾಮಿ ಅವರಿಗೂ ಪ್ರಾಬ್ಲಮ್ ಆಯ್ತು, ಎಲ್ಲರಿಗೂ ಹೊಟ್ಟೆ ಅಪ್ಸೆಟ್ ಆಗಿದೆ. ಏನಿಲ್ಲ, ನಾನು ನಿನ್ನೆ ಎದ್ದೇ ಇಲ್ಲ ಸರ್. ಚೂರು ಜ್ಯೂಸ್ ಅದು ಕುಡಿಯೋದು, ಒಂಚೂರು ಗಂಜಿ ಕುಡಿಯೋದು, ಮಲಗುದು, ಹಾಗೆ ಮಾಡಿ ಇವತ್ತು ಬೆಳಿಗ್ಗೆನೆ ಎದ್ದಿದ್ದು. ಅದೊಂದು ಸ್ವಲ್ಪ ಆಯ್ತು. ಅದು ಬಿಟ್ರೆ ಇಟ್ ಇಸ್ ವೆರಿ ಗುಡ್. ಪ್ರೋಗ್ರಾಮ್ ವಾಸ್ ವೆರಿ ನೈಸ್. ಮತ್ತೆ ಎಲ್ಲರಿಗೂ ಅದೊಂದು ಅಪರ್ಚುನಿಟಿ ಸರ್. ನಾವು ಬೇರೆಲ್ಲ ಪ್ರೋಗ್ರಾಮ್ ಮಾಡೋದಕ್ಕಿಂತ ಅಂತ ಕ್ಯಾಂಪಸ್ ನಲ್ಲಿ ಪ್ರೋಗ್ರಾಮ್ ಮಾಡಿದಾಗ ಅದು ಆಕ್ಚುಲಿ ನಿಜವಾದ ಒಂದು ಪಾಸಿಟಿವ್ ಎನರ್ಜಿನೇ. ಆ ಗ್ರೀನರಿ, ಆ ಟ್ರೀಸ್, ಆ ಒಂದು ಎನ್ವೈರನ್ಮೆಂಟ್ ವಾಸ್ ಸೋ ಗುಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಇದು ರವಿ ಜೊತೆಗೆ ಮಾತಾಡಿದೆ ನೀವು ತಾವು? ಸರ್, ನಾನು ಅಲ್ಲೇ ಮಾತಾಡಿದೆ. ಮಧ್ಯಾಹ್ನ ನಮ್ಮ ಪ್ರೋಗ್ರಾಮ್ ಮುಗಿತಾ ಬರುವಾಗ, ಮುಗಿಲಿಲ್ಲ, ಕ್ಲೋಸ್ ಆಗ್ತಾ ಬರುವಾಗ ಇವರು ಕೃಷ್ಣಪ್ಪ ಸರ್ ಫೋನ್ ಮಾಡಿ ಕೊಟ್ರು. ಯಾಕಂದ್ರೆ ನಾನು ತೇಜಸ್ಗೆ ಕರೆದಿದೆ, ಅಪ್ಪ ಈ ಪ್ರೋಗ್ರಾಮ್ ಆಯ್ತು, ಇನ್ನು ಆ ನೋಟ್ ಅರ್ಜೆಂಟ್ ಹೋಗ್ಬೇಕು, ತೇಜಸ್ ಎಲ್ಲ ಸರಿ ಇದೆ, ನೀವು ಒಂದ್ಸಲ ಅದನ್ನು ಫೈನಲ್ ಮಾಡಿ ನನಗೆ ಕಳಿಸಿ, ನಾನು ಅದನ್ನು ಮಾಡ್ಬಿಟ್ಟು ಕಳಿಸ್ಕೊಡ್ತೇನೆ ಸರ್, ಈ ತರ ಸೈನ್ ಮಾಡಿ ಕಳಿಸಿ ಅಂತ. ಅಷ್ಟರಲ್ಲಿ ಕೃಷ್ಣಪ್ಪ ಸರ್ ರವಿ ಅವರಿಗೆ ಫೋನ್ ಮಾಡಿ ನನಗೆ ಕೊಟ್ರು. ನಾನು ಹೇಳಿದೆ, ಸರ್ ಈಗ ನಾಳೆನೆ ನಿಮ್ಗೆ ನೋಟ್ ಬರುತ್ತೆ, ಅಂದ್ರೆ ಮಂಡೇ, ಇವತ್ತು ಅರೇಂಜ್ ಮಾಡಿ ಅಂತ. ಆಯ್ತು ಮೇಡಮ್, ಆ ನೋಟ್ ಬಂದ ತಕ್ಷಣ ಇವತ್ತರ ಮಾತಾಡ್ಬಿಟ್ಟು ಅರೇಂಜ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಸರ್. ಅವರೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ನಾನು ಮೇಡಮ್ ಹತ್ರನೂ ಅದನ್ನ ಶೇರ್ ಮಾಡ್ಕೊಂಡೆ, ಈ ತರ ಇದೆ, PDO ಒಳ್ಳೆ ಪ್ರೋಗ್ರಾಮ್ ಅನ್ನ, ಗವರ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇನ್ನೊಂದು ಏನಂದ್ರೆ ಅಲ್ಲಿ ನಾವು 100% ಜನನ ಎಕ್ಸ್ಪೆಕ್ಟ್ ಮಾಡ್ಲೇ, ತುಮಕೂರ್ನ ಹಾಗೆ ಆಗುತ್ತೆ ಸರ್. ಇಟ್ಸ್ ಎ ಗವರ್ಮೆಂಟ್ ಪ್ರೋಗ್ರಾಮ್ ಆದ ಕಾರಣ ಯಾರು ತಪ್ಪಿಸ್ಕೊಳ್ಳೋದಿಲ್ಲ. ಸೊ ಅವ್ರ ಆಡಿಟೋರಿಯಂ ಎಲ್ಲೋ ದೊಡ್ಡದಿದೆ ಅಂತ ಅವ್ರು ಅದೇ ಹೇಳ್ತಾರೆ, 100 ಇಂದ 150 ಜನ ತುಮಕೂರಲ್ಲಿ ಒಬ್ರು ಹೊರಗೆ ಬಂದಿಲ್ಲ, ಹಾಗೇನೆ ಎಲ್ಲರೂ ಅಟೆಂಡ್ ಆಗಿ ಈ ಪ್ರೋಗ್ರಾಮ್, ಗವರ್ಮೆಂಟ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗುತ್ತೆ. ಅದು ನೋಟ್ ಬಂದ್ರೆ ನಾನು ಮತ್ತೆ ಪುನಃ ರವಿ ಸರ್ಗೆ ಮಾತಾಡ್ತೇನೆ ಸರ್. ಆಕ್ಚುಲಿ ಓಕೆ, ಡೇಟ್ ಗೊತ್ತಾದ್ರೆ ನಾವು ಡೇಟು ಪ್ರಕಾರ ನಾವು ಎಲ್ಲ ವ್ಯವಸ್ಥೆ ಮಾಡೋಣ. ಹಾ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ರಂಗಸ್ವಾಮಿ ಅವರೇ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ. ಸರ್, ರೇವಾ ಕಾಲೇಜಿನ ಒಂದು ಕ್ಯಾಂಪಸ್ಸೇ ಒಂದು ಪಾಸಿಟಿವ್ ಎನರ್ಜಿ ಸೃಷ್ಟಿ ಮಾಡೋ ತರ ಇತ್ತು. ಹಾಗೇನೆ ಆಡಿಟೋರಿಯಂ, ಅಲ್ಲಿಂದ ಬಂದಂತ, ಕೇಳ್ತಾ ಇದೀಯ ಸರ್? ಕೇಳಿಸ್ತದೆ, ಮಾತಾಡಿ. ಸರಿ ಸರಿ, ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಹಳ್ಳಿಲಿ ಇದೀನಿ, ಈಗ ಡ್ಯೂಟಿಗೆ ಹೊರಡ್ಬೇಕು. ಅನ್ನಿಸ್ತು ನಾನು ಒಂದೆರಡು ಮಾತಾಡೋಣ ಅಂತ. ಬೇಗ ಮುಗಿಸ್ತೀನಿ. ಅಲ್ಲಿ ನಿಮ್ಮೆಲ್ಲ ಒಂದು ವಿಡಿಯೋಗಳಲ್ಲೆಲ್ಲ ನೋಡ್ತಾ ಇದ್ವಿ ಅಷ್ಟೇನೆ. ನಿಮ್ಮನ್ನ ಮುಖಾಮುಖಿ ಭೇಟಿಯಾಗಿ ತುಂಬಾ ಸಂತೋಷ ಆಯ್ತು. ಅದಕ್ಕೆ ನಿಮ್ಮ ಒಪ್ಪಿಗೆನೂ ಸಿಕ್ತು. ನಿಮ್ಮ ಮೇಡಮ್ ಅವರು, ನಿಮ್ಮ ಮಕ್ಕಳು, ಮತ್ತೆ ನಮ್ಮ ವಿಡಿಯೋದಲ್ಲಿ ಇರ್ತಕ್ಕಂಥ ಆತ್ಮಬಂಧಿಗಳು ರೇವತಿ ಮೇಡಮ್, ಲಕ್ಷ್ಮೀಕಾಂತ ಮೇಡಮ್, ಮಧುರಾ ಹೆಗಡೆ ಅವರು ಸಿಕ್ಕಿದ್ರು, ಅಶ್ವಿನಿ ಅವರು ಬಂದು ಅವರು ಸಿಕ್ಕಿದ್ರು. ತುಂಬಾ ಸಂತೋಷ ಆಯ್ತು. ಮತ್ತೆ ಅಲ್ಲಿಂದ ಕಾರ್ಯಕ್ರಮ ಕೂಡ ತುಂಬಾ ವ್ಯವಸ್ಥಿತವಾಗಿತ್ತು. ಆ ಸಂಗೀತ ಜ್ಞಾನ ಆಗಿರ್ಬೋದು, ಅಲ್ಲಿಂದ ನೀವು ಕರೆಸಿದಂತ ಮಾಸ್ಟರ್ಸ್ ಗಳಾಗಿರ್ಬೋದು, ತುಂಬಾ ವೈಭವವಾಗಿ ಮತ್ತು ತುಂಬಾ ಅದ್ಭುತವಾದಂತ ಜ್ಞಾನಗಳನ್ನು ನಾವು ಪಡ್ಕೊಂಡ್ವಿ. ಆ ಶೋಂಭು ಚಿಕಿತ್ಸೆಗಂತ ತುಂಬಾ
ಚೆನ್ನಾಗಿ ಹೇಳಿದ್ರು. ನಮ್ಮ ಮಹಾರಾಷ್ಟ್ರದಿಂದ ಬಂದಂತ ಒಬ್ಬರು ಯಂಗ್ ಅಂಡ್ ಎನರ್ಜೆಟಿಕಬಲ್ ಡಾಕ್ಟ್ರು. ಅವರನ್ನ ನೋಡ್ಬಿಟ್ಟು ನಾವು ಎಷ್ಟು ಅವರ ಮುಖದಲ್ಲಿರುವಂತ ಕಳೆ, ನಾವು ಶಿವಂಬು ಚಿಕಿತ್ಸೆನ ನಾನು ಉಪಯೋಗಿಸ್ತಾ ಇದ್ದೀನಿ, ನಮ್ಮ ತಾತಾರ ಕಾಲದಿಂದ ಹೆಂಗ್ ಬಂತು ಅದು ಅನ್ನೋದನ್ನೆಲ್ಲ ಅವರು ತುಂಬಾ ವಿವರವಾಗಿ ವಿವರಿಸಿ ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡ್ವಿ. ಇನ್ನ ಹಾಗೇನೆ ಅಲ್ಲಿ ಪತ್ರಿಜಿ ಅವರ ಒಂದು ಲೈಬ್ರರಿನೂ ಕೂಡ ಅಲ್ಲಿ ಇತ್ತು. ಅಲ್ಲಿ ನಾವು 1,000 ರೂಪಾಯಿ ಬುಕ್ಗಳನ್ನ ಕೊಂಡ್ಕೊಂಡ್ವಿ. ಆಮೇಲೆ ವಿದ್ಯಾ ಮೇಡಮ್ ಅಂತ ಹೇಳ್ಬಿಟ್ಟು ಕ್ರಿಸ್ಟಲ್ ಬ್ರಾಸ್ಲೆಟ್ ಗಳನ್ನ ಮಾಡ್ತಾ ಇದ್ರು. ಅವನು 1,000 ರೂಪಾಯಿ ಬ್ರಾಸ್ಲೆಟ್ ನಮ್ಮ ಮಕ್ಳಿಗೆ ನಮ್ಗೆ ಎಲ್ಲ ಪರ್ಚೇಸ್ ಮಾಡಿದ್ವಿ. ಲಾಸ್ಟಿಗೆ ಹೆಂಗ್ ಮುಗೀತು ಅದು ಅನ್ನೋದೇ 6:30ಗೆ ಸ್ಟಾರ್ಟ್ ಆಗಿದ್ದು. ಸಂಜೆ 6:30ಗೆ ಅದು ಮುಗಿದ್ರು ನಾವು ಅಲ್ಲೇ ಮಗ್ನರಾಗಿರೋದ್ರಿಂದ ಒಂದು ಆ ಸೆಕೆಂಡ್ ನಾವು ಕಾಲ ಕಳೆದಿದ್ದೀವಿ ಅನ್ನೋ ಅಷ್ಟು ಭಾಸವಾಯಿತು. ಅಷ್ಟೊಂದು ಕಾನ್ಸಂಟ್ರೇಷನ್ ಅಲ್ಲಿ ಸೃಷ್ಟಿಯಾಗಿತ್ತು. ಆ ಒಂದು ಎನ್ವಿರಾನ್ಮೆಂಟ್ ತುಂಬಾ ವೈಭವಪೂರಿತವಾಗಿರೋದ್ರಿಂದ ತುಂಬಾ ಥ್ಯಾಂಕ್ಸ್ ಸರ್. ತಮ್ಗಳು ಇಂತ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಭಾಗವಹಿಸಿದ್ದು ಧನ್ಯ ಅನಿಸ್ತು. ಬರ್ದಲೇ ಇರೋರು ಮಿಸ್ ಮಾಡ್ಕೊಂತು ಅಂತ ಖಂಡಿತ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳಿದ್ರೆ ನೀವು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳಿ, ಯಾವುದೇ ಕಾರ್ಯಕ್ರಮಗಳಿದ್ದು ಇದಕ್ಕೋಸ್ಕರ ಸಮಯ ನಾವು ಅಂತ ಬ್ಯುಸಿ ಇದಾಗಿದ್ರು ಕೂಡ ನಾವು ಒಂದು ರಜೆ ಹಾಕಿ ನಾನು ಇದನ್ನ ಅಟೆಂಡ್ ಮಾಡಿದ್ದು ನನಗೂ ಸಾರ್ಥಕ ಅನ್ನಿಸ್ತು. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಆಮೇಲೆ ಲಾಸ್ಟ್ ಕೊಟ್ಟಂತ ಒಂದು ಆ ಕಷಾಯ ಕೂಡ ತುಂಬಾ ಚೆನ್ನಾಗಿತ್ತು, ಗಂಟ್ಲಿಗೆ ಇದು ಆಗಿತ್ತು. ಆದ್ರೆ ಮುಖೇಣ ಕಾರ್ಯಕ್ರಮ ಮುಗೀತು, ನಿಮ್ಗೆ ಬಾಯ್ ಅಂತ ಹೇಳಿ ನಾವು ಕೂಡ ಅಲ್ಲಿಂದ ನಿರ್ಗಮಿಸ್ತು. ತುಂಬಾ ಥ್ಯಾಂಕ್ಸ್ ಸರ್. ರೈಟ್, ಥ್ಯಾಂಕ್ ಯು ನರಸಿಂಹ ಅವರೇ. ತುಂಬಾ ಚೆನ್ನಾಗಿ ಭಾಗವಹಿಸಿದ್ರಿ. ನಾವು ನೋಡಿದ್ವಿ ನಿಮ್ಮ ಎನರ್ಜಿ ಎಲ್ಲ ನಾವು ಅಬ್ಸರ್ವ್ ಮಾಡಿದ್ವಿ. ತುಂಬಾ ಎನರ್ಜೆಟಿಕ್ ಇಂದ ತುಂಬಾ ಎನರ್ಜಿ ನೀವು ಭಾಗವಹಿಸಿದ್ರಿ, ಎಲ್ಲ ಕೇಳಿಸ್ಕೊಂಡಿದ್ರಿ, ಎಲ್ಲ ಪ್ರತಿಕ್ರಿಯೆ ತೋರಿಸ್ತಾ ಇದ್ರಿ. ಸೊ ತುಂಬಾ ಆಡಿವು, ಆಡ್ದುವು, ಕುಣಿದ್ವು, ಎಸ್ ನಕ್ಕು. ರೈಟ್. ಅದೇ ರೀತಿಲಿ ಇರ್ಬೇಕು. ಪ್ರತಿಯೊಂದು ಕಾರ್ಯಕ್ರಮ ಅದೇ ರೀತಿಲಿ ಇರುತ್ತೆ. ನಮ್ದು ಯಾವುದೇ ಕಾರ್ಯಕ್ರಮ ತುಂಬಾ ಎನರ್ಜೆಟಿಕ್ ಆಗಿ ನಡೀತದೆ. ಅಂದ್ರೆ ಯಾವುದೇ ಒಂದು ನಿಮಿಷ ವೇಸ್ಟ್ ಮಾಡಂಗಿಲ್ಲ, ಎಲ್ಲಿನೂ ವೇಸ್ಟ್ ಮಾಡಂಗಿಲ್ಲ. ಆ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡೋದು. ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಿದ್ವಿ ಆಫ್ಲೈನ್. ಎವ್ರಿ ಮಂತ್ ಒಂದು ಕಾರ್ಯಕ್ರಮ ಆಗ್ತಾನೆ ಇರ್ತದೆ. ಈಗ ಈ ಕಾರ್ಯಕ್ರಮಗಳು ಏನ್ ಮಾಡ್ತಾ ಇದ್ವಿ, ಈಗ ಬ್ಯಾಂಗ್ಳೂರಲ್ಲಿ ಅಪಾರ್ಟ್ಮೆಂಟ್ ಮಾಡ್ಕೊಂತ ಹೋಗ್ತಾ ಇದೀವಿ ಈಗ. ಅಂದ್ರೆ ಪ್ರತಿಯೊಂದು ಅಪಾರ್ಟ್ಮೆಂಟ್ ಅಲ್ಲಿ ಈ ಕಾರ್ಯಕ್ರಮ ನಡಿಬೇಕು. ಅದೇಂಗಂದ್ರೆ 2 ಗಂಟೆ ಕಾಲ ಅಷ್ಟೇ, ಅಲ್ಲಿ ಜಾಸ್ತಿ ಕೊಡಲ್ಲ ನಾವು ಟೈಮು. ಅಲ್ಲಿ ಮ್ಯೂಸಿಕ್ ಯಾರನ್ನು ಕರ್ಸೋದಿಲ್ಲ. ಅದೇನಾದ್ರು ಅಂದ್ರೆ ದೊಡ್ಡ ಅಪಾರ್ಟ್ಮೆಂಟ್ ಆಗಿ ಒಂದು 200 ಜನ ಸೇರ್ತಾರಂದ್ರೆ ಅವಾಗ ಮ್ಯೂಸಿಕ್ ಏನು ವ್ಯವಸ್ಥೆ ಮಾಡ್ಬೋದು. ಒಂದು ದಿನ ಕಾರ್ಯಕ್ರಮ, ಅರ್ಧ ದಿನ ಕಾರ್ಯಕ್ರಮ ಮಾಡ್ಬೋದು. ಆದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಹೋಗುವಾಗ ನಾವು ಮನೆ ಗರ್ಕೋ ಧ್ಯಾನ ಅಂತ ಇದೆಯಲ್ಲ, ಗರ್ಕೋ ಧ್ಯಾನ, ಆ ರೀತಿಯಲ್ಲಿ ಗರ್ಕೋ ಸಮಗ್ರ ಸ್ವಾಸ್ಥ್ಯ ಅಂತ ಇರುವಾಗ ಅವಾಗ ಏನ್ ಮಾಡ್ತೀವಿ, ಹೋದ್ರೆ ಅಲ್ಲಿ ಅಪಾರ್ಟ್ಮೆಂಟ್ಗೆ ಹೋದ್ರೆ 2 ಗಂಟೆ, ಮೊದಲನೇದಾಗಿ ಒಂದು ಅರ್ಧ ಗಂಟೆ ಕಾಲ ಯೋಗ ಪ್ರಾಣಾಯಾಮ ಚಿಕಿತ್ಸೆಗಳು, ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಏನ್ ಮಾಡ್ತೀವಿ, ಒಂದು 10 ನಿಮಿಷ ಧ್ಯಾನದ ಬಗ್ಗೆ ವಿಶಿಷ್ಟತೆಯಲ್ಲಿ ಧ್ಯಾನದಲ್ಲಿ 20-25 ನಿಮಿಷ ಕೂರಿಸ್ತೀವಿ ಅಷ್ಟೇ. ಅಲ್ಲಿ 1 ಗಂಟೆ ಮುಗೀತು. ಇನ್ನೊಂದು ಗಂಟೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಮುದ್ರಾ ಥೆರಪಿ, ಇಲ್ಲ ಅಂದ್ರೆ ಆ ಮುದ್ರಾ ಥೆರಪಿಯನ್ನು ಮಾಡ್ತೀವಿ, ಇಲ್ಲ ಆಕುಪ್ರೆಷರ್ ಮಾಡ್ತೀವಿ, ಇಲ್ಲ ಅಂದ್ರೆ ಮರ್ಮ ಥೆರಪಿ. ಆ ರೀತಿಯಲ್ಲಿ ಯಾವುದೋ ಒಂದು ಥೆರಪಿ, ಅದ್ರ ಬಗ್ಗೆ ವಿವರಣೆ ಕೊಟ್ಟು ಅವ್ರಿಗೆ ಸ್ವಲ್ಪ ಟೆಕ್ನಿಕ್ಸು. ಕೊನೆಯದಾಗಿ ಶಿವಂಬು ಚಿಕಿತ್ಸೆ ಕಂಪಲ್ಸರಿ. ಶಿವಂಬು ಚಿಕಿತ್ಸೆದಲ್ಲಿ ಎಂಡ್ ಮಾಡ್ತೀವಿ. ಸೊ ಈ ರೀತಿಯಲ್ಲಿ ಟೋಟಲ್ 2 ಅವರ್ಸ್ ಪ್ಯಾಕೇಜ್. 2 ಅವರ್ಸ್ ಪ್ಯಾಕೇಜ್ ಅಲ್ಲಿ ಒಂದೊಂದು ಅಪಾರ್ಟ್ಮೆಂಟ್ ಕೊಡ್ತಾ ಹೋಗ್ತೀವಿ, ಆಯ್ತಾ. ಆದ್ರೆ ಯಾವ್ದಕ್ಕಿದು ಅಂತಂದ್ರೆ ಔಷಧ ರಹಿತ ಜೀವನ ಮತ್ತೆ ಮುಕ್ತಿ ಸಾಧಿಸಕ್ಕೆ ದಾರಿ ಅಷ್ಟೇ. ಔಷಧ ರಹಿತ ಜೀವನ ನಡ್ಸ್ಕೋಬೇಕು ಅವರು. ಸೊ ಕೊನೆಯಲ್ಲಿ ಮುಕ್ತಿ ಸಾಧಿಸಬೇಕು, ಆತ್ಮ ಸಾಕ್ಷಾತ್ಕಾರ ಹೊಂದಬೇಕು. ಈ 2 ಉದ್ದೇಶದಲ್ಲಿ ಇಟ್ಕೊಂಡು ನಮ್ಮ ಕಾರ್ಯಕ್ರಮಗಳು ನಡೀತದೆ. ಹೌದೌದು, ತುಂಬಾ ಧನ್ಯವಾದಗಳು ಸರ್. ನಿಮ್ಗೆ ಇಂಥ ಕಾರ್ಯಕ್ರಮಗಳನ್ನ ನೀವು ನಡೆಸೋದ್ರಿಂದ ಎಲ್ಲಾ ಏನು ಪತ್ರಿಜಿಯವರ ಒಂದು ಕಾನ್ಸೆಪ್ಟ್ ಇದೆ, ಅದರ ರೂವಾರಿಗಳಾಗಿ ನೀವು ಅದನ್ನ ಸಕ್ಸಸ್ ಮಾಡ್ತೀರಾ ಅಂತ ನಮ್ಗೆ ನಂಬಿಕೆ ಇದೆ ಸರ್. ನೀವು ಆತ್ಮವಿಶ್ವಾಸನ ಇಟ್ಕೊಂಡು ಮುಂದುವರಿರಿ. ದೇವರು ನಿಮ್ಗೆ ಆಯುಷ್ಯ, ಆರೋಗ್ಯ, ಒಂದು ಎನರ್ಜಿಯನ್ನ ಕೊಟ್ಟು ಪ್ರೇರೇಪಿಸ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಹಾಗೇನೆ ನಾನು ಇನ್ನೊಂದು ಹೇಳದ್ ಮರ್ತ್ಬಿಟ್ಟೆ, ಅದು ಇವರು ಸುಬ್ರಹ್ಮಣ್ಯ ಭೈ ಅವರು ಹೇಳಿದ್ರಲ್ಲ, ನಾಳೆ ನಮ್ದು ಪಿರಮಿಡ್ ವ್ಯಾಲಿನಲ್ಲಿ ಕಾರ್ಯಕ್ರಮ ಇದೆ ಸರ್. ಅದಕ್ಕೂ 5:30ಗೆ ಹೋಗಿ ರಾಗಿಗುಡ್ಡದ ಹತ್ರ ಅವ್ರ ಬಸ್ಸಲ್ಲೇ ಹೋಗಿ ಅದಕ್ಕೂ ಸಂಜೆವರೆಗೂ ಇದ್ದು ಭಾಗವಹಿಸಿ ಅಲ್ಲೇನು ಕೂಡ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ಆ ಟ್ರೆಕ್ಕಿಂಗ್ ಇತ್ತು, ಯೋಗ ಮಾಡ್ತಾ ಅವರು ಚೆನ್ನಾಗಿ. ಆ ಒಂದು ಪಿರಮಿಡ್ ಒಳಗಡೆ ತುಂಬಾ ಚೆನ್ನಾಗಿದೆ ಸರ್. ಅದು 5,000 ಜನ
ಕುತ್ಕೊಂಡು ನೋಡೋದು, ಅದು ನೋಡಿರ್ಲಿಲ್ಲ. ಅದು ಒಂದು ಅನುಭವ ಆಯ್ತು. ಈಗ ಅದು ಈ ಕಾರ್ಯಕ್ರಮ ಬಂದಿದ್ರಿಂದ ನನಗೆ ಅದು ಸಿಕ್ತು ಅಂತ ನಾನು ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ತುಂಬಾ ಚೆನ್ನಾಗಿ ಅಲ್ಲೂ ಕೂಡ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ಆಮೇಲೆ ರಾಗಿಗುಡದ ಹತ್ರ ಅವ್ರದ್ದು ಒಂದು ಆಫೀಸು ಇದು ಇದೆ ಅಂತ, ಅಲ್ಲೂ ಪ್ರತಿನಿತ್ಯ ಯೋಗ, ಪ್ರತಿ ಮಂಗಳವಾರ ಎಲ್ಲ ಧ್ಯಾನ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಸುಬ್ರಹ್ಮಣ್ಯ ಸರ್ ಸಿಕ್ಕಿದ್ರು, ಅವರು ಬಂದಿದ್ರು. ಅವ್ರದ್ದೆಲ್ಲ ಪರಿಚಯ ಮಾಡ್ಕೊಂಡು ಈ ಒಂದು ಲೈನ್ ಅಲ್ಲಿ ಮುಂದುವರಿಯಕ್ಕೆ ಒಂದು ನಮ್ಗೆ ಅವಕಾಶ ಆಯ್ತು ಸರ್. ತುಂಬಾ ಧನ್ಯವಾದಗಳು. ಇನ್ನು ಬೇರೆಯವ್ರಿಗೆ ಅವಕಾಶ ಸಿಗ್ಲಿ. ಥ್ಯಾಂಕ್ ಯು, Yes. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ರೈಟ್, ಲಕ್ಷ್ಮಿ ಮೇಡಮ್. ನಾವು ಅಲ್ಲಿಗೆ ಬಂದಿದ್ವಿ ಗುರುಜಿ. ನಾವು 6 ಗಂಟೆ ಇಷ್ಟರಲ್ಲೆಲ್ಲ ಬಂದ್ವಿ. ನಿಮ್ಮನ್ನ ಭೇಟಿ ಮಾಡಿದ್ವಿ, ಮೇಡಮ್ನ ಭೇಟಿ ಮಾಡಿದ್ವಿ. ಮತ್ತೆ ಯೋಗದೆಲ್ಲ ತುಂಬಾ ಚೆನ್ನಾಗಾಯ್ತು ಗುರುಜಿ. ಆ ಸೀನ್ರಿ ಮತ್ತೆ ಆ ಸೂರ್ಯನ ಕಿರಣ ನಮ್ಮ ಮೇಲೆ ಎಲ್ಲ ಬೀಳ್ತಾ ಇದೆ. ನಾವು ಇಷ್ಟು ಬೇಗ ಮುಗ್ದೋಯ್ತಾ, ಇನ್ನೂ ಇದಿದ್ರೆ ಚೆನ್ನಾಗಿತ್ತು ಅನ್ನಿಸ್ತಾ ಇತ್ತು. ಅಲ್ಲಿ ಒಳ್ಳೆ ಫೀಲಿಂಗ್ಸ್ ತಗೊಂಡ್ವಿ, ಒಳ್ಳೆ ಪರಿಸರ, ಒಳ್ಳೆ ಸೂರ್ಯನ ಬೆಳಕು ಎಲ್ಲ ತುಂಬಾ ಚೆನ್ನಾಗಾಯ್ತು ಗುರುಜಿ ಯೋಗ ಎಲ್ಲ. ಮತ್ತೆ ಒಳ್ಳೆ ತಿಂಡಿ ಆಯ್ತು, ಹಂಗೆ ಒಳ್ಳೆ ಧ್ಯಾನ. ನಾವಿದು ಫಸ್ಟ್ ಅಟೆಂಪ್ಟ್ ಲೈವ್ ಪ್ರೋಗ್ರಾಮ್ ಅಟೆಂಪ್ಟ್ ಮಾಡಿದ್ದು, ಹಂಗಾಗಿ ತುಂಬಾ ಒಳ್ಳೆ ಸಂಗೀತ ಧ್ಯಾನ ಆಯ್ತು ಗುರುಜಿ. ಸಂಗೀತ ಧ್ಯಾನದ ನಂತರ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಮತ್ತೆ ಆ ಸಂಗೀತ ಟೀಮು ಸಹ ತುಂಬಾ ಚೆನ್ನಾಗಿತ್ತು ಗುರುಜಿ, ಅವ್ರಿಗೂ ಥ್ಯಾಂಕ್ ಯು. ಮತ್ತೆ ಅದಾದ ನಂತರ ಧ್ಯಾನದ ನಂತರ ಲಾಫಿಂಗ್ ಕ್ಲಾಸ್, ಅದು ತುಂಬಾ ಚೆನ್ನಾಗಾಯ್ತು. ನಮಗಂತೂ ನಿಜವಾಗ್ಲೂ ಅವರು ಸುಮ್ನೆ ನಗಿಸಿದ್ರು ನಮಗ್ ನಿಜವಾಗ್ಲೂ ನಗು ಬರ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ಗುರುಜಿ. ಅದರ ನಂತರ ಊಟದ ನಂತರ ಮರ್ಮ ಥೆರಪಿದು ಮತ್ತೆ ಯೂರಿನ್ ಥೆರಪಿ ಮತ್ತೆ ಡಯಟಿಷಿಯನ್ ಎಲ್ಲ ತುಂಬಾ ಚೆನ್ನಾಗಾಯ್ತು ಗುರುಜಿ. ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ನಾವು ಮಿಸ್ ಮಾಡ್ಕೊಂತಿದ್ವಿ ಅನ್ನಿಸ್ತು. ತುಂಬಾ ಚೆನ್ನಾಗಾಯ್ತು ಗುರುಜಿ. ಅದು 7 ಗಂಟೆ ತನಕ ನಾವು ಕೂತಿದ್ರು, ನಮ್ಗೆ ಇನ್ನೂ ಕೊಟ್ಟಿದ್ರು, ಇನ್ನೂ ಕೇಳ್ಬೇಕಂತ ಅನಿಸ್ತಿತ್ತು. ನಮ್ಗೆ ಏನೋ ಬೇಜಾರಾಯ್ತು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಕೂತಿದೀವಿ, ನಮ್ಗೆ ಬೇಜಾರಾಯ್ತು, ನಾವು ಹೋಗ್ಬೇಕು ಅನ್ನೋ ಒಂದು ಫೀಲಿಂಗ್ಸೇ ಬರ್ಲಿಲ್ಲ ನಮ್ಗೆ. ತುಂಬಾ ಚೆನ್ನಾಗಿತ್ತು ಕ್ಲಾಸಸ್ ಎಲ್ಲ. ನಾವು ಬರ್ಲಿಲ್ಲ ಅಂದಿದ್ರೆ ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ. ಊಟ ಎಲ್ಲ ಚೆನ್ನಾಗಿತ್ತು ಗುರುಜಿ. ಮತ್ತೆ ಲಾಸ್ಟ್ ಅಲ್ಲಿ ಬಂದಂತ ಕಷಾಯ ಅದು ತುಂಬಾ ಚೆನ್ನಾಗಿತ್ತು. ನಾವ್ 2 ಗ್ಲಾಸ್ ಕುಡ್ದು ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಅನುಭವ ಆಯ್ತು ಗುರುಜಿ. ನಾವು ಬಂದಿಲ್ಲ ಅಂದ್ರೆ ಇದನ್ನೆಲ್ಲ ಮಿಸ್ ಮಾಡ್ಕೊತಿದ್ವಿ. ಮತ್ತೆ ನಾವು ಫ್ರೆಂಡ್ಸ್ ಒಂದು 6-7 ಜನ ಬಂದಿದ್ವಿ. ಯಾರಿಗೂ ಹೋಗ್ಬೇಕು ಅನ್ನೋ ಫೀಲಿಂಗ್ಸೇ ಬರ್ಲಿಲ್ಲ. ಮತ್ತೆ ಅಗ್ನಿಹೋತ್ರದ ಬಗ್ಗೆ ನಮ್ಗೆ ಅಲ್ಲಿ ತಿಳ್ಕೊಬೇಕು ಅಂತ ಇತ್ತು, ಅದು ಮೇಡಮ್ ತಿಳ್ಕೊಟ್ರು. ಮತ್ತೆ ಅಗ್ನಿಹೋತ್ರ ಕಿಟ್ ಅದೆಲ್ಲ ನಾವು ತಗೊಂಡ್ವಿ ಅಲ್ಲಿ. ತುಂಬಾ ಚೆನ್ನಾಗಾಯ್ತು ಗುರುಜಿ. ಎಲ್ಲ ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಯ್ತು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ವಾಮಿ ಅವರೇ ಮಾತಾಡಿ. ನಮಸ್ತೆ ಗುರುಜಿ. ನಾನು ಒಂದಿನ ಮುಂಚೆನೆ ಪ್ಲಾನ್ ಮಾಡಿದ್ದೆ ಗುರುಗಳೇ ಬರ್ಬೇಕು ಅಂತ ಹೇಳಿ. ನೈಟ್ ಅಲ್ಲೇ ಒಂದ್ 3:30-4 ಗಂಟೆ ಊರಿಂದ ಒಂದ್ 5:30-6 ಗಂಟೆ ರೀಚ್ ಆಗ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಯಾರು ಇಲ್ಲ, ಜೊತೆಗೆ ಒಬ್ನೇ ಹೊಂಟಿದ್ದೆ. ಬಟ್ ಅದ್ಯಾವುದೋ ಒಂದು ಸಾವು ಡೆತ್ ಆಯ್ದ್ರಿಂದ ನಾನು ಬರಕ್ ಆಗಲಿಲ್ಲ, ಅಲ್ಲಿ ಮಿಸ್ ಮಾಡ್ಕೊಂಡೆ. ಹಂಗಾಗಿ ನೆಕ್ಸ್ಟ್ ಪ್ರೋಗ್ರಾಮ್ ಅಟೆಂಡ್ ಆಗ್ತೀನಿ ಸರ್, ಯಾವಾಗ ಬಂದ್ರು ಅಟೆಂಡ್ ಆಗ್ತೀನಿ. ಮತ್ತೆ ಇನ್ನೇನ್ ಮಾಡೋದು, ಇಲ್ಲೇ ತುಮಕೂರಲ್ಲೇ ಹೋಗ್ಬಿಟ್ಟೆ ಗುರುಗಳೇ. ಇಲ್ಲಿ ವಿಜಯನಗರದಲ್ಲಿ ದೊಡ್ಡದಾಗಿ ಧ್ಯಾನದ ಕಾರ್ಯಕ್ರಮ ಇಟ್ಟಿದ್ರು. ಅಲ್ಲೇ ಹೋಗಿ ಯೋಗ ಇದೆಲ್ಲ ಇಟ್ಟಿದ್ರು. ಅಲ್ಲೇ ಎಲ್ಲ ಮುಗಿಸ್ಕೊಂಡು ಒಂದು 1/2 hour ಅಲ್ಲಿ ಹೋದೆ. ಯಾಕೆ ಬೆಂಗಳೂರಿಗೆ ಬರಕ್ ಆಗ್ತಿರ್ಲಿಲ್ಲ. ಅಲ್ಲಿ ಬಂದ್ರೆ ಒಂದ್ ದಿನ ಪೂರ್ತಿ ಬೇಕಾಯ್ತು. ನಾನು 2 ಕಡೆ ಹೋಗ್ಬೇಕಾದ್ರಿಂದ ಅಲ್ಲಿ ಬರಕ್ಕಾಗಿಲ್ಲ ಗುರುಗಳೇ. ಹಂಗಾಗಿ ಇಲ್ಲೇ ಅಟೆಂಡ್ ಆಗಿದ್ದೆ. ಚೆನ್ನಾಗಿತ್ತು ಗುರುಗಳೇ. ಏನಂದ್ರೆ ಕಾರ್ಯಕ್ರಮ ನಾವು ಏನ್ ಮಾಡ್ತೀವಿ, ಯೋಗ ಅನ್ನೋದು ಪ್ರತಿಯೊಂದು ಕಡೆ ಇರುತ್ತೆ. ಧ್ಯಾನನೂ ಧ್ಯಾನ ಕಾರ್ಯಕ್ರಮ ಅಂದ್ರೆ ನಮ್ಮ PHM ಅನೇಕ ಸಂಸ್ಥೆಗಳು ಧ್ಯಾನನೂ ಮಾಡಿಸ್ತವೆ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನಾವು ಮಾಡ್ತೀವಿ ನೋಡಿ, ಈ ವರ್ಕ್ಶಾಪ್ಸ್ ಇಲ್ಲಿ ಸಿಗೋದಿಲ್ಲ ನಿಮಗೆ, ಖಂಡಿತ ಎಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಅಂತ ಎಕ್ಸ್ಪರ್ಟ್ಸ್ ಎಲ್ಲ ನಾವು ಕರೆಸ್ತಾ ಇರ್ತೀವಲ್ಲ, ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ ಅಲ್ವಾ. ಆ ಎಕ್ಸ್ಪರ್ಟ್ಸ್ ಮಾತಾಡೋ ಮಾತುಗಳು, ಅವ್ರ ಜ್ಞಾನ ಕೊಡೋದು ಏನ್ ಕೊಟ್ಟಿದ್ದಾರೋ, ಈಗ ಶಿವಂ ಬಗ್ಗೆ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಆ ಜ್ಞಾನ ತಿಳ್ಕೊಂಡ್ರೆ ನಿಮ್ಮಲ್ಲಿ ಇನ್ನೂ ಹೆಚ್ಚು ಜ್ಞಾನ ಹೆಚ್ಚಾಗ್ತದೆ. ಮತ್ತೆ ನಂಬಿಕೆ ಮತ್ತೆ ವಿಶ್ವಾಸದಿಂದ ನಾವು ಮಾಡ್ತಾ ಹೋಗ್ತೀವಿ, ಫಲಿತಗಳು ಹೆಚ್ಚಾಗತ್ತೆ. ಓಕೆ, ಈ ವರ್ಕ್ಶಾಪ್ಸ್ ಅನ್ನೋದು ಯುನಿಕ್ ಅಂದ್ರೆ ಪ್ರತ್ಯೇಕತೆ, ಅದೇ ನಮ್ಮ ವಿಶೇಷತೆ ಅನ್ನೋದು, ಕಾರ್ಯಕ್ರಮ ವಿಶೇಷ. ಎಸ್, ಒಂದು 5 ನಿಮಿಷ ಟೈಮ್ ಕೇಳ್ದೋ, ಎಕ್ಸ್ಟ್ರಾ ಟೈಮ್ ಕೇಳಿದ್ದು. ಅದು ಬೇಗನೆ ಬರಕ್ ಕೇಳಿದ್ವು. ನಾವು ಒಂದು 10 ನಿಮಿಷ 1/4 ಗಂಟೆ ಧ್ಯಾನ ಮಾಡಿಸ್ಬಿಟ್ಟು ಆಮೇಲೆ ಯೋಗ ಮಾಡ್ತಿದ್ರೆ ಅಂತ ಹೇಳಿ ನಮ್ಮ ಫ್ರೆಂಡ್ ಒಬ್ರು ಇದ್ರಲ್ಲಿ ಅವ್ರನ್ನ ಕೇಳಿದ್ದು. ಬಟ್ ನಾವು ಬೇಗ ಹೋಗಕ್ ಆಗಿಲ್ಲ ಅಲ್ಲೆಲ್ಲ 5 ಗಂಟೆ 5:30 ಸ್ಟಾರ್ಟ್ ಆಗ್ಬಿಟ್ಟಿತ್ತಲೆ. ಬೇಗ ಹೋಗಿದ್ರೆ ಒಂದು 10 ನಿಮಿಷ ಧ್ಯಾನ ಹೇಳ್ಕೊಟ್ಬಿಟ್ಟು ಆಮೇಲೆ ಯೋಗ ಸ್ಟಾರ್ಟ್ ಮಾಡೋದು. ಲಾಸ್ಟ್ ಅಲ್ಲಿ ಕೇಳ್ಕೊಂಡೆ ಗುರುಗಡೆ ಆಗ್ಲಲ್ಲ, ದೊಡ್ಡ ರಾಜಕಾರಣಿಗಳು ಬಂದಿದ್ರು, ಅವರೆಲ್ಲ ಭಾಷಣ ಅದು ಇತ್ತಲ್ಲ, ಹಂಗಾಗಿ ಟೈಮ್ ಕೊಡ್ಲಿಲ್ಲ. ಮುಂದೆನೆ ಪ್ಲಾನ್ ಮಾಡ್ಕೊಂಡಿದ್ರೆ ಅವ್ರಲ್ಲಿ ಅವಕಾಶ ಕೊಟ್ಟಿರೋ ನಮ್ಗೆ ಹೇಳೋದಕ್ಕೆ. ನಾವು ಸಂದೀಪ್ ಎಲ್ಲ ಹೋಗೋಣ ಅಂತ ಪ್ಲಾನ್ ಮಾಡಿದ್ದು.
ಅದು ಟೈಮ್ ಸಿಗ್ಲಿಲ್ಲ, ಹೋಗಿದ್ದ ಆದ್ರೂ ಟೈಮ್ ಸಿಗ್ಲಿಲ್ಲ ಗುರುಗಳೇ. ಅಂತ ಪ್ಲೇಸಲ್ಲಿ ಏನ್ ಮಾಡ್ಬೇಕಂದ್ರೆ ಸಮಯ ಸಿಕ್ಕಿದ್ರೆ ಶಿವಂಬು ಹಿಸ್ಟ್ರಿ ಹೇಳ್ಬೇಕು. ಶಿವಂಬು ಹಾ ಚರಿತ್ರ ಹೇಗೆ ಬಂದ್ ಶಿವಂಬು ಯಾವ ರೀತಿಯಲ್ಲಿ ಬಂದಿದೆ ಅಂತ ಹೇಳಿ ಸ್ವಲ್ಪ ಹಾ ಅದು ಗುರುಗಳೇ. ಅದು ಪ್ರೋಟೋಕಾಲ್ ಸ್ವಲ್ಪ ಕೊಟ್ಬಿಟ್ರೆ ನಮ್ಮ ಕೆಲಸ ಮುಗೀತು. ನಮ್ಮ ಪ್ರಚಾರ ಏನ್ ಮಾಡ್ಬೇಕು, ನಾವು ಏನ್ ಅನ್ಕೊಂತೀವೋ ಎಲ್ಲರಿಗೂ ತಿಳಿಸ್ಬೇಕಂತಲ್ಲ, ಅದು ಮುಗೀತದೆ. ಅದು ತುಂಬಾ ಉತ್ತಮ ವಿಷಯ. ಎಲ್ಲೆಲ್ಲಿ ಅವಕಾಶ ಇದ್ರೆ ಆ ಅವಕಾಶವನ್ನು ಉಪಯೋಗಿಸ್ಬೇಕು ನಾವು. ಹಾ ಗುರುಗಳೇ. ರೈಟ್ ರೈಟ್. ನಮ್ಮ ಅವತಾರ ಪ್ರೊಡಕ್ಷನ್ ಬಗ್ಗೆ ಎಲ್ಲೋ ಹೇಳ್ತೀನಿ ಗುರುಗಳೇ. ನಾನು ಈ ದಾಸರಳ್ಳಿ ಒಂದು ಇದಕ್ಕೆ ಹೋಗಿದ್ದು, ಅಲ್ಲಿ 48 ದಿನದೇನೋ ಒಂದು ಹೊಸ ಮನೆಯಲ್ಲಿ ಧ್ಯಾನ ಕಾರ್ಯಕ್ರಮ ಇಟ್ಟಿದ್ದಾರೆ, ತುಮಕೂರು PSSM ಇದರಿಂದ. ಅಲ್ಲಿ ಹೋದಾಗ ಕೂಡ ನಾನೆಲ್ಲ ಈ ಆಹಾರ ಜೀವನ ಶೈಲಿ ಬಗ್ಗೆ ಎಲ್ಲ ಪ್ರತಿ 18 ಟಾಪಿಕ್ ನಾನು ತಗೊಳೋದು ಅಲ್ಲಿ ಹೋದ್ರೆ. ಏನಾದ್ರು ನಾನು ಶಿವಕುಮಾರ್ ಅಂತ ಫ್ರೆಂಡ್ ಇಬ್ರು ಜೊತೆಗೆ ಹೋಗಿದ್ದು. ಅವ್ರು ಸ್ವಲ್ಪ ಹೇಳಿದ್ರು, ಅವ್ರು ಹೇಳಿದ್ಮೇಲೆ ನಾನು ಸಮಗ್ರ ಜೀವನ ಶೈಲಿ ಬಗ್ಗೆ ಸ್ವಲ್ಪ ಹೇಳಿದೆ. ಬಟ್ ಅವಕಾಶ ಸಿಕ್ಕಿ ನಾನು ಇನ್ನೊಂದಿನ ಹೋಗೋಣ ಅಂತ ಅನ್ಕೊಂಡಿದೀನಿ. ಎಲ್ಲಾದ್ರೂ ಫಸ್ಟ್ ಗೆ ನಾನು ಸಮಗ್ರ ಜೀವನ ಶೈಲಿ ಒಂದು ಈ ಅಪಾನ ವಾಯು ಮುದ್ರಾ ಮತ್ತೆ ಪ್ರಾಣ ಮುದ್ರಾ, ಆಯ್ತಾ, ಸಮಾನ ಮುದ್ರಾ, ಒಂದು 3 ಮುದ್ರಗಳು ಹೇಳಿ ಸಾಕು. ಆಮೇಲೆ ಸಮಗ್ರ ಜೀವನ ಶೈಲಿ ಏನಿದೆಯೋ, ಆಹಾರ ಏನ್ ತಿನ್ಬೇಕು, ನಿದ್ದೆ ಯಾವ ತರ, ಫಾಸ್ಟಿಂಗ್ ಯಾವ ತರ, ಅಭ್ಯಂಗ ಸ್ನಾನ, ಇಂಥವೆಲ್ಲ ಈ ಸಮಗ್ರ ಜೀವನ ಶೈಲಿ ಭಾಗವಾಗಿ. ಈಗ ಮನೆಯಲ್ಲಿ ಗೊತ್ತಿರದೆ ಎಷ್ಟೋ ತಪ್ಪುಗಳು ಮಾಡ್ತಾ ಇರ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ಅವರ ಜೀವನ ಶೈಲಿ ತುಂಬಾ ರಾಂಗ್ ಆಗಿ ನೋಡಿ. ಹೆಚ್ಚಾಗಿ ಆಚೆ ಕಡೆ ಹೋಗಿ ಸೂಪರ್ ಮಾರ್ಕೆಟ್ ಇಂದ ಏನೇನೋ ತಗೊಂಡ್ ಬರ್ತಾರೆ. ಎಲ್ಲಾದ್ರಲ್ಲಿ ಇರೋದು ಏನು, ಟೋಟಲಿ ಕೆಮಿಕಲ್ಸೇ. ಇಷ್ಟೆಲ್ಲ ಕೆಮಿಕಲ್ಸ್ ತಗೊಂಡಿದ ಮೇಲೆ ನಮ್ಮ ನಮ್ಮ ಬಾಡಿ ಏನಾಗತ್ತೆ, ಪೂರ್ತಿ ಟಾಕ್ಸಿನ್ ಆಗತ್ತೆ. ಎಷ್ಟು ಟಾಕ್ಸಿನ್ಸ್ ಅಲ್ಲಿ ಒಳಗಡೆ ಕಲಿಸ್ತಾ ಇರ್ತೀವಿ ದಿನ ದಿನ ಅಲ್ವಾ. ಇಷ್ಟೆಲ್ಲ ಕಲಿಸಿ ಮತ್ತೆ ನಾನು ಧ್ಯಾನ ಮಾಡ್ತೀನಿ ಅಂದ್ರೆ ಏನ್ ಪ್ರಯೋಜನ ಇರ್ತದೆ ಹೇಳಿ. ನಾನು ಇದೇ ಹೇಳೋದು, ಪ್ರತಿಯೊಬ್ಬರಿಗೆ ಹೇಳೋದು ಇದೊಂದೇ, ಅರ್ಥ ಆಯ್ತಾ. ನಾವು ಶ್ವಾಸ ಮೇಲೆ ಗಮನ ಇಟ್ಕೊಂಡು ಧ್ಯಾನ ಮಾಡ್ತೀವಿ, ಶಕ್ತಿ ತಗೊಂತೀವಿ ಅಂದ್ರೆ ಯಾಕೆ ತಗೊಂಡಿದ್ರಿ? ದೇಹವನ್ನು ಏನ್ ಮಾಡ್ತೀರಿ? ದೇಹವನ್ನು ನೋಡ್ಕೋಬೇಕಲ್ಲ. ಮೊದಲನೇದಾಗಿ ನಾವು ಇಲ್ಲಿ ಈ ಪ್ರಪಂಚಕ್ಕೆ ಬಂದಿದ್ವಿ ಅಂದ್ರೆ ಈ ಭೂಮಿ ಮೇಲೆ ನಾವು ದೇಹದ ರೂಪದಲ್ಲಿ ಶರೀರ ರೂಪದಲ್ಲಿ ಇದೀವಿ. ಶರೀರವನ್ನು ನಾವು ಹೇಳ್ತಾ ಇರ್ತೀವಲ್ಲ, ಸೊ ಬಾಡಿ ಇಸ್ ದ ಟೆಂಪಲ್, ಅಂದ್ರೆ ದೇಹವೇ ದೇವಾಲಯವು, ಅಲ್ಲಿ ಒಳಗಡೆ ಇರುವಂತ ಆತ್ಮವೇ ದೇವರು ಅಂತ ಹೇಳುವಾಗ, ದೇವರಿರುವಂತ ಈ ದೇವಾಲಯವನ್ನು ಹೇಗೆ ಇಟ್ಕೋಬೇಕು, ಅದಕ್ಕೆ ಏನು, ಯಾವ ರೀತಿಯಲ್ಲಿ ಆಹಾರ ಕೊಡ್ತೀರಾ, ಯಾವ ರೀತಿಯಲ್ಲಿ ನೀರು ಕೊಡ್ತೀರಾ, ಯಾವ ರೀತಿಯಲ್ಲಿ ಗಾಳಿ ಕೊಡ್ತೀರಾ, ಯಾವ ರೀತಿಯಲ್ಲಿ ನಿದ್ದೆ ಕೊಡ್ತೀರಾ, ಯಾವ ರೀತಿಯಲ್ಲಿ ಮತ್ತೆ ಈ ಫಾಸ್ಟಿಂಗ್ ಅಂದ್ರೆ ಉಪವಾಸ ಕೊಡ್ತೀರಾ, ಇವೆಲ್ಲ ಇಂಪಾರ್ಟೆಂಟ್ ಅಲ್ವಾ. ಇವೆಲ್ಲ ಮಾಡುತ್ತಾ ನೀವು ಧ್ಯಾನ ಮಾಡಿ. ಇನ್ನು ಆ ಧ್ಯಾನ ಫಲಿತ ಹೇಗಿರ್ತದೆ ನೋಡ್ಕೊಂಡು, ಅರ್ಥ ಆಯ್ತಲ್ಲ. ಅಡಿಗೆ ಎಣ್ಣೆ ಬಗ್ಗೆ ಅಂತ ಹೇಳಿದೆ, ಅಡಿಗೆ ಎಣ್ಣೆ ಬಗ್ಗೆ ಹೇಳಿದೆ, ತುಂಬಾ ಜನ ಅದಕ್ಕೆ ಓಕೆ ಮಾಡಿದ್ರು. ಅಡಿಗೆ ಎಣ್ಣೆ ನೀವೀಗ ಯಾವ್ದು ಯೂಸ್ ಮಾಡ್ತೀರಾ ಅಂದ್ರೆ, ಅವ್ ಹೇಳಿದ್ರೆ ಬೇರೆ ಬೇರೆ ಎಣ್ಣೆಗಳು ಹೇಳಿದ್ರು, ಬೇಡ ಅದನ್ನ ಬಿಟ್ಬಿಟ್ಟು ಈ ಗಾಣದಿಂದ ಬರ್ತಕ್ಕಂಥ ಕೊಬ್ಬರಿ ಎಣ್ಣೆ, ಶೇಂಗಾ ಯೂಸ್ ಮಾಡಿ ನೋಡಿ. ಅಲ್ಲಿ 200 ರೂಪಾಯಿ ಜಾಸ್ತಿ ಆಗ್ಬೋದು, ಬಟ್ ನಮ್ಮ ಆರೋಗ್ಯ ನೋಡ್ಬೇಕಲ್ವಾ. 200 ರೂಪಾಯಿ ಅದೇ 400 ರೂಪಾಯಿ 500 ರೂಪಾಯಿ 1000 ಕೊಟ್ಟು ಹಾಸ್ಪಿಟ್ಲಿಗೆ ತೋರಿಸ್ತೀವಿ. ಅದ್ರ ಬಗ್ಗೆ ಸಕ್ಕರೆ ಎಣ್ಣೆ ಇವೆರಡು ಮನೇಲಿ ನಾವು ವಿಷ ತಂದಂಗ, ಅದು ದಯವಿಟ್ಟು ಅವಳು ಸ್ಟಾಪ್ ಮಾಡಿ ಅಂತ ಹೇಳಿ ಅದು ಮೊದಲನೇದಾಗಿ ಹೇಳಿದೆ. ಅದೆಲ್ಲ ಓಕೆ ಮಾಡಿದ ಅದಕ್ಕೆ. ನಾವು ಧ್ಯಾನ ಒಂದು ತಿಳಿಸ್ಕೊಟ್ಟು ಹೋಗಲ್ಲ ನಮ್ಮ, ಅಂದ್ರೆ ಮಾತಾರ್ ಫೌಂಡೇಶನ್ ವಿಶಿಷ್ಟತೆ ಅದು. ಧ್ಯಾನ ಒಂದು ತಿಳಿಸ್ಬಿಟ್ಟು ಎಲ್ಲ ಆಯ್ತು, ನೀವು ಏನಾದ್ರೂ ಮಾಡಿ ಧ್ಯಾನ ಮಾಡಿ, ನೋ 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 ನೋ, ಇಟ್ ಈಸ್ ರಾಂಗ್, ಕಂಪ್ಲೀಟ್ಲಿ ರಾಂಗ್. ನಾನು ಆಕ್ಸೆಪ್ಟ್ ಮಾಡೋದೇ ಇಲ್ಲ. ಎಲ್ಲಾದ್ರೂ ಒಂದೇ ನಾವು ಘಂಟಾಪದವಾಗಿ ಹೇಳ್ಬೇಕಾಗಿರೋದು ಇದೊಂದೇ, ಏನಂತಂದ್ರೆ ಜೀವನ ಶೈಲಿ ಮತ್ತು ಧ್ಯಾನ. ಎಸ್, ದಟ್ ಈಸ್ ಪವರ್ಫುಲ್. ಯಾಕಂದ್ರೆ ಶಕ್ತಿ ಬಂದಿರೋದು ಮತ್ತೆ ಕಲ್ಕೊಂಡೋದು. ಧ್ಯಾನದಲ್ಲಿ ಶಕ್ತಿ ತಗೊಂಡೋದು, ಕೂತ್ಕೊಂಡು ಮನಸ್ಸನ್ನು ಶೂನ್ಯ ಮಾಡ್ಕೋ ಶಕ್ತಿ ತಗೊಳ್ಳೋದು. ಆ ಶಕ್ತಿಯನ್ನು ಇದೆಲ್ಲ ಅನ್ನೆಸೆಸರಿ ಈ ಕೆಮಿಕಲ್ಸ್ ಎಲ್ಲ ತಗೊಂಡ್ರು ಆಹಾರವನ್ನು ಜೀರ್ಣ ಮಾಡಕ್ಕೆ ಆ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳೋದು. ಈಗ ಉದಾಹರಣೆಗೆ ಪ್ರಾಣಶಕ್ತಿ ಏನ್ ಮಾಡತ್ತೆ, ನಡೆಯಕ್ಕೆ, ನೋಡಕ್ಕೆ, ಜೀರ್ಣ ಮಾಡಕ್ಕೆ, ನಿದ್ದೆ, ಪ್ರತಿಯೊಂದಕ್ಕೂ ಪ್ರಾಣಶಕ್ತಿ ಬೇಕೇ ಬೇಕು ಅಲ್ವಾ. ನಾನು ನಿನ್ನೆ ಒಂದು ವಿಷಯವನ್ನು ನಾನು ಅನಲೈಸ್ ಮಾಡ್ತಾ ಇದ್ದೆ. ಏನಂತಂದ್ರೆ ಅಲ್ಲಿ ಇರುವಂಥದ್ದು, ನಮಗೆ ಪ್ರತಿಯೊಂದು ಮಾನವನಿಗೆ ಇಷ್ಟು ಶ್ವಾಸಗಳಂತ ನಾವು ತಗೊಂಡ್ ಬರ್ತೀವಿ. ಉದಾಹರಣೆಗೆ ಅಂದ್ರೆ ಶ್ವಾಸ ಬ್ಯಾಂಕ್ ಅಂತ ಹೇಳ್ಕೊಳ್ಳಿ. ಅಂದ್ರೆ ಆ ಬ್ಯಾಂಕಲ್ಲಿ ಡಿಪಾಸಿಟ್ ಎಷ್ಟು, ನಾನು ಒಂದು ಕೋಟಿ ಶ್ವಾಸಗಳು ತಗೊಂಡು ಬಂದಿದ್ದೀನಿ. ಯಾವ ರೀತಿಯಲ್ಲಿ ಬಳಸ್ಕೊತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅರ್ಥ ಆಯ್ತಾ. ಸೊ ಯಾವ ರೀತಿಯಲ್ಲಿ ಬಳಸ್ಕೊತಾ ಇದ್ದೀನಿ, ಉದಾಹರಣೆಗೆ ಒಂದನೇದು ಕೂತ್ಕೊಂಡಿದ್ರೆ ಏನು ಜಾಸ್ತಿ ಕೆಲಸ ಇಲ್ಲದೆ ಸುಮ್ಮನೆ ಕೂತ್ಕೊಂಡಿದ್ರೆ 1 ನಿಮಿಷಕ್ಕೆ 15 ಶ್ವಾಸಗಳು ನಾವು ಸ್ವೀಕಾರ ಮಾಡ್ತೀವಿ, ಅಂದ್ರೆ ನಾವು ಕನ್ಸ್ಯೂಮ್ ಮಾಡ್ತೀವಿ, ಖರ್ಚು ಮಾಡ್ತೀವಿ. ಉದಾಹರಣೆಗೆ ನಡೀತಾ ಇದೀವಿ, ಅದೇನಾಗತ್ತೆ 20 ಶ್ವಾಸಗಳಿಗೂ ಹೋಗುತ್ತೆ, 18 ಶ್ವಾಸಗಳು ಹೋಗುತ್ತೆ, 18 ಶ್ವಾಸಗಳು ಹೋಗುತ್ತೆ ನಡೀತಾ ಇರುವಾಗ.
ಉದಾಹರಣೆ ನಡೀತಾ ಇದೀವಿ ಅಂದ್ರೆ ರನ್ ಮಾಡ್ತಾ ಇದೀವಿ, 25 ಶ್ವಾಸಗಳಿಗೆ ಹೋಗುತ್ತೆ. ಆಯ್ತಾ? ಸೊ ಅಂದ್ರೆ ರನ್ ಮಾಡ್ತಾ ಇರುವಾಗ ಹೆಚ್ಚಾಯ್ತು. ಅದೇ ರೀತಿಯಲ್ಲಿ ನಾವು ಇನ್ನೊಂದೇನು ಮಾಡ್ತೀವಿ, ನಿದ್ದೆ ಮಾಡ್ತಾ ಇದ್ವಿ. ನಿದ್ದೆ ಮಾಡುವಾಗ ಶ್ವಾಸಗಳು ಕಡಿಮೆ ಆಗುತ್ತೆ ಹೆಚ್ಚಾಗುತ್ತೆ? ಯಾರನ್ನ ಹೇಳಿ ನೋಡೋಣ. ಕಮ್ಮಿ ಆಗುತ್ತೆ ಗುರುಗಳೇ. ತಪ್ಪು. ಇನ್ನು ಯಾರನ್ನ? ಇನ್ಯಾರಾದ್ರು? ಹೇಳಿ ನಂದ ಮೇಡಮ್. ಕಡಿಮೆ ಆಗ್ತದೆ ಗುರುಜಿ. ತಪ್ಪು. ನೆಕ್ಸ್ಟ್ ಲಕ್ಷ್ಮೀಕಾಂತ ಮೇಡಮ್ ಹೇಳಿ. ದೀರ್ಘವಾಗಿರುತ್ತೆ ಸರ್. ಹೇಳಿ, ಹೆಚ್ಚಾಗತ್ತಾ ಕಡಿಮೆ ಆಗತ್ತೆ ಹೇಳಿ. ದೀರ್ಘವಾಗಿರುತ್ತೆ ಅಂದ್ರೆ ಕಡಿಮೆ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ಲಾಂಗ್ ನಿಮಿಷ ಆಗಿರ್ತದೆ. ನಿಮ್ದು ಫಸ್ಟ್ ಉಲ್ಟಾ ಮಾಡಿ, ನಿಮ್ಮ ಇಮೇಜ್ ಓ. ಉಲ್ಟಾ ಮಾಡ್ಕೊಳ್ಳಿ. ಓಹೋ. ನಾವು ಉಲ್ಟಾದಲ್ಲಿ ನೋಡ್ಬೇಕು, ಈಗ ನಾವ್ ಹಿಂಗ್ ನೋಡ್ಬೇಕಾಗತ್ತೆ. ಮತ್ತೆ ಸರ್, ಉಲ್ಟಾ ಅದು ಉಲ್ಟಾನೆ ಬರ್ತಾ ಆಯ್ತಾ? ಹಾ, ಈಗ ಓಕೆ ರೈಟ್. Okay. ಅಲ್ಲ, ನೀವು ಉಲ್ಟಾ ಆಗಿದ್ದೀರಾ ಈಗ? ನಾನು ಗೊತ್ತಿಲ್ಲ, ನಾನಂತೂ ಸ್ಟ್ರೈಟ್ ಆಗಿದ್ದೀನಿ, ಎಲ್ಲರೂ ನಿಮ್ದು ಸ್ಟ್ರೈಟ್ ಉಲ್ಟಾ ಆಗಿ. ಆಗಿದೆ ಈಗ. ಹಾ ರೈಟ್. ಓಕೆ. ಸೊ ಇಲ್ಲಿ ಏನಂದ್ರೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮಿಷಕ್ಕೆ 13 ಶ್ವಾಸಗಳು ತಗೊಂಡ್ರೆ ನಾನು 120 ವರ್ಷಗಳಿಗೆ ನಮ್ಮ ಜೀವನ ವ್ಯವಧಿ ನಿರ್ಣಯ ಆಗಿದೆ. ಈಗಾಗಲೇ ಈ ಯೂನಿವರ್ಸ್, ಈ ವಿಶ್ವ ನಮ್ಗೆ ಕೊಟ್ಟಿರೋ ಸಮಯ ಹೇಳ್ತಾ ಇದ್ದೀನಿ. ಭೂಮಿ ಮೇಲೆ ನಾನು 1 ನಿಮಿಷಕ್ಕೆ 13 ಶ್ವಾಸಗಳು ತಗೊಂಡ್ರೆ ನಮ್ಮ ಜೀವನ ಕಾಲ ವ್ಯವಧಿ, ಲೈಫ್ ಸ್ಪ್ಯಾನ್ ಆಫ್ ಅವರ್ ಬಾಡಿ, ಫಿಸಿಕಲ್ ಬಾಡಿ, ಇಟ್ಸ್ ಗೋನ್ ಟು ಲಿವ್, ಆಲ್ ದ ಸೆಲ್ಸ್ ವಿಲ್ ಬಿ ಆಕ್ಟಿವ್ ಅಂಡ್ ಅಲೈವ್ ಅಪ್ ಟು 120 years. ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್, ನಾವು 15 ಶ್ವಾಸಗಳಿಗೆ ಹೋದ್ರೆ 104 ವರ್ಷ ಬದುಕ್ತೀವಿ. ನಾವು 20 ಶ್ವಾಸಗಳಿಗೆ ಏನಾದರೂ ಹೋದ್ರೆ 18, 20 ನಮ್ಮ ಜೀವನ ವ್ಯವಧಿ 80 yearsಗೂ ಇಳಿತದೆ. ಇನ್ನೂ ನಾವು ಹೆಚ್ಚು 25 ಆ ಥರ ಮಾಡ್ಕೊತಾ ಇರ್ತೀವಲ್ಲ, ಅವಾಗ ಇನ್ನೂ 70 ವರ್ಷ, 60 ವರ್ಷ, 50 ವರ್ಷ ಈ ರೀತಿಯಲ್ಲಿ ಇಳಿತಾ ಬರ್ತದೆ. ಅರ್ಥ ಆಯ್ತಾ? ಆಯ್ತು. ನಾನು ಹೇಳಿದ 4 ಏನಿಲ್ಲ ಕ್ವಶನ್ ಏನು, ನಾವು ನಿದ್ದೆ ಮಾಡ್ತಾ ಇದ್ವಿ, ಶ್ವಾಸಗಳು ಹೆಚ್ಚು ತಗೊಂತೀವ 1 ನಿಮಿಷಕ್ಕೆ ಕಡಿಮೆ ತಗೊಂತೀವ ಅಂತ. ಎಲ್ಲರೂ ಏನ್ ಹೇಳ್ತಾ ಇದ್ರ, ಕಡಿಮೆ ತಗೊಂತೀವಿ ಅಂತ. ಇಲ್ಲ, ತಪ್ಪು ಅದು. ಅದಕ್ಕೆ ಆ ಪಾಯಿಂಟ್ ಇಲ್ಲಿ ಬಂದಿದೆ. ಆ ಪಾಯಿಂಟ್ ಹೇಳಕ್ಕೆ ಏನಂತಂದ್ರೆ ಒಂದು ಸಂದರ್ಭ ಇದೆ ಇಲ್ಲಿ. ಏನಂತಂದ್ರೆ, ನಾವು ನಿದ್ದೆ ಮಾಡುವಾಗ ದೇಹ ಎಲ್ಲಿಗೆ ಹೋಗುತ್ತೆ, ರಿಪೇರ್ ಮೋಡ್, ಕ್ಲೀನ್ಸಿಂಗ್ ಮೋಡ್ಗೆ ಹೋಗುತ್ತೆ. ಯಾವ್ದಕ್ಕೆ ಹೋಗುತ್ತೆ? ಕ್ಲೀನ್ಸಿಂಗ್. ಅದಕ್ಕೆ ನಾವು ದೀರ್ಘವಾಗಿ ತಗೊಂತಾ ಇರ್ತೀವಿ ಶ್ವಾಸ. ಸ್ವಲ್ಪ ಅಂದ್ರೆ ನೋಡ್ತಾ ಇರ್ತೀವಲ್ಲ, ನಿದ್ದೆ ಮಾಡೋದು ನೋಡ್ತಾ ಇದ್ರೆ ಶ್ವಾಸ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಸ್ವಲ್ಪ ತರ ದೀರ್ಘವಾಗಿ ತಗೊಂಡೋದು, ಹೆಚ್ಚಾಗಿ ತಗೊಂಡೋದು. ಯಾಕಂದ್ರೆ ಅಲ್ಲಿ ಶ್ವಾಸಗಳು ಹೆಚ್ಚು ಯಾಕೆ ಖರ್ಚಾಗತ್ತಂದ್ರೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ದೇಹ ನೀವು ಮಲಗಿರುವಾಗ, ನಿದ್ದೆ ಮಾಡುವಾಗ ಎಲ್ಲ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳಕ್ಕೆ ಹೋಗುತ್ತೆ. ಅವಾಗ ಹೆಚ್ಚು ಖರ್ಚು ಮಾಡುತ್ತೆ. ಅರ್ಥ ಆಯ್ತಾ? ಸೊ ಶ್ವಾಸಗಳನ್ನು ಹೆಚ್ಚು ಖರ್ಚು ಮಾಡುತ್ತೆ. ಎಷ್ಟು ಖರ್ಚು ಮಾಡ್ತದೆ ಗೊತ್ತಾ? 32ರಿಂದ 35 ಶ್ವಾಸಗಳು ಉಪಯೋಗ ಆಗುತ್ತೆ. 32ರಿಂದ 35 ಶ್ವಾಸಗಳು ನಿಮಗೆ ಉಪಯೋಗ ಆಗತ್ತೆ ನಿದ್ದೆ ಮಾಡುವಾಗ. ಇನ್ನು ಬೇರೆದು ನೋಡೋಣ. ಎಲ್ಲ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ನೀವು ತೋರಿಸಿದ್ರೆ 65 ಶ್ವಾಸಗಳು ಉಪಯೋಗ ಆಗತ್ತೆ. ನೋಡಿದ್ರಾ? ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಮ್ಮ ವ್ಯವಹಾರ, ನಮ್ಮ ಅಂದರೆ ಜೀವನ ಶೈಲಿ ಮತ್ತು ನಮ್ಮ ವ್ಯವಹಾರ, ಇದೇ ರೀತಿಯಲ್ಲಿ ನೀವು ಕ್ಲೀನ್ಸಿಂಗ್ ಮಾಡೋಕ್ಕೆ 32 ಶ್ವಾಸಗಳು ಉಪಯೋಗಿಸ್ಕೊಂಡ್ರೆ, ನೀವು ಪ್ರತಿನಿತ್ಯ ತಿನ್ನೋ ಆಹಾರದಲ್ಲಿ ಆಯಿತಾ, ಹೆಚ್ಚೆಚ್ಚು ಈ ಮಾಲಿನ್ಯ ಇದ್ದರೆ, ಟಾಕ್ಸಿನ್ಸ್ ಇದ್ದರೆ, ಅದು ತೊಲಗಿಸ್ಕೋಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. ಪ್ರತಿಯೊಂದು ಪ್ರಾಣಶಕ್ತಿ ಬೇಕಾ ಇಲ್ಲ? ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ? ಪ್ರಾಣವಾಯುವಿಂದ ಬರುತ್ತೆ ಅಲ್ವಾ? ಪ್ರಾಣಶಕ್ತಿ ತಗೊಂಡಕ್ಕೆ ನಮ್ಮಲ್ಲಿ ಚೈತನ್ಯ ಇರಬೇಕು. ಚೈತನ್ಯ ಅಂದ್ರೆ ಏನು? ಆತ್ಮ ಅಂದ್ರೆ ಏನು? ನಾವು ಹುಟ್ಟಿದ್ದು, ಜನ್ಮ ತಗೊಂಡಿದ್ದು ಅದ್ರ ಮೂಲಕನೇ. ಅದೇ ನಮಗೆ ಸೋರ್ಸ್ ಆಫ್ ಲೈಫ್. ಈ ಭೂಮಿಯಲ್ಲಿ ನಾವು ಬಂದಿದ್ದ ಕಾರಣ ಏನು? ನಮ್ಮ ಆತ್ಮದ ಸೃಷ್ಟಿ. ಈ ದೇಹ ಯಾವುದು? ಆತ್ಮದ ಸೃಷ್ಟಿ ಅಲ್ವಾ? ಆತ್ಮದ ಸೃಷ್ಟಿ ಆಗಿರುವಂಥ ಈ ದೇಹ ಕೆಲಸ ಮಾಡ್ಬೇಕಂದ್ರೆ ಏನು ಬೇಕು? ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕು, ಅದಕ್ಕೆ ವಿದ್ಯುತ್ ಬೇಕು. ಇದೇ ಆತ್ಮ ಇಲ್ಲದೆ ನೀವು ಶ್ವಾಸ ತಗೊಳಕ್ಕಾಗಲ್ಲ. ಶ್ವಾಸವನ್ನು ಒಂಥರ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಂತಂದ್ರೆ, ನಮ್ಮ ಆತ್ಮ ದೇಹಕ್ಕೆ ಒಂಥರ ಪೆಟ್ರೋಲು, ಡೀಸೆಲ್ ಹಾಕ್ತೀವಲ್ಲ, ಅಂದ್ರೆ ಒಂಥರ ಆ ರೀತಿಯಲ್ಲಿ ಉಪಯೋಗಿಸ್ಕೊಂತದೆ ಇದು. ಮೊದಲನೇದು ಆತ್ಮ ಚೈತನ್ಯ ಇದ್ರೆ ದೇಹ ಕೆಲಸ ಮಾಡುತ್ತೆ. ಅವಾಗ ಇದೇನ್ ಮಾಡತ್ತೆ ಅಂದ್ರೆ, ಈ ಯೂನಿವರ್ಸ್ ಅಂದ್ರೆ ಈ ವಿಶ್ವದಲ್ಲಿ ನಮ್ಗೆ ವಿಶ್ವದ ಕನೆಕ್ಷನ್ ಯಾವ್ದು ಗೊತ್ತಾ? ಈ ಶ್ವಾಸನೆ, ಈ ಪ್ರಾಣವಾಯುವೆ, ಈ ಸ್ವರದಿಂದನೇ ಇಡೀ ಲೋಕಕ್ಕೆ ನಾವು ಕನೆಕ್ಟ್ ಆಗಿದ್ವಿ. ಈ ಪ್ರಪಂಚ ಕನೆಕ್ಟ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ಅದು
ಆ ಶ್ವಾಸ ಬರೋದು ಹೋಗೋದು ಆಚೆ ಕಡೆಯಿಂದ. ಬಟ್ ಅದನ್ನು ಕೆಲಸ ಮಾಡಿಸ್ಬೇಕಂದ್ರೆ, ಆ ಶ್ವಾಸವನ್ನು ತಗೋಬೇಕಂದ್ರೆ ಒಳಗಡೆ ಚೈತನ್ಯ ಇರಬೇಕು. ಇಲ್ಲಾಂದ್ರೆ ಒಂದು ಶವ ಇದೆ, ಉದಾಹರಣೆಗೆ ಶವ ಇದೆ, ಶವಗೆ ಪ್ರಾಣವಾಯು ಒಳಗಡೆ ಹೋಗುತ್ತಾ ಬರತ್ತಾ? ಪ್ರಾಣವಾಯು ಇದೆಯಲ್ಲ, ಪ್ರಾಣವಾಯು ವಿಶ್ವದಲ್ಲಿ ಎಲ್ಲ ಕಡೆ ಇದೆ, ಆದರೆ ಒಳಗಡೆ ಹೋಗಲ್ಲ, ಹೊರಗಡೆ ಬರಲ್ಲ. ಯಾಕಂದ್ರೆ ಒಳಗಡೆ ವಿದ್ಯುತ್ ಶಕ್ತಿ ಸ್ವಿಚ್ ಆಫ್ ಆಗಿದೆ, ಮೆಷಿನ್ ಸ್ವಿಚ್ ಆಫ್ ಆಗಿದೆ. ಎಷ್ಟೇ ನಿಮ್ಮ ದೇಹ ಇದೆ, ಆದರೆ ದೇಹದ ಒಳಗಡೆ ವಿದ್ಯುತ್ ಶಕ್ತಿ ಇಲ್ಲ. ಅದಿಲ್ಲ ಅಂದರೆ ಪ್ರಾಣವಾಯು ಒಳಗಡೆ ತಗೊಳಕ್ಕಾಗಲ್ಲ. ಆ ಪ್ರಾಣಶಕ್ತಿಯನ್ನು ವಿಧ ವಿಧ ಕೆಲಸಗಳಿಗೂ ಕಲಿಸೋದು ನಮ್ಮ ಆತ್ಮ ಚೈತನ್ಯವೇ. ಅದಕ್ಕೆ ನಾವು ನಿದ್ದೆ ಮಾಡ್ತಾ ಇರುವಾಗ ಅಷ್ಟೆಲ್ಲ ಕೆಲಸಗಳಾಗತ್ತೆ. ಎಲ್ಲ ಡಿಟಾಕ್ಸಿಫಿಕೇಶನ್ ಯಾವಾಗ ಆಗತ್ತೆ? ನಿದ್ದೆ ಮಾಡುವಾಗನೇ ಆಗೋದು. ಯಾರು ಮಾಡ್ತಾ ಇದ್ದಾರೆ? ಅದು ನಮ್ಮ ಆತ್ಮ ಚೈತನ್ಯ ಏನಿದೆಯೋ, ಅದೇ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆಯೋ ಅದು ಮಾಡಿಸ್ತಾ ಇರ್ತದೆ. ಅದಕ್ಕೂ ಬೇಕಾಗಿರೋದು ಈ ವಾಯು, ಪ್ರಾಣವಾಯು. ಈ ಪ್ರಾಣವಾಯುವಿಂದ ಶಕ್ತಿ ತಗೊಂಡು ಮತ್ತೆ ವಿಶ್ವಶಕ್ತಿ ತಗೊಂಡು ನಿದ್ದೆದಲ್ಲಿ, ಯಾಕಂದ್ರೆ ನಮ್ಮ ಮೈಂಡ್ ಸ್ವಿಚ್ ಆಫ್ ಆಗಿರ್ತದಲ್ಲ, ಆ ವಿಶ್ವಶಕ್ತಿ ಈ ಪ್ರಾಣಶಕ್ತಿ ಸೇರಿಕೊಂಡು ಪ್ರತಿ ಅವಯವಕ್ಕೂ ಏನೆಲ್ಲ ಮಾಲಿನ್ಯ ಇರುತ್ತೋ ಆ ಮಾಲಿನ್ಯ ಎಲ್ಲ ತೊಲಗಿಸ್ಕೊತಾ ಇರ್ತದೆ. ಅದಕ್ಕೆ ಹೆಚ್ಚು ಶ್ವಾಸಗಳು ನೈಟು ಉಪಯೋಗ ಆಗ್ತಾ ಇರ್ತವೆ. ಅದಕ್ಕೆ ನಾವು ತೊಡಗಿಸ್ಕೊಳ್ಳುವಂಥ ಜೀವನ ಶೈಲಿ ಆಗಲಿ, ವ್ಯವಹಾರ ಶೈಲಿ ಆಗಲಿ, ಪ್ರತಿಯೊಂದು ಚೆನ್ನಾಗಿ ಇಟ್ಕೊಂಡಿದ್ರೇ ಧ್ಯಾನ ಮಾಡೋದಕ್ಕೆ ಸಾರ್ಥಕತೆ ಸಿಗತ್ತೆ. ನಾವು ಆ ಪ್ರಾಣವಾಯುವನ್ನು, ಶ್ವಾಸಗಳನ್ನು ಅತಿ ಕಡಿಮೆಯಾಗಿ ಬಳಸ್ಕೊಂಡಿದ್ರೆ ಹೆಚ್ಚು ಕಾಲ ಬ್ರತಿಕಿತೀವಿ. ಇಲ್ಲ ಅಂದರೆ ನಿಮ್ಮ ದೇಹ ಎಷ್ಟೇ ಚೆನ್ನಾಗಿದ್ರು ನಾವು ನೋಡ್ತಾ ಇರ್ತೀವಿ. ಮೊನ್ನೆ ಉದಾಹರಣೆಗೆ ಅಂದರೆ ಇದು ಇನ್ನೊಂದು ಹೇಳ್ತೀವಿ ಅಂತಂದರೆ, ನಿಮ್ಮ ಕಾಲ ವ್ಯವಧಿ ಅನ್ನೋದು ಅನೇಕ ವಿಷಯಗಳ ಮೇಲೆ ಆಧಾರ ಆಗ್ತದೆ. ನಾನು ಹೇಳಿದ ಪ್ರಕಾರ ಶ್ವಾಸಗಳು, ಎಷ್ಟು ಶ್ವಾಸಗಳು ತಗೊಂತೀವಿ ಅಂತ ಒಂದು ಅಲ್ವಾ. ಮತ್ತೆ ನಾವು ಇಲ್ಲಿ ಬರುವಾಗನೇ ಆತ್ಮ ಪ್ರಣಾಳಿಕೆಯಲ್ಲಿ ಇಷ್ಟು ವರ್ಷಗಳೇ ನಾನು ಭೂಮಿ ಮೇಲೆ ಬದುಕ್ತೀನಿ, ಇಷ್ಟು ಕೆಲಸ ಮಾಡಿಕೊಂಡು ಹೋಗ್ತೀನಿ, ಮತ್ತೆ ವಾಪಸ್ ಅಂತ ಅದನ್ನೂ ತಗೊಂಡು ಬರ್ತೀವಿ ನೋಡಿ. ಅಷ್ಟು ಪ್ರಕಾರ ನಿಮ್ಮ ಶ್ವಾಸಗಳು ನಿರ್ಣಯ ಮಾಡ್ಕೊಂಡು ನೀವೇ ಬರ್ತೀರ. ಅವಾಗ ಉದಾಹರಣೆಗೆ ಮೊನ್ನೆ ನಮ್ಮ ಸ್ಪಿರಿಚುವಲ್ ಇಂಡಿಯಾ ಎಡಿಟರ್, ಅವ್ರ ವಯಸ್ಸು ಒಂದು 40-50 ಒಳಗಡೆ ಇರ್ಬೋದು ಮೋಸ್ಟ್ಲಿ. ವಾಯ್ಸ್ ಕೇಳಿಸ್ತಾ ಇದೆ? ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ. ಅವರು 40-50 ಒಳಗಡೆನೆ ಆ್ಯಕ್ಚುಲಿ. ಮೊನ್ನೆ ಇದೋಗಿದ್ದೆ, ಜಸ್ಟ್ ಒಂದು ವೆಹಿಕಲಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದ. ಚೆನ್ನಾಗಿದ್ದಾನೆ ಆ್ಯಕ್ಚುಲಿ. ಅದಕ್ಕೆ ಮುಂಚೆ ದಿವಸನೂ ಕೂತ್ಕೊಂಡು ನಮ್ಮ ಸ್ಪಿರಿಚುವಲ್ ಇಂಡಿಯಾ ಅನ್ನೋದೇ ನಮ್ಮ ಗುರುಗಳ ಕನಸದು. ಇಡೀ ಭಾರತ ಅಲ್ಲ, ಪ್ರಪಂಚಕ್ಕೇ ಒಂದು ತಲಮಾನಿಕ ಅಂತ ಹೇಳ್ಬೋದು. ಅದು ಅಂಥ ಅದ್ಭುತವಾದ ಒಂದು ಮ್ಯಾಗಝೈನ್, ಬೈ ಮಂತ್ಲಿ ಮ್ಯಾಗಝೈನ್. ಅದು ತುಂಬ ಅದ್ಭುತವಾಗಿರುತ್ತೆ. ಅದನ್ನು ಪತ್ರಿಸಲಿರುವಾಗನೇ ಇವ್ರ ಜೊತೆಗೇನೆ ವೇಣುಗೋಪಾಲ್ ರೆಡ್ಡಿ ಮತ್ತು ಸಾಯಿ ಕುಮಾರ್ ರೆಡ್ಡಿ ಮಾರ್ಕೆಟಿಂಗ್ ನೋಡ್ಕೊತಾನೆ, ಡಿಸೈನು, ಅದರಲ್ಲಿ ಪ್ರತಿ ಕಂಟೆಂಟು ಮಾಡೋದು ವೇಣುಗೋಪಾಲ್ ರೆಡ್ಡಿ. ಆಯಿತಾ? ಸೊ ಅವರು ಪತ್ರಿ ಸರ್ ಜೊತೆಗೆ ತುಂಬ ಒಡನಾಟ ಇದೆ, ಎಷ್ಟೋ ವರ್ಷಗಳ ಕಾಲ. ಅವರು ಪತ್ರಿ ಸರ್ ಹತ್ರ ಕೂತ್ಕೊಂಡಿದ್ರೆ ಕರೆಕ್ಷನ್ ಮಾಡೋದು ತುಂಬ ಕಷ್ಟ. ಏನಾದ್ರು ಸ್ವಲ್ಪ ತಪ್ಪು ಆ ಕಡೆ ಈ ಕಡೆ ಆದರೆ ಒಪ್ಪೋದೇ ಇಲ್ಲ ಅವರು. ಸೊ ಆ ರೀತಿಯಲ್ಲಿ ಆ ಟ್ರೈನಿಂಗ್ ಅಲ್ಲ, ಅಷ್ಟು ಟ್ರೈನಿಂಗ್ ತಗೊಂಡಿದ್ರು ನೋಡಿ. ಅಂಥ ತಲಮಾನಿಕ ಒಂದು ಹೆಡ್ ಆಫ್ ದಿ ಸ್ಪಿರಿಚುವಲ್ ಇಂಡಿಯಾ ಅಂತ ಇಟ್ಕೊಳ್ಳಿ. ಅವರು ಸಡನ್ ಆಗಿ ತಿರೋದು, ಏನು ಅಸ್ವಸ್ಥತೆ ಇಲ್ಲ. ನೀವು ನಂಬ್ತಿರೋ, ಏನು ಅಸ್ವಸ್ಥತೆ ಇಲ್ಲ. ಒಂದೇ ಒಂದು ದಿವಸ ಆ ದಿವಸ ಟ್ರಾವೆಲ್ ಮಾಡ್ತಾ ಇದೆ, ಗಾಡಿ ಪಕ್ಕಕ್ಕೆ ನಿಲ್ಲಿಸಿ, ಸೊ ಹೀಗೆ ನೋಡಿದರು, ಹಾಗೆ ಬಿಟ್ಟಿದ್ರು ಅಷ್ಟೇ. ಪ್ರಾಣ ಅಷ್ಟು ವೇಗವಂತವಾಗಿ ಬಿಟ್ಟಿದ್ರು. ಏನೋ ಇಲ್ಲಿ ಸ್ವಲ್ಪ ಹೀಗಾಗ್ತಾ ಇದೆ ಅಂತ ಹೇಳಿದ್ರು, ಇಲ್ಲಿಂದ ಹೋಗ್ತಾ ಇದೆ, ಮೇಲೆ ಹೋಗ್ತಾ ಇದೆ ಅಂತ ಹೇಳಿದ್ರು, ಮೇಲೆ ಹೋಗ್ತಾ ಇದೆ ಅಂತೇಳಿ ಆಮೇಲೆ 1 ನಿಮಿಷಕ್ಕೇ ಅವರು ಪ್ರಾಣ ಬಿಟ್ಟಿದ್ರು. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಇರುವಾಗ ಏನಂತ ಹೇಳ್ಬೇಕಿದು ಅಂದರೆ, ಅವರ ಶ್ವಾಸಗಳು ಎಷ್ಟು ತಗೊಂಡು ಬಂದಿದ್ರು, ಅವರ ಕೆಲಸ ಸಮಯದಲ್ಲಿ ಮುಗಿಸ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ಈ ರೀತಿಯಲ್ಲಿ ಅನೇಕ ವಿಧಗಳು ಇರ್ತದೆ ಸ್ನೇಹಿತರೆ. ನಾವು ಒಂದೇ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಸಾಧ್ಯವಿಲ್ಲ ಇದು. ಓಕೆ. ಆದರೆ ಒಂದು ಮಾತ್ರ ಸತ್ಯ, ನಮ್ಮ ಜೀವನ ಶೈಲಿ, ವ್ಯವಹಾರ ಶೈಲಿ ಸರಿಯಾಗಿಲ್ಲ ಅಂದರೆ ನಾವು ಶ್ವಾಸಗಳು ಬೇಗ ಖರ್ಚು ಮಾಡಿದ್ರೆ ಬೇಗ ಹೋಗ್ಬೇಕಾಗತ್ತೆ ಅಷ್ಟೇ. ಉದಾಹರಣೆಗೆ ಅಂದರೆ ನಾವು ಎಷ್ಟೋ ಎಕ್ಸಾಂಪಲ್ ತಗೋಬೋದು ಇಲ್ಲಿ. ಪುನೀತ್ ರಾಜ್ಕುಮಾರ್ ಅವರು, ಇಂಥ ವ್ಯಕ್ತಿಗಳು ಮಹಾನ್, ಅಂದರೆ ವಿಶೇಷ ವ್ಯಕ್ತಿಗಳು ಅವರೆಲ್ಲ. ಅವರು ಜಿಮ್ ಮಾಡ್ತಾ ಹೆಚ್ಚು ಶ್ವಾಸಗಳು ಬಳಸ್ಕೊಂಡ್ರೆ ಏನಾಗುತ್ತೆ? ಉದಾಹರಣೆಗೆ ಹೆಚ್ಚು ನಾನ್ ವೆಜ್ ತಗೊಂಡಂತ ಇಟ್ಕೊಳ್ಳಿ. ಆಹಾರವನ್ನು ಪಚನ ಮಾಡೋಕ್ಕೆ ಎಷ್ಟು ಶ್ವಾಸಗಳು ತಗೋಬೇಕು ನಾವು? ಎಷ್ಟು ಪ್ರಾಣಶಕ್ತಿ ಉಪಯೋಗಿಸ್ಬೇಕು ಹೇಳಿ? ಇಂಥ ರೀತಿ ಇರುವಾಗ ಅವರ ಜೀವನ ಕಾಲ ವ್ಯವಧಿ ಎಷ್ಟಿರುತ್ತೆ? ಕಡಿಮೆ ಆಗೇ ಆಗ್ತದಲ್ಲ ಅಲ್ವಾ? ಸೊ ಆ ರೀತಿಯಲ್ಲಿ, ಅದೇ ರೀತಿಯಲ್ಲಿ ನೀವು ಶಿವಂ ಉಪಯೋಗಿಸಿದಂತ ಇಟ್ಕೊಳ್ಳಿ. ಶಿವಮಿಂದ ಏನು ಬರುತ್ತೆ? ಹೆಚ್ಚು ಎಲೆಕ್ಟ್ರಾನ್ಸ್ ಬರುತ್ತೆ ನಮಗೆ. ಅಂದರೆ ಜೀವನ ಕಾಲ ವ್ಯವಧಿ ಹೆಚ್ಚು ಮಾಡೋಕ್ಕೆ ಶಿವಂಬು ಅತ್ಯಂತ ಹೆಲ್ಪ್ ಆಗುತ್ತೆ, ಅತ್ಯಂತ ಸಹಾಯ ಮಾಡುತ್ತೆ. ಶಿವಂ ಮೊದಲನೇದಾಗಿ ಏಜ್ಡ್ ಯೂರಿನ್, ವಯಸ್ಸಾದ ಯೂರಿನ್ ನಾವು ತಗೊಂಡಿದಂತ ಇಟ್ಕೊಳ್ಳಿ, ನಮ್ಮ ಶ್ವಾಸವನ್ನು ಇಮ್ಮಿಡಿಯೇಟ್ ಕಡಿಮೆ ಮಾಡುತ್ತೆ.
ಆ ಶ್ವಾಸ ರೇಟ್ ಇದೆಯಲ್ಲ, ರೇಟ್ ಆಫ್ ಬ್ರೆತ್ ಫ್ಲೋ ಇದೆಯಲ್ಲ, ತಕ್ಷಣವೇ ಕಡಿಮೆ ಮಾಡುತ್ತೆ ನೋಡಿ. ಅಂತ ಪರಿಣಾಮ ತೋರಿಸ್ತದೆ ಆ ಶಿವಂಬು, ವಯಸ್ಸಾದ ಶಿವಂಬು. ಅದೇ ಹಳೆಯ ಮೂತ್ರ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಸ್ನೇಹಿತರೆ, ನಾವು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವಂಥ ಜ್ಞಾನ ಏನಿದೆಯೋ ಪ್ರತಿಯೊಬ್ಬರು ಪಾಲನೆ ಮಾಡಿದ್ರೆ ನಿಮಗೆ ಅತ್ಯಂತ ಆರೋಗ್ಯಕರ, ಆನಂದಕರ ಜೀವನ ನಡೆಸ್ಕೋಬಹುದು. ಜೀವನ ಕಾಲ ವ್ಯವಧಿನೂ ಸಹ ಹೆಚ್ಚು ಮಾಡ್ಕೋಬಹುದು. ಏನು ಜೀವನ ಕಾಲ ವ್ಯವಧಿ ಹೆಚ್ಚು ಮಾಡಿದ್ರೆ ಏನು ಪ್ರಯೋಜನ? ಕೆಟ್ಟವರಾದ್ರೆ ಇನ್ನೂ ಕೆಟ್ಟ ಕೆಲಸಗಳೇ ಮಾಡ್ತಾ ಹೋಗ್ತಾರೆ. ಅದು ಬೇಕಾಗಿಲ್ಲ ಅವ್ರಿಗೆ. ಆದಷ್ಟು ಅವ್ರಿಗೆ ಜೀವನ ಕಾಲ ವ್ಯವಧಿ ಹೆಚ್ಚು ಮಾಡಿಕೊಂಡು ಅಷ್ಟೇನು ಪ್ರಯೋಜನ ಆಗಲ್ಲ ಅವರಿಂದ. ಆದರೆ ಬದಲಾವಣೆ ಆಗುವಂಥ ಚಾನ್ಸ್ ಬಂದರೆ, ಸಮಯ ಬಂದರೆ, ಆ ಸಮಯ ಆಸನ್ನ ಆದರೆ ಖಂಡಿತ ಅವ್ರು ಬದಲಾವಣೆ ಆಗ್ತಾರೆ. ಈಗ ರತ್ನಾಕರ ಅಂತ ಒಂದು ವಾಲ್ಮೀಕಿ ಆದರು, ವಾಲ್ಮೀಕಿ ಮಹರ್ಷಿ ಆದರು. ರತ್ನಾಕರರು ಬೋಯ ಕುಲಕ್ಕೆ, ಮತ್ತು ಅವರು ಅನೇಕ ಜೀವಿಗಳನ್ನು ಸಾಯಿಸಿ ಆ ಮಾಂಸವನ್ನು ಸೇವನೆ ಮಾಡ್ತಾ ಆ ರೀತಿಯಲ್ಲಿ ಜೀವನ ನಡೆಸ್ಕೊತಾ ಇದ್ರು. ಅಲ್ಲಿ ಅವರಿಗೆ ನಾರದ ಮಹರ್ಷಿ, ಇಂಥ ಅದ್ಭುತ ಮಹರ್ಷಿಗಳಿಂದ ಅವ್ರು ಜ್ಞಾನ ಪಡೆದುಕೊಂಡು ಅವರು ಬದಲಾವಣೆ ಮಾಡ್ಕೊಂಡು ಜೀವನವನ್ನು ಮಾಡಿಕೊಂಡು ಅವರು ದೊಡ್ಡ ಒಂದು ಯೋಗಿ ಆದರು. ವಾಲ್ಮೀಕಿಯಿಂದ ರಾಮಾಯಣ ಬಂತು. ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯ. ಪ್ರತಿಯೊಬ್ಬರಿಗೂ ಅವಕಾಶ ಇದೆ, ಅಂದರೆ ಬದಲಾವಣೆಗೆ, ಪರಿವರ್ತನಕ್ಕೆ ಅವಕಾಶ ಇದೆ. ಅದು ಅದೇ ಜೀವನದಲ್ಲಿ ಬರ್ಬೋದು, ಇನ್ನೊಂದು ಜೀವನದಲ್ಲಿ ಬರ್ಬೋದು. ಇದೆಲ್ಲ ರಚನೆ ಅಂತ ಹೇಳ್ತೀವಿ ನಾವು, ಸೃಷ್ಟಿ ರಚನೆ ಅಂತ ಹೇಳ್ತೀವಿ. ಆದರೆ ಒಂದು ನಮ್ಮ ಕೈಯಲ್ಲಿರೋದು ನಾವು ಮಾಡಬೇಕು. ಏನು ಕೈಯಲ್ಲಿರೋದು? ಅದ್ಭುತವಾದ ಜೀವನ ಶೈಲಿ, ಅದ್ಭುತವಾದ ವ್ಯವಹಾರ ಶೈಲಿ, ಮತ್ತು ಧ್ಯಾನ ಮಾಡೋದು, ಶಿವಂಬು ಮಾಡೋದು, ಇವೆಲ್ಲ ನಮ್ಮ ಕೈಯಲ್ಲಿರುವಂಥವು. ಇವು ಮಾಡಿಕೊಂಡ್ರೆ ನಿಮ್ಮ ಜೀವನ ಅಟ್ಲೀಸ್ಟು ಕೊನೆ ನಿಮಿಷವರೆಗೆ, ಕೊನೆ ನಿಮಿಷ ನಾವು ಎನಿವೇ ಜೀವನ ತ್ಯಜಿಸಬೇಕು ಅಂತಂದರೆ ಒಂದು 100 ವರ್ಷ ಆಗಲಿ, 120 ವರ್ಷ ಆಗಲಿ, ತ್ಯಜಿಸುವ ಸಮಯದಲ್ಲಿ ಸಹ ಆರೋಗ್ಯವಂತವಾಗಿ ತ್ಯಜಿಸಬೇಕು. ಆರೋಗ್ಯವಂತವಾಗಿದ್ದು ನಾವು ಜೀವನವನ್ನು ತ್ಯಜಿಸಬೇಕಾಗತ್ತೆ. ಆ ರೀತಿಯಲ್ಲಿ ಮಾಡಿದರೆ ತುಂಬ ಸಂತೋಷ ಆಗತ್ತೆ. ಯಾವುದೇ ನಿಮಗೆ ಬಾಧ ಅನಿಸಲ್ಲ. ಈ ಭೂಮಿನ ಬಿಟ್ಟು ಹೋಗೋಕ್ಕೂ ಆನಂದವಾಗಿ ಬಿಟ್ಟು ಹೋಗ್ಬೋದು. ಓಕೆ, ಒಂದೆರಡು ಹೇಳ್ಬೋದಾ ಸರ್? ಸರ್ ನಮ್ದು ಇಮೇಜ್ ಉಲ್ಟಾನೆ ಅದು ಸರ್. ಇದು ಈಗ ತಾವ್ ಹೇಳಿದ್ರಲ್ಲ ಸರ್, ಬರುವಾಗ ನಾವು ಅಂದ್ರೆ ಒಬ್ಬೊಬ್ರು ಶ್ವಾಸ ಅಂತ ತಗೊಂಡ್ ಬಂದಿರ್ತೀವಿ. ಎಲ್ಲಾರ್ಗು ಒಂದೇ ತರ ಇರಲ್ಲ, ಒಂದೇ ಕೌಂಟ್ ಇರಲ್ಲ. ಹೌದು, ಹೇಳಿ. ಈಗ ನನಗೆ 1,00,000 ಶ್ವಾಸ ತಗೊಂಡ್ ಬಂದ್ರೆ ರೇವತಿಗೂ 1,00,000 ಶ್ವಾಸ ಸಿಗುತ್ತಾ, ಅಥವಾ ರೇವತಿಗೆ ಬೇರೆ ಕೌಂಟ್, ನನಗೆ ಬೇರೆ ಕೌಂಟ್ ಇರ್ತದ? ಬೇರೆ ಕೌಂಟ್ ಇರ್ತದೆ. ಯಾಕಂದ್ರೆ ಜೀವನ ಪ್ರಣಾಳಿಕೆ ಬೇರೆ ಇರ್ತದಲ್ಲ. ಅವರ ಆತ್ಮ ಪ್ರಣಾಳಿಕೆ ಬೇರೆ, ನಿಮ್ಮ ಆತ್ಮ ಪ್ರಣಾಳಿಕೆ ಬೇರೆ ಇರ್ತದೆ. ಅದು ಪ್ರಕಾರನೇ ಅವ್ರು ತಗೊಂಡ್ ಬರೋದು. ನಾವ್ ಅಷ್ಟು ತಂದಿರ್ತೀವಿ, ಅದು ಮುಗಿದ್ಮೇಲೆ ನಾವು ಹೊಟ್ಟೋಗ್ತಾ ಇರ್ತೀವಿ. ಹೌದು, ಅದು ಬಟ್ ಅದನ್ನ ನಮ್ಮ ಜೀವನ ಶೈಲಿಯಿಂದ ಸೃಷ್ಟಿ ಕೊಡುವಂತ ವಿಷಯ. ಅದು ಸೃಷ್ಟಿ ರಚನೆ. ಆ ಸೃಷ್ಟಿ ರಚನೆಯಲ್ಲಿ ಒಬ್ಬೊಬ್ಬರ ಆತ್ಮ ಪ್ರಣಾಳಿಕೆ ಒಂದೊಂದು ರೀತಿಯಲ್ಲಿ ಇರುತ್ತೆ. ಈಗ ಇಂದಿನ ಜನ್ಮದಲ್ಲಿ ನಾನು ಒಂದು ಸಂಗೀತಕಾರ ಆಗಿದ್ರೆ ನಾನೇನೋ ಸಾಧಿಸಿರ್ತೀನಿ, ಇನ್ನು ಹೆಚ್ಚು ನಾನು ಸಾಧಿಸಬೇಕು ಅಂತ ನಾನು ಅದಕ್ಕೆ ಪಡ್ತೀನಿ ಅಷ್ಟೇ. ಆ ರೀತಿ ಅಂದ್ರೆ ನಮ್ಮ ಜೀವನ ಶೈಲಿಯಿಂದ ನಾವು ಅದನ್ನ ಮುಂದೂಡ್ಕೋಬಹುದು. ಬೇಕಂದ್ರೆ ನಾವೀಗ 60 ವರ್ಷ ಅಂತ ತಗೊಂಡ್ ಬಂದಿದ್ರೆ ನಾವು ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡ್ಕೊಂಡು ಇನ್ನೂ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು. ಎಸ್. ಅದೇ ರೀತಿಯಲ್ಲಿ ಈಗ ಉದಾಹರಣೆಗೆ ತ್ರೈಲಿಂಗ ಸ್ವಾಮಿ 280 ವರ್ಷಗಳು ಬದುಕಿದ್ರು. ತ್ರೈಲಿಂಗ ಸ್ವಾಮಿ ಅವ್ರೇನ್ ಮಾಡಿದ್ರು, ಒಂದು 150 ವರ್ಷ ಆದ್ಮೇಲೆ 80 ವರ್ಷ ಮೌನದಲ್ಲಿದ್ರು. ಆ ಶ್ವಾಸ ಇದೆಲ್ಲ ತುಂಬಾ ಕಡಿಮೆ ಮಾಡ್ಕೊಂಡ್ರು. ಕಡಿಮೆ ಮಾತಾಡೋದಿಲ್ಲ, ತಿನ್ನೋದು ಕಡಿಮೆನೆ, ಮಾತಾಡೋದಿಲ್ಲ, ನೋಡೋದಿಲ್ಲ, ಸುಮ್ನೆ ಮೌನದಲ್ಲಿ ಕುತ್ಕೊಂಡು ಧ್ಯಾನದಲ್ಲಿ ಕುತ್ಕೊಂಡಿದ್ರು. ಅವ್ರಿಗೆ ಶ್ವಾಸಗಳು ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ? ಧ್ಯಾನದಲ್ಲಿ ನೋಡಿದ್ರಾ? ಧ್ಯಾನದಲ್ಲಿ ಹೋದ್ರೆ ಆದಷ್ಟು 4 5, 5 6 ಶ್ವಾಸಗಳಷ್ಟೇ. ಅರ್ಥ ಆಯ್ತಾ? ಆ ರೀತಿ ನೀವು ಜಂತುಗಳನ್ನ ಅಬ್ಸರ್ವ್ ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ಓಕೆ, ಆಮೆ ಇದೆಯಲ್ಲ, ಆಮೆ ತುಂಬಾ ಶ್ವಾಸಗಳು ಕಡಿಮೆ ತಗೋತದೆ, ಹೆಚ್ಚು ಕಾಲ ಬದುಕ್ತದೆ. ಅದೇ ನಾಯಿ ತಗೊಳ್ಳಿ, ನಾಯಿ ಒಂದು ನಿಮಿಷಕ್ಕೆ 25 ಶ್ವಾಸಗಳು ತಗೊಂಡು 10-12 ವರ್ಷದಲ್ಲಿ ಬದುಕ್ತದೆ, ಅಷ್ಟವರೆಗೆ ಬರ್ತದೆ ಅದು ಅಷ್ಟೇ. ಸರ್, ರೇವಾ ಕಾಲೇಜ್ ಬಗ್ಗೆ ಸ್ವಲ್ಪ ಮಾತಾಡ್ಬಿಡ್ಲಾ? ಹೇಳಿ. ರೇವಾ ಕಾಲೇಜ್ದು ಒಂದಿನ ಕಾರ್ಯಕ್ರಮ ಆದ್ರೂ ತುಂಬಾ ಅದ್ಭುತವಾಗಿ ನಡೀತು. ಒಂದು ಒಳ್ಳೆ ಪರಿಸರ. ನಾನು ಅಲ್ಲೇ ಉಳ್ಕೊಂಡಿದ್ರು. ಬೆಳಗ್ಗೆ ಎದ್ದು ನನ್ಗೆ ಯೋಗ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನಮ್ಗೆ ಆ ಬೆಡ್ ಸರಿ ಹೋಗ್ಲಿಲ್ಲ, ಐಷಾರಾಮಿ ಬೆಡ್ಗಳು ಸರಿ ಹೋಗ್ಲಿಲ್ಲ, ತಲೆದಿಂಬು ಸರಿ ಹೋಗ್ಲಿಲ್ಲ. ನನಗೆ ಕೆಳಗಡೆ ಕೂತ್ಕೊಳ್ಳೋಣ ಅಂದ್ರೆ ಬೇರೆ ಏನು ವಿಧಿ ಇರ್ಲಿಲ್ಲ, ಮ್ಯಾಟ್ ಗೀಟು. ಸರಿ ವಾಕಿಂಗ್ ಹೋಗೋಣ ಅಂತ ಎದ್ದು ಬಂದ್ಬಿಟ್ಟೆ.
ಸರಿ ಎಲ್ಲಾರು ಅಲ್ಲಿ ಮಾತಾಡುವಾಗ ಸುಮ್ನೆ ಅವ್ರು ಏನೋ ಮಾತಾಡ್ಕೊಳ್ಳಿ ನಂದೇನ್ ರೋಲ್ ಇಲ್ವಲ್ಲ ಅನ್ಬಿಟ್ಟು ನಾನು ಆರಾಮಾಗಿ ನಾಟ್ಯ ಮಂದಿರನೋ ಏನೋ ಒಂದ್ ಇತ್ತಲ್ಲಿ ಅದ್ರ ಕೆಳಗಡೆ ಕೂತ್ಕೊಂಡು ಪ್ರಾಣಾಯಾಮ ಮಾಡ್ಕೊಂಡಿದ್ದೆ ಆರಾಮಾಗಿ. ಅಲ್ಲಿಂದ ಹುಲ್ಲು ಪರಿಸರ ಅಂತೂ ತುಂಬಾ ಚೆನ್ನಾಗಿದೆ 45 ಎಕರೆಯಲ್ಲಿ. ಆದ್ರೂ ನಮ್ಮ ಒಂದು ಯೋಗ ಇದ್ರ ದಿನ ನಮ್ಮ ಮಾತಾರ್ ಫೌಂಡೇಶನ್ ನಮ್ಮ ಭಾರತ ಸರ್ಕಾರ ರೇವಾ ಯೂನಿವರ್ಸಿಟಿ ಅವರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಡೆಸ್ಕೊಟ್ರು. ಬೇರೆ ಬೇರೆ ಸ್ಕೂಲಿಂದಾನು ಮಕ್ಕಳು ಬಂದಿದ್ರು, ರೇವಾ ಕಾಲೇಜು ಸ್ಟೂಡೆಂಟ್ಸ್ ಇದ್ರು. ಅದ್ಭುತವಾಗಂತೂ ನಡೀತು. ಅದಾದ್ಮೇಲೆ ತಿಂಡಿ ಮತ್ತೆ ಹೊಸ ಹೊಸ ಪರಿಚಯ. ಎಲ್ಲರೂ ಮೇಡಮ್ ನಿಮ್ ಚಕ್ರಧ್ಯಾನ ಚೆನ್ನಾಗಿರುತ್ತೆ, ಅವಾಗ ಹೇಳ್ಕೊಡ್ತಾ ಇರ್ರಿ ಅಂತ ಹೊಸ ಹೊಸ ಮುಖಗಳ ಪರಿಚಯನ ಆಯ್ತು. ಅದು ನನ್ಗೆ ತುಂಬಾ ಸಂತೋಷ ಕೊಡ್ತು. ಯಾಕಂದ್ರೆ ರೆಕಗ್ನಿಷನ್ ಅನ್ನೋದನ್ನ ನಾವು ಯಾವ ರೀತಿ ನಾವು ಪಡ್ಕೋಬಹುದು ಅಂತ ನಮ್ಮ ಮಹತಾರ್ ಫೌಂಡೇಶನ್ ಇಂದ ಯಾಕೆ ನಮ್ಗೆ ಇಷ್ಟೊಂದು ಬನ್ನಿ ಮುಂದೆ ಬನ್ನಿ ನೀವು ಮಾಡಿ ಎಲ್ಲರೂ ಮಾಸ್ಟರ್ಸ್ ಅಂತ ಹೇಳ್ತಾ ಇದ್ದಿದ್ರಿಂದ ಈ ಒಂದು ಅದ್ಭುತ ಅನುಭವ ನನಗೆ ತುಂಬಾನೇ ಇಷ್ಟ ಆಯ್ತು. ತದನಂತರ ಅಲ್ಲಿ ನಮ್ಮ ರಾಮಸ್ವಾಮಿ ಕಂಡಕ್ಟ್ರು, ಹೀಗೆ ಶೈಲಜಾ ಇರ್ಬೋದು ಎಲ್ಲ ನೋಡಿದ್ವು. ಬಟ್ ಮುಖ ಪರಿಚಯ ಮತ್ತೆ ಇನ್ನ ಹೊಸಬ್ರು ನಮ್ಮ ಗಂಗಾವತಿಯಿಂದ ರಾಜಾಜಿನಗರದಲ್ಲಿ ನೆಲೆಸಿದಂತವ್ರು, ದೊಡ್ಡಬಳ್ಳಾಪುರದಿಂದ ಒಬ್ರು ಬಂದಿದ್ರು. ಹೀಗೆ ಹೊಸ ಹೊಸ ಪರಿಚಯಗಳಾಯ್ತು. ತದನಂತರ ಮಧ್ಯಾಹ್ನ ನಡೆದ ಒಂದು ಕಾರ್ಯಕ್ರಮನೂ ಚೆನ್ನಾಗಿತ್ತು ಸರ್. ಒಳ್ಳೆ ಸ್ಪೀಕರ್ಸ್. ಶಿವಂಬುದು ಚೆನ್ನಾಗಿತ್ತು. ನಮ್ಗೆ ಮರ್ಮ ಥೆರಪಿದು ಹೇಳಿದ್ದು ಅದು ಅದ್ಭುತವಾಗಿತ್ತು. ಸ್ವಲ್ಪ ನಮ್ಮ ಫುಡ್ ಅಂಡ್ ನ್ಯೂಟ್ರಿಷನ್ ನಮ್ಮ ಪ್ರೇಮ ಮೇಡಮ್ದು ಇನ್ನ ಒಂದ್ ಸ್ವಲ್ಪ ಜಾಸ್ತಿ ಒತ್ತಿದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಸೊ ಕನಿಷ್ಠ 1 ಗಂಟೆ ಆದ್ರೂ ಆ ತರದ್ದು ಒಬ್ಬೊಬ್ಬರದು ಒಂದೊಂದ್ ಗಂಟೆ ನಡೆಸಿದ್ರೆ ಮುಕ್ಕಾಲ್ ಗಂಟೆ ನಡೆಸಿ 10 ನಿಮಿಷ ಕ್ವಶನ್ ಆನ್ಸರ್ ಗಿಟ್ರೆ ನಮ್ಗೆ ಇನ್ನೂ ಒಂದು ಆಳವಾದ ಜ್ಞಾನ ಅಥವಾ ಕ್ವಶನ್ಸ್ ಕೇಳೋದಿಕ್ಕೆ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತೇಳಿ. ಆದ್ರೆ ನೋಡ್ದಂಗೆ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವೋ, ನಾನು 300 ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅಷ್ಟು ಜನನೂ ಇರ್ಲಿಲ್ಲ. ಆದ್ರಿಂದ ನಮ್ಮ ಏನು ಧ್ಯಾನ ಬಂಧುಗಳಿದೆ, ಇಂಥ ಕಾರ್ಯಕ್ರಮಗಳು ಆದಾಗ ತಮಗೆ ಯಾವಾಗ ಸಮಯಾವಕಾಶ ಆಗುತ್ತೋ ಆವಾಗ ಬಂದು ಜಾಯಿನ್ ಆಗಿ ಇದ್ರ ಪ್ರಯೋಜನ ಪಡ್ಕೊಂಡ್ರೆ ನುರಿತ ಜ್ಞಾನಿಗಳಿಂದ ನಾವು ಹೆಚ್ಚೆಚ್ಚು ಜ್ಞಾನ ಸಂಪಾದನೆ ಮಾಡ್ಕೋಬಹುದು ಅಂತ ನನ್ನ ಒಂದು ಅನಿಸಿಕೆ ಆಗಿದೆ. ಆದ್ರಿಂದ ಹೆಚ್ಚೆಚ್ಚು ಜನ ಇದರಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸರ್ ಅಲ್ಲಿ ಜನ ನನ್ಗೆ ಏನ್ ಹೇಳಿದ್ರು ಅಂದ್ರೆ, ಮೇಡಮ್ ಸಿದ್ರ ಬೆಟ್ಟ ಮಾಡಿದ್ರೆ ಆಮೇಲೆ ಮತ್ತೆ ಮಾಡ್ಲೇ ಇಲ್ಲ ಮತ್ತೆ ಮಾಡಿ ಅಂತ ಇದ್ರು. ಸೊ ಈಗ ನಾವೇನ್ ಅನ್ಕೊಂಡ್ವು ಅಂದ್ರೆ, ಚಿಂತಾಮಣಿಗೆ ಹೋಗಕ್ಕೆ ಮೊದ್ಲು ಹಿಂದಿನ ದಿನ ಅಲ್ಲಿ ಸೀತಿ ಬೆಟ್ಟ ಅಥವಾ ಕೈವಾರ ಬೆಟ್ಟ ಅಲ್ಲೇ ಏನಾದ್ರು ಅಕಾಮಡೇಶನ್ ಏನಾದ್ರು ಸಿಗುತ್ತಾ ಅಥವಾ ಪ್ರಸಾದ ಸಿಗುತ್ತಾ ಅಂತ ಯೋಚನೆ ಮಾಡಿ ಒಂದಿನ ಮೊದ್ಲೇ ತಾವು ನಮಗೆ ನಿಮ್ಮ ಗೈಡೆನ್ಸ್ ಅಲ್ಲಿ ನಮ್ಮನ್ನ ಕರ್ಕೊಂಡಿದ್ರೆ ಒಂದಿನ ಅಲ್ಲಿ ಪರಿಚಯದವ್ರು ಇದ್ದಾರೆ ಕೈವಾರದಲ್ಲಿ. ಯಾಕಂದ್ರೆ ನಾನು ಒನ್ ಆಫ್ ದ ಡೋನರ್ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮಾಡ್ಕೊಂಡು ಅಲ್ಲೇನಾದ್ರೂ ಉಳ್ಕೊಳಕ್ಕೆ ವ್ಯವಸ್ಥೆ ಕೊಡ್ತೀವಿ ಅಂತಂದ್ರೆ, ಅಥವಾ ಆ ಕಾರ್ಯಕ್ರಮನ ಅಲ್ಲೇ ಅವ್ರೇನಾದ್ರು ಮಾಡಿ ಅಂತಂದ್ರುನು ಅದನ್ನು ಯೋಚನೆ ಮಾಡಿ ರವಿ ಅವ್ರನ್ನೂ ಜೊತೆನೂ ಒಂದು ಸಂಪರ್ಕ ಮಾಡಿ ಅವ್ರು ಯಾವ ತರ ಮಾಡ್ತಾರೆ ಅಂತ ಒಂದು ಆಲೋಚನೆ ಮಾಡಿ ಒಂದು ಟ್ರೆಕ್ಕಿಂಗ್ ಮಾಡೋಣ ಅಂತ ನನ್ನ ಅನಿಸಿಕೆ ಇದೆ ಸರ್. ಅದು ಎಲ್ಲರ ಅಭಿಪ್ರಾಯ ಹಾಕಿ ಇದು ಮಾಡಿದ್ರೆ ಅದನ್ನ ನಾವು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಆಮೇಲೆ ಅದೇ ಸರ್, ಫುಡ್ ನಮ್ಮ ತೇಜಸ್ವಿನಿ ಇದ್ರದ ಸರ್ ಅಥವಾ ನಮ್ಮ ಕ್ಯಾಂಟೀನ್ ಸರ್? ಅದು ಕ್ಯಾಂಟೀನ್ ಅದು. ಅದೇ ಸ್ವಲ್ಪ ನನಗೂನು ಮಧ್ಯರಾತ್ರಿ 2:30 ಹೊಟ್ಟೆ ನೋವು ಬಂತು. ಯಾಕೆ ಇದು ಹೊಟ್ಟೆ ನೋವು ಬರ್ತಿದೆ, ಯಾವತ್ತು ಹಿಂಗಾಗಿಲ್ವಲ್ಲ, ಹೆಚ್ಚುಗನೆ ಆಗಿಲ್ವಲ್ಲ ನಿದ್ದೆಯಲ್ಲಿ ಅಂತ ಇದ್ದೆ. ಸ್ವಲ್ಪ ಲೂಸ್ ಮೋಷನ್ ಆಯ್ತು, ಆಮೇಲೆ ಸರಿ ಹೋಯ್ತು. ಆಮೇಲೆ ರೇವತಿ ಕೇಳಿದೆ ನಿನ್ಗೇನ್ ಆಯ್ತಾ ಅಂತೇಳಿ. ಯಾಕಂದ್ರೆ ಅದು ಸ್ವಲ್ಪ ಕಲರ್ ಮಿಕ್ಸ್ ಮಾಡ್ದಂಗಿತ್ತು, ರೆಡ್ ಕಲರ್ ಏನೋ ಅಂತೇಳಿ. ಯಾಕಂದ್ರೆ ದೀಪಕ್ ಅವ್ರು ಹೇಳಿದ್ರು ಕ್ಯಾಂಟೀನ್ ಅಲ್ಲೇ ಮಾಡಿಸ್ಬೇಕಾಗ್ತದೆ, ಎಷ್ಟು ಮಾಡಿಸ್ಬೇಕಾಗ್ತದೆ ಏನು ಅಂತ ಒಂದ್ಸಾರಿ ಕೇಳಿದ್ರು ಸರ್ ಅವರು. ಸೊ ಹಂಗಾಗಿ ಸ್ವಲ್ಪ ನಾವು ಇನ್ಮೇಲೆ ಊಟದ್ದು ಮಾಡೋವಾಗ ನಾವು ಮೊದ್ಲೇ ಅವ್ರಿಗೆ ಹೇಳ್ಬಿಟ್ರೆ ಒಳ್ಳೇದು. ಯಾಕಂದ್ರೆ ಎಲ್ಲರಿಗೂ ಆಗದೆ ಇರ್ಬೋದು, ಬಟ್ ಯಾರಿಗೂನು ಹಿಂಗೆ ಆಗೋದು ಬೇಡ ಅಂತೇಳಿ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಮುಂದೆ ನಾವು ಇದಾಗುತ್ತೆ ಅಂತೇಳಿ ವಾಲಂಟಿಯರ್ಸ್ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಮುಂದೆ ವಾಲಂಟಿಯರ್ಸ್ ಇದರಲ್ಲಿ ಆಕ್ಷನ್ ಪ್ಲಾನ್ ಆಕ್ಷನ್ ತಗೊಂಡ್ರೆ ಒಳ್ಳೇದು. ಯಾಕಂದ್ರೆ ಎಲ್ಲ ನಾವು ಗಮನಿಸಕ್ ಆಗಲ್ಲ. ಅಲ್ಲಿ ಏನಾಗ್ತದೆ, ಹೌದು ಕರೆಕ್ಟ್ ಸರ್, ಕೆಲಸಗಳು ಜಾಸ್ತಿ ಇರುತ್ತೆ. ಹೌದು. ಅದೇ ಸರ್, ವಾಲಂಟಿಯರ್ಸ್ಗೆ ಅದು ಪಕ್ಕ ಅವ್ರಿಗೆ ಕರೆದು ಬಿಟ್ಟು ಇಂಥದ್ದು ಅಂತ ಅಥವಾ ಆನ್ಲೈನ್ ಅಲ್ಲಿ ಅವ್ರಿಗೆ ನಿಮ್ಗೆ ಇಂತಿಂತ ಕೆಲಸ ಅಂತ ಹೇಳ್ಬಿಟ್ರೆ ನೀವು ಮುಂದೆನೆ ಹೋಗಿ ಒಂದಿನ ಮಾಡಿ ಅಥವಾ ಬೇಗ ಹೋಗಿ ಒಂದಿನ ಮಾಡಿ ಅಂತ ಜವಾಬ್ದಾರಿ ಮೊದ್ಲೇ ಫಿಕ್ಸ್ ಮಾಡ್ಬಿಟ್ರೆ ಅವ್ರ ಆಗುತ್ತೆ ಸರ್. ನನಗೆ ಅಲ್ಲಿ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ನಾವು ಅವತ್ತು ನೈಟ್ಗೆಲ್ಲ ವಾಲಂಟಿಯರ್ಸ್ ಬರ್ಬೇಕಂತ ನಾವು ಕೊಟ್ಟಿದ್ವಿ, ಮೆಸೇಜ್ ಕೊಟ್ಟಿದ್ವಿ, ಎಲ್ಲ ಮಾಡಿದ್ವಿ. ಆದ್ರೆ ಅಲ್ಲಿ ಯಾರು ಬಂದಿಲ್ಲ. ಒಬ್ರು ನೀವು ಅಫ್ಕೋರ್ಸ್ ನೀವೆಲ್ಲ ಬಂದಿರಿ, ಬಟ್ ಮಿಕ್ಕಿದವ್ರು ಯಾರು ಬಂದಿಲ್ಲ. ಅದಕ್ಕೂ ಸರಿ ಇದೇನೋ ಈ ವ್ಯವಸ್ಥೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ಮಾಡ್ತಾ ಇದಾರಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಬಿಟ್ಟಿದೆ ಅಷ್ಟೇ. ಸರ್ ಅದು ಸಿದ್ಧರ ಬೆಟ್ಟದಲ್ಲಿ ನಾವು ಮಾಡೋದು ಗೊತ್ತಾ ಸರ್?
ಕೊಟ್ಬಿಟ್ಟು ಹಿಂಗೆ ಸಣ್ಣಗೌಡ್ರಿಗೆ ನನ್ಗೆ ಕೊಟ್ಬಿಟ್ಟು ನೀವೆಲ್ಲ ವ್ಯವಸ್ಥೆ ಮಾಡಿ ಅಂದಂಗೆ ಸರಿ ಯಾರಿಗಾದ್ರೂ ಒಂದು ಜವಾಬ್ದಾರಿ ಕೊಟ್ಬಿಟ್ಟು ಆ ಸಬ್ ಗ್ರೂಪ್ಸ್ ಕೊಟ್ಬಿಟ್ರೆ ಆಗಿದ್ಯಾ ಅಂತ ನೋಡ್ಕೊಳ್ಳಕ್ಕೂ ಒಂದು ಅನುಕೂಲ ಆಗುತ್ತೆ ಸರ್ ನಾವು ಮಾಡುವಾಗ. ಈಗ ರೇವಾ ಯೂನಿವರ್ಸಿಟಿ ಮೇಜರ್ ಪಾರ್ಟ್ ಇತ್ತು, ಸೊ ಹಂಗಾಗಿ ಸ್ವಲ್ಪ ಇದಾಯ್ತು. ಆಮೇಲೆ ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ, ಈಗ ನಾವು ಅಷ್ಟು ಅದ್ಭುತವಾಗಿ ಮಧ್ಯಾಹ್ನ ಕಾರ್ಯಕ್ರಮ ನಡೀತು, ಆದ್ರೆ ರೇವಾ ಯೂನಿವರ್ಸಿಟಿ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ 2025 ಅಂತಾನೆ ಇತ್ತು, ಮಾತಾಡ್ದು ಎಂಬ್ಲಮ್ ಇತ್ತು, ಆದ್ರೆ ಮಧ್ಯಾಹ್ನ ಸಮಗ್ರ ಸ್ವಾಸ್ಥ್ಯ ಹಬ್ಬ ಅಂತ ಹೇಳಿ ಎಲ್ಲೂ ಟೈಟಲ್ ಕಾಣ್ಲಿಲ್ಲ ನಮ್ಗೆ. ಅದು ಒಂದು ಸ್ವಲ್ಪ ಬೇಸರ ಆಯ್ತು ಸರ್. ಇನ್ನು ಮುಂದೆ ಆ ತರ ಜಾಯಿಂಟ್ ಪ್ರೋಗ್ರಾಮ್ಸ್ ಮಾಡುವಾಗ ಮಾತಾಡೋದು ಹೈಲೈಟ್ ಆಗ್ಬೇಕು ಸರ್. ರೈಟ್ 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 ಮಾಡೋಣ ಖಂಡಿತ. ಥ್ಯಾಂಕ್ ಯು ಮೇಡಮ್. ರೈಟ್, ಥ್ಯಾಂಕ್ ಯು ಸರ್. ರೇವತಿ ಮೇಡಮ್ ಮಾತಾಡಿ. ಸರ್ ಅದೇ ನನಗೆ ಫುಡ್ ಬಗ್ಗೆ ಹೇಳಿದಾಗ ನನಗೆ ತುಮಕೂರಲ್ಲಿ ಮಾಡುವಾಗ ಅವರಿಗೆ ಕ್ಲಿಯರ್ ಆಗಿ ಹೇಳಿದೆ ಏನು ಅಂತಂದ್ರೆ, ನೀವು ಯಾವುದೇ ಕಲರ್ ಅನ್ನ ಯೂಸ್ ಮಾಡಬೇಡಿ, ಅಜಿನೋಮೋಟೋ ಯೂಸ್ ಮಾಡಬೇಡಿ, ಆಮೇಲೆ ಬೆಳ್ಳುಳ್ಳಿ ಯೂಸ್ ಮಾಡಬೇಡಿ. ಯಾಕಂದ್ರೆ ಬರುವವರು ತುಂಬಾ ಜನ ಬೆಳ್ಳುಳ್ಳಿಯನ್ನ ಬಿಟ್ಟಿರ್ತಾರೆ ನಮ್ಮ ಧ್ಯಾನದಲ್ಲಿ ಅಂತ ಅವ್ರು ಹಾಗೆ ಮಾಡಿದ್ದಾರೆ ಸರ್. ನಾವೀಗ ಚಿಂತಾಮಣಿಯಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಅದು ಒಂದು ಇನ್ಸ್ಟ್ರಕ್ಷನ್ ಅನ್ನ ಮೊದ್ಲೇ ಕೊಡುವ ಸರ್. ಯಾಕಂತಂದ್ರೆ ಟೇಸ್ಟ್ ಅಂತ ಇಂಪಾರ್ಟೆಂಟ್ ಅಲ್ಲ. ಸೊ ಇದು ಮೂರನ್ನ ಅವಾಯ್ಡ್ ಮಾಡಿ ನಮಗೆ ಹೇಗೆ ಹಳ್ಳಿ ಟೇಸ್ಟ್ ಆದ್ರೂ ಪರವಾಗಿಲ್ಲ ಅದೇ ತರ ಕೊಡಿ ಅಂತ ಹೇಳ್ಕೊಂಡು ಹೇಳಿದ್ರೆ ಅವ್ರು ಹಾಗೆ ಅಡಿಗೆಯನ್ನ ಮಾಡ್ತಾರೆ. ಅಷ್ಟು ಸಾಕು ಸರ್, ಬೇರೇನ್ ಬೇಡ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಹೇಳ್ಬೇಕು. ನಮಗೆ ಕಲರ್ ಬೇಡ, ನೋಡ್ಲಿಕ್ಕೆ ಚಂದ ಯಾರಿಗೆ ಬೇಕು, ನಮಗೆ ಆರೋಗ್ಯಕ್ಕೆ ಚೆನ್ನಾಗಿದ್ರು ಸಾಕು. ಅದು ಕಲರ್ಗೋಸ್ಕರ ಇವನ್ ಅವ್ರು ಕೇಸರಿ ಬಾತುಗೂ ಕಲರ್ ಹಾಕಿದ್ರು ಬೆಳಿಗ್ಗೆನೆ. ಆ ಬಾತು ಅಷ್ಟೇ, ಯಾವ ಟೊಮೆಟೊ ಹಾಕಿದ್ರು ಆ ಕಲರ್ ಬರಲ್ಲ, ಇಟ್ ವಾಸ್ ರೆಡ್ ಕಲರ್. ಅದು ಪ್ರಾಬ್ಲಮ್ ಆಗಿದೆ. ಅಂದ್ರೆ ನನ್ನಂತವರಿಗೆ, ಎಲ್ಲರಿಗೂ ಅಂತಲ್ಲ, ಯಾಕಂದ್ರೆ ನಾವು ಮಸಾಲೆ ಪದಾರ್ಥಗಳನ್ನು ತಿನ್ನೋದು ಬಹಳ 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 ಕಡಿಮೆ. ಅದಕ್ಕೋಸ್ಕರ ಅಂದ್ರೆ ಅಭ್ಯಾಸ ಇದ್ದವರಿಗೆ ಅದು ಹೊಟ್ಟೆ ಅಡ್ಜಸ್ಟ್ ಆಗುತ್ತೆ, ಕೆಲವರಿಗೆ ಈ ತರ ಆದಷ್ಟು ಏನಂದ್ರೆ ಅದೇ ಯಾವುದೇ ಪಚನ ಮಾಡ್ಬೇಕಂದ್ರೆ ಸ್ವಲ್ಪ ನಾವು ಅಗ್ನಿ ಹೆಚ್ಚು ಮಾಡ್ಕೋಬೇಕು. ಅವಾಗ ಏನ್ ಮಾಡ್ಬೇಕಂದ್ರೆ ಈ ಪಿಂಗ್ಲಾ ನಾಡಿನ ಆಕ್ಟಿವೇಟ್ ಮಾಡ್ಕೊಂಡು ತಿನ್ಬೇಕು ತಿನ್ನುವಾಗ ಅಟ್ಲೀಸ್ಟ್. ಅದು ಅವೆಲ್ಲ ಟೀಚ್ ಮಾಡಿದ್ವಿ ವೇದಿಕೆದಲ್ಲಿ, ಆದ್ರೆ ಎಷ್ಟು ಜನ ಅದು ಪಾಲನೆ ಮಾಡ್ತಾರೋ ಗೊತ್ತಿಲ್ಲ. ಸೊ ಯಾವುದೇ ನೀವು ತಿನ್ನಿ, ಅಲ್ಲಿ ಟಾಕ್ಸಿನ್ಸ್ ಇರುತ್ತೆ, ಸ್ವಲ್ಪ ಪ್ರಾಬ್ಲಮ್ಗಳು ಇರ್ತದೆ. ನಾವೇನ್ ಮಾಡ್ಬೇಕು, ಈ ಪಿಂಗ್ಲಾ ನಾಡಿನ ಆಕ್ಟಿವೇಟ್ ಮಾಡ್ಕೋಬೇಕು. ತಿನ್ನೋ ಸಮಯದಲ್ಲಿ ತಿಂದಿದ ಮೇಲೆ 1 ಗಂಟೆ ಸಮಯವರೆಗೂ ಈ ಪಿಂಗ್ಲಾ ನಾಡಿ ಆಕ್ಟಿವೇಟ್ ಮಾಡಿ ಇರ್ಬೇಕು. ಅದು ನೋಡ್ಕೊಳ್ಳಿ, ಇವಾಗಿದ್ದ ಅದು ನೋಡ್ಕೊಂಡ್ರೆ ಸಾಕು. ಖಂಡಿತ ಮಾಡ್ತೇನೆ. ಯಾಕಂತಂದ್ರೆ ಫುಡ್ ಅಲ್ಲಿ ಹೋದಾಗ ಅಪ್ಸೆಟ್ ಆಗೋದಕ್ಕಿಂತ ಗೊತ್ತಿಲ್ಲ. ಈಗ ಇಲ್ಲೇ ಅಲ್ಲ ನಾನು ಹೇಳೋದು, ಇನ್ನೆಲ್ಲೇ ಹೋದ್ರು ನಮ್ಗೆ ಗೊತ್ತಿಲ್ಲ. ಈಗ ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಒಂದು ಪ್ರಧಾನ ಇನ್ಸ್ಟ್ರಕ್ಷನ್ 1 ದಿವಸ ಮುಂಚೆ ಪಾಸ್ ಮಾಡಿದ್ವಿ. ಏನಂತ ಗೊತ್ತಾ, ಖಂಡಿತ ಅಲ್ಲಿ ಬೆಳ್ಳುಳ್ಳಿ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟಿದ್ವಿ. ಈ ಕಲರ್ಸ್ ಉಪಯೋಗಿಸಬಾರ್ದು, ನೈಸರ್ಗಿಕವಾಗಿರ್ಬೇಕಂತ ಹೇಳಿದ್ವಿ. ಆದ್ರೆ ಅವ್ರು ಕೇಳಲ್ವಲ್ಲ. ಈ ಹೋಟೆಲ್ಸ್ ಅವರೆಲ್ಲ ಒಂಥರ ಅವರು ಮೈಂಡ್ ಸೆಟ್ ಅಲ್ಲಿ ಏನಂದ್ರೆ ಎಲ್ಲ ನೋಡಕ್ಕೆ ಚಂದ ಅಂತಾರಲ್ಲ, ಆ ಚಂದಕ್ಕೋಸ್ಕರ ಏನೇನೋ ಮಾಡ್ತಾರೆ. ಅದನ್ನು ನಾವು ಹೇಳಿದ್ವಿ, ಅವರು ಪಾಲನೆ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ. ಬಟ್ ಅದು ನೆಕ್ಸ್ಟ್ ಟೈಮ್ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಚಿಂತಾಮಣಿಗೆ ರವಿ ಸರ್ಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ. ಯಾಕಂದ್ರೆ ರವಿ ಸರ್ ಮಾಡ್ಲಿಕ್ಕಿಲ್ಲ. ಯಾಕಂತಂದ್ರೆ ಅವರ ಒಂಥರ ಥಿಂಕಿಂಗ್, ಅವರ ಒಂಥರ ನ್ಯಾಚುರಲ್ ಇದಕ್ಕೆ ನಾಲೆಜ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗಾಗಿ ಅವ್ರು ಮಾಡ್ಲಿಕ್ಕಿಲ್ಲ. ಜೊತೆಗೆ ನಾನು ಹೇಳ್ತೇನೆ, ಲಕ್ಷ್ಮೀಕಾಂತಮ್ಮ ಮೇಡಮ್ ಹೇಳಿದ್ದನ್ನ ಇದು, ಯಾಕಂತಂದ್ರೆ ಈಗ ನಾವು ಸಡನ್ ಆಗಿ ಚಿಂತಾಮಣಿದನ್ನ ಆತರ ಚೇಂಜ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ನನ್ನ ಅಂದಾಜು. ಯಾಕಂತಂದ್ರೆ ರವಿ ಸರ್ ಅವ್ರದ್ದೇ ಹಾಲ್, ಅದು ಆಡಿಟೋರಿಯಂ ಎಲ್ಲ ಅವ್ರದ್ದೆಲ್ಲ ಫ್ರೀ ಆಗಿದೆ. ಪುನಃ ಅವರು ಈ ತರ ಕೈವಾರದಲ್ಲಿ ಮಾಡೋದು ಬೆಸ್ಟ್ ಸಜೆಷನ್. ಅದು ಬೇಕಾದ್ರೆ ಅಲ್ಲಿ ಇನ್ನೊಮ್ಮೆ ಮಾಡ್ಕೊಳ್ಳೋಣ. ಬಟ್ ಈಗಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ಬಹುದು. ಅವ್ರು ಮತ್ತೆ ಅಲ್ಲಿ ಹೋಗಿ ಮಾತಾಡಿ ಅದು ಪೋಸ್ಟ್ಪೋನ್ ಆಗುತ್ತೆ. ನಾನೇನು ಹೇಳ್ತಂದ್ರೆ, ನಾವು ಕರೆಕ್ಟ್ ಮೇ 21ಗೆ ತುಮಕೂರಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ, ಜೂನ್ 21ಗೆ ರೇವಾದಲ್ಲಿ ಆಯ್ತು. ಹಾಗೆ 1 ಮಂತ್ ಅಲ್ಲಿ ನಾವು ಚಿಂತಾಮಣಿಯನ್ನ ಮುಗಿಸ್ಕೊಳ್ಳೋದು ಒಳ್ಳೇದು ಸರ್. ಸೊ ಆ ಕಂಟಿನ್ಯೂಟಿ ಇರುತ್ತೆ, ಆ ಪಾಸಿಟಿವ್ ಎನರ್ಜಿ ಎಲ್ಲರ ಹತ್ರನೂ ಅದು ಏನು ಅಕ್ಯುಮುಲೇಟ್ ಆಗುತ್ತಾ ಹೋಗುತ್ತೆ. ಆದ ಕಾರಣ ರವಿ ಸರ್ ಎಲ್ಲಿ ಅರೇಂಜ್ ಮಾಡಿದ್ದಾರೆ ಅದನ್ನ ಫಸ್ಟ್ ಮಾಡ್ಕೊಳ್ಳೋಣ ಮೇಡಮ್. ಆಮೇಲೆ ಕೈವಾರದಲ್ಲಿ, ಇಟ್ ಇಸ್ ಎ ಬ್ಯೂಟಿಫುಲ್ ಪ್ಲೇಸ್, ತುಂಬಾ ಚೆನ್ನಾಗಿದೆ. ಅಲ್ಲಿ ಮಾಡಿದ್ರೆ ಇನ್ನೂ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಅದನ್ನ ಇನ್ನೊಮ್ಮೆ ಅವರಿಗೆ ಆರ್ಗನೈಸ್ ಮಾಡ್ಲಿಕ್ಕೆ ಹೇಳೋಣ, ಅಲ್ಲಿ ಯಾರಿದ್ದಾರೆ ಅಂತ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಕೊಂಡು ತಮ್ಮ ಗಮನಕ್ಕೆ ತರಬೇಕಿತ್ತು ಸರ್. ಮೇಡಮ್, ಇನ್ನೊಂದು ಮೈಸೂರಲ್ಲಿ ಒಂದು ಪ್ರಕೃತಿ ವ್ಯವಸಾಯ ಕ್ಷೇತ್ರ ಇದೆ. ಅದು ಅಲ್ಲಿ ಅಡಿಗೆ ಅವರೇ ಮಾಡ್ತಾರೆ, ಅವರೇ ಬಡಿಸ್ತಾರೆ ಎಲ್ಲ. ಆಮೇಲೆ ಅಲ್ಲಿ ನೋಡ್ಬೇಕಾಗಿರುವಂಥದ್ದು, ಕಲಿಬೇಕಾಗಿರುವಂಥದ್ದು ಪದಾರ್ಥಗಳ ಬಗ್ಗೆ ಎಲ್ಲ ನೈಸರ್ಗಿಕ ಪದಾರ್ಥಗಳು, ಅರಿಶಿನ ಪೌಡರ್ ಇಂದ ಇದ್ಕೊಂಡು ಪೂರ್ತಿ ಸುಮಾರು ಪ್ರಾಡಕ್ಟ್ಸ್ ಎಲ್ಲ ಅಲ್ಲೇ ರೆಡಿ ಮಾಡ್ತಾರೆ. ನೈಸರ್ಗಿಕ ವ್ಯವಸಾಯ ಮಾಡ್ತಾ ಇರ್ತಾರೆ. ಅವರು ಅನೇಕ ಬುಕ್ಗಳು ರಚನೆ ಮಾಡಿದ್ದಾರೆ. ಆ ಪರ್ಸನ್ ಚಂದ್ರಶೇಖರ್ ಅಂತ, ಅವರು ಎಷ್ಟು ಬುಕ್ ಅಂದ್ರೆ ಹಲವಾರು 10 ಬುಕ್ಗಳು ರಚನೆ ಮಾಡಿದ್ದಾರೆ. ಓಕೆ,
ಅವರ ನಂಬರ್ ಕೊಡ್ತೀನಿ, ಮಾತಾಡಿ. ಅನುಕೂಲ ಇದ್ರೆ ಈಗ ಕಾರ್ಯಕ್ರಮ ಚಿಂತಾಮಣಿ ಕಾರ್ಯಕ್ರಮ ಸ್ವಲ್ಪ ದೂರ ಇದೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಮಧ್ಯದಲ್ಲಿ ನಮ್ಗೆ 1 ಮಂತ್ ಸಿಕ್ಕಿದ್ರೆ ಇಲ್ಲ ಎಷ್ಟು ನೋಡ್ಕೊಳ್ಳಿ. ಒಂದು ವೀಕೆಂಡ್ ಸಂಡೇ ಅಥವಾ ಸಂಡೇ ಇಟ್ಕೊಳ್ಳಿ. ಸಂಡೇನೆ ಪೂರ್ತಿ ದಿವಸ ಬೆಳಗ್ಗೆ ಅಲ್ಲಿಗೆ ಹೋಗೋದು. ಅಲ್ಲೇನು ಇರೋದೇನ್ ಬೇಕಾಗಿಲ್ಲ, ದೂರದಿಂದ ಬಂದ್ರೆ ಯಾರನ್ನ ಉಳ್ಕೋಬೇಕು ಬೇರೆ ಕಡೆ ಆಚೆ ಕಡೆ. ಬಟ್ ಆದ್ರೆ ಅಲ್ಲಿಗೆ ಹೋದ್ರೆ ನಾವು ಮುಂದೆ ಬುಕ್ ಮಾಡ್ಕೊಂಡ್ರೆ ಅವ್ರಿಗೆ ಹೇಳಿದ ಇಷ್ಟು ಜನ ಬರ್ತೀವಿ ಅಂತ ಹೇಳ್ಕೊಟ್ರೆ ಅವರು ಆಹಾರ ಎಲ್ಲ ಒದಗಿಸ್ತಾರೆ, ಏನ್ ತೊಂದರೆ ಇಲ್ಲ. ಬಟ್ ನೋಡೋದು ಕಲಿಯೋದಂತೂ ತುಂಬಾ ಇದೆ. ಅಲ್ಲಿ ಪದಾರ್ಥಗಳ ಬಗ್ಗೆನೂ ಸಹ ಪ್ರತಿ ಒಂದು ಅವ್ರು ತಿಳಿಸ್ಕೊಡ್ತಾರೆ, ಪ್ರತಿಯೊಂದು. ಆ ರೀತಿಯಲ್ಲಿ ಅವರು ವ್ಯವಸಾಯವನ್ನು ಕಲಿಯೋದು, ವ್ಯವಸಾಯ ಯಾರನ್ನ ಬೇಕಾದ್ರೆ ಪ್ರಕೃತಿ ವ್ಯವಸಾಯ ಹೆಂಗಿರ್ತದೆ ನೋಡ್ಬೇಕು. ಮತ್ತೆ ಮೈಸೂರು ಹತ್ರನೇ, ಮೈಸೂರು ಹತ್ರ. ಎಲ್ಲಿ ಪ್ರಾಪರ್ ಜಾಗ ಗೊತ್ತಿಲ್ಲ ಸರ್. ಮೈಸೂರು ವೆರಿ ನಿಯರ್ ಬೈ ಮೈಸೂರು, ಅದು ನನಗೂ ಗೊತ್ತಿರೋಂಥದ್ದು. ನಾನು ನಂಬರ್ ಕಳಿಸ್ತೀನಿ, ಒಂದ್ಸರಿ ಮಾತಾಡ್ಬೋದು ಅವ್ರ ಹತ್ರ. ಬಟ್ ಅದು ಆ ಕ್ಷೇತ್ರವನ್ನು ವಿಸಿಟ್ ಮಾಡೋದಂತೂ ನಿಜವಾಗಿ ತುಂಬಾ ಜನಕ್ಕೆ ಬದಲಾವಣೆ ಆಗತ್ತೆ ಜೀವನದಲ್ಲಿ. ನಾವು ಜೀವನ ಶೈಲಿ ಬಗ್ಗೆ ಹೇಳ್ತೀವಲ್ಲ, ಸಮಗ್ರ ಜೀವನ ಶೈಲಿ, ಅದು ನಡ್ಸ್ಕೊಳ್ಳೋಂತ ಪರಿಸ್ಥಿತಿ ತುಂಬಾ ಈಸಿ ಆಗತ್ತೆ ಅಲ್ಲಿ ಹೋದ್ರೆ. ಸರ್ ನಂದು ಇನ್ನೊಂದು ರಿಕ್ವೆಸ್ಟ್ ಸರ್, ಎಲ್ಲಿಯಾದ್ರೂ ಪ್ರೋಗ್ರಾಮ್ ಮಾಡಿದಾಗ ಒಂದೇನಂದ್ರೆ ನಾವು ಸಂಡೇನ ಫಿಕ್ಸ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಗವರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಸುಮಾರು ಜನ ಇದ್ದಾರೆ. ಸೊ ಅವರಿಗೆ ಸಂಡೇ ಬರ್ಲಿಕ್ಕೆ. ಇನ್ನೊಂದೇನಂದ್ರೆ ನಮ್ಮ ಟೈಮ್ ಅನ್ನ ಸ್ವಲ್ಪ ಫ್ರೀಸ್ ಮಾಡ್ಕೊಳ್ಳೋದು ಒಳ್ಳೇದು ಸರ್. ನಿನ್ನೆ ಎಲ್ಲರೂ ಹೋಗಿ, ಈಗ ನಮ್ಮ ಟೀಮ್ನವರೇ ಹೋಗಿ ಮುಟ್ಟುವಾಗ ರಾತ್ರಿ 10:30 ಗಂಟೆ ಆಗಿದೆ. ಪಾಪ ಲಕ್ಷ್ಮೀಕಾಂತ ಮೇಡಮ್ಗೂ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಇಂದ ಈಗ ಈ ರೀತಿಯಲ್ಲಿ ಮಾಡ್ಬೋದು. ಅಂದ್ರೆ ಒಂದು ಸಂಗೀತ ಧ್ಯಾನ ಯಜ್ಞ ಮಾಡಿದ್ರೆ ಒಂದು ಮಧ್ಯಾಹ್ನವರೆಗೆ ಮಾಡಿ, ನೆಕ್ಸ್ಟ್ ಅದಾದ್ಮೇಲೆ 1-2 ವರ್ಕ್ಶಾಪ್ ಮಾತ್ರ ಇಟ್ಬಿಟ್ಟು ಕ್ಲೋಸ್ ಮಾಡ್ಬೇಕು. ಸರ್ ಒಂದು 2 ಗಂಟೆ 3 ಗಂಟೆ ಕ್ಲೋಸ್ ಮಾಡ್ಬೇಕಷ್ಟೇ. ಸಂಗೀತ ಧ್ಯಾನದ ಟೈಮ್ ಕಡಿಮೆ ಮಾಡಬಹುದಾ ಸರ್, ಅಥವಾ ಬೇಡವಾ? ಮಾಡ್ಬೋದು ಸರ್. ಯಾಕಂತಂದ್ರೆ ನಿನ್ನೇನು ಅಲ್ಲೇನಂದ್ರೆ ಅಲ್ಲಿ ಆದಷ್ಟು ಒಂದು 1.5 ಗಂಟೆ ಇದು ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು, ಇನ್ ಸ್ವಲ್ಪ 1 ಗಂಟೆ ವರ್ಕ್ಶಾಪ್ಸ್ ಕೊಟ್ಬಿಟ್ಟು ಮಧ್ಯಾಹ್ನ ಊಟದ ಮೇಲೆ 1-2 ವರ್ಕ್ಶಾಪ್ ಮಾಡ್ಕೊಂಡು, ಮಧ್ಯದಲ್ಲಿ ಸ್ವಲ್ಪ ಹಾಸ್ಯ ಏನಾದ್ರೆ ಮಾಡ್ಕೊಂಡು, ಕಲ್ಚರಲ್ ಮಾಡ್ಕೊಂಡು 3 ಗಂಟೆಗೆ ಮುಗಿಸ್ಬಿಟ್ರೆ ಎಲ್ಲರೂ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಹೋಗ್ತಾರೆ. ದ ಮೋಸ್ಟ್ 4 o'clock ವಿ ಹ್ಯಾವ್ ಟು ಕಮ್ ಔಟ್ ಸರ್. ಯಾಕಂತಂದ್ರೆ ಬಂದವರಿಗೆ 4 ಬೇಕಾಗಿಲ್ಲ ಅಂತ ಅನ್ಸದೆ. ನೋಡೋಣ 3:30-4 ಒಳಗಡೆ ಹಾಗೆ ಆದ್ರೆ ತುಂಬಾ ಒಳ್ಳೇದು ಸರ್. ಯಾಕಂದ್ರೆ ಜಾಸ್ತಿ ನಮ್ಮ ಗ್ರೂಪ್ ನ ಹೆಣ್ಮಕ್ಳೇ ಇದ್ದಾರೆ, ಒಬ್ಬೊಬ್ರೆ ಬಂದಿರ್ತಾರೆ ಮಾಡ್ತಾರೆ, ಬಸ್ ಇರುದಿಲ್ಲ ಕನ್ವೀನಿಯಂಟ್. ಇವೆಲ್ಲ ನಮ್ಗೆ ಅನುಭವ ಮೇಲೆ ಬರೋದು, ಇವೆಲ್ಲ ಐಡಿಯಾಸ್. ಸರಿ, ಇಲ್ಲಾಂದ್ರೆ ಒಂದೇ ಸರಿ ಬರೋದಿಲ್ಲ. ಮುಂದೆ ಅದನ್ನ ಹಾಗೆ ಮಾಡ್ಕೊಳ್ಳೋಣ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಂಜುಳಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾರೆ. ಸ್ಯಾಟರ್ಡೆ ಎಲ್ಲಾ ಪ್ರೋಗ್ರಾಮ್ಗಳು ತುಂಬಾ ಚೆನ್ನಾಗಿತ್ತು ಸರ್. ಮತ್ತೆ ನನ್ನ ಪಕ್ಕದಲ್ಲಿ ಇರೋರು ಹೋಗೋಣ ಅನ್ಕೊಂಡು ಹೇಳ್ತಾ ಇದ್ರು, 5 ನಿಮಿಷ ಇರಿ ಅಂತ. ಹಾಗೆ ಕೊನೆ ಫೋಟೋ ಸೆಷನ್ ವರೆಗೂ ಇದ್ದೆ. ಎಲ್ಲಾ ಪ್ರೋಗ್ರಾಮು ಚೆನ್ನಾಗಿತ್ತು. ನಿಮ್ಮ ಹತ್ರನೂ ಬಂದು ನಾನು ಮಾತಾಡ್ಕೊಂಡು ಬಂದೆ. ಮತ್ತೆ ಆ ಲಾಫಿಂಗ್ ಥೆರಪಿಯಲ್ಲಿ ತುಂಬಾ ವರ್ಷ ಆದ್ಮೇಲೆ ಮಗು ತರ ಕುಣಿದಾಡಿದ್ದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಆ ಊಟ ನಿಜವಾಗ್ಲೂ ಅದು ಏನೋ 2 ಸಲ ನನ್ಗೂ ಒಂದು ಲೂಸ್ ಮೋಷನ್ ಆಯ್ತು ಮನೆಗೆ ಬಂದ್ಮೇಲೆ. ಆಮೇಲೆ ಏನು ಇಲ್ಲ. ಮತ್ತೆ ಇಷ್ಟು ಒಳ್ಳೆ ಪ್ರೋಗ್ರಾಮ್ ಲೂಸ್ ಮೋಷನ್ ಆಗೋದು ಯಾಕಂದ್ರೆ ದೇಹ ಟಾಕ್ಸಿನ್ಸ್ ಅನ್ನು ಯಾವಾಗ ಸ್ವೀಕಾರ ಮಾಡುತ್ತೋ ಅದಕ್ಕೆ ಇಂಟೆಲಿಜೆನ್ಸ್ ಇದೆ. ಏನಂತ ಇದನ್ನು ತಕ್ಷಣವೇ ಆಚೆ ಕಡೆ ಕಳಿಸಿ, ಅವಾಗ ಅದು ಲೂಸ್ ಮೋಷನ್. ಆಯ್ತಾ? ಎಸ್. ಮನೆಗೆ ಬರೋದಿಕ್ಕೆ ರಾತ್ರಿ 10 ಗಂಟೆ ಆಗೋಯ್ತು ಸರ್. ಅದನ್ನು ಟೈಮಿಂಗ್ ಚೇಂಜ್ ಮಾಡ. ಯಾವ್ದು ಏನು ಕೊರತೆಗಳಿಲ್ಲ, ತುಂಬಾ ಚೆನ್ನಾಗಾಯ್ತು. ಥ್ಯಾಂಕ್ ಯು ಸರ್. ಆ ತರ ಒಳ್ಳೆ ಪ್ರೋಗ್ರಾಮ್ ಸಿಕ್ಕಿದ್ದಕ್ಕೆ ತುಂಬಾ ಧನ್ಯವಾದ. ಗುರುಜಿ ತಮ್ದು ವಯಸ್ಸೇನ ಇದಾದಂಗಾಯ್ತು. ಇಲ್ಲ, ಈಗ ಅವ್ರದ್ದು ಸ್ವಲ್ಪ ಡಬಲ್ ಎಕೋ ಬರ್ತಾ ಇತ್ತು. ಅನಿತಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿತ್ತು. ಜಾಸ್ತಿ ಬೆಳೆಸ್ಕೊಂಡಿದ್ದು ಹತ್ರ ಇದ್ದಿದ್ದು ನಾವೇ. ನಿಮ್ಮನ್ನೆಲ್ಲ ನಮ್ ಮನೆಗೆ ಇನ್ವೈಟ್ ಮಾಡ್ಬೇಕಂತ ಇತ್ತು. ರೇವತಿ ಮೇಡಮ್ ಆಗ್ಬೋದು, ಲಕ್ಷ್ಮೀಕಾಂತ್ ಮೇಡಮ್ ಎಲ್ಲ. ಮತ್ತೆ ಪ್ರೋಗ್ರಾಮ್ ಮಿಸ್ ಆಗ್ತಾ ಇತ್ತು. ಆ ಗ್ಯಾಪ್ ಅಲ್ಲೂ ನಾನು
ಅಶ್ವಿನಿ ಮೇಡಮ್ನ ಕರ್ಕೊಂಡ್ ಬಂದ ಹಂಗೆ ಹೋದೆ. ಲಕ್ಷ್ಮಿ ಮೇಡಮ್ನು ನಿಮ್ಮನ್ನ ನಾನು ಇನ್ವೈಟ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಗುರುಜಿ. ಪ್ರೋಗ್ರಾಮ್ ಆರ್ಗನೈಸರ್ ತಾವೇ ಆಗಿರೋದ್ರಿಂದ ಅಲ್ಲಿ ಅವಕಾಶ ಸಿಕ್ಲಿಲ್ಲ. ಆಮೇಲೆ 6,000 ಪಾಂಪ್ಲೆಟ್ಸ್ ನಮ್ಮ ಪತ್ರಕರ್ತರು ಹಾಕಿದ್ರು. ಆಮೇಲೆ ಈಗೆಲ್ಲ ಕೇಳ್ತಾ ಇದ್ದಾರೆ, ಎಷ್ಟೋ ಜನಕ್ಕೆ ಅರಿವಾಗಿದೆ. ಇನ್ ಯಾವತ್ತೇ ಇಲ್ಲ ಆದ್ರೆ ನಮ್ಗೆ ದಯವಿಟ್ಟು ಅದು ಎಲ್ಲ ಒಂದು ಗ್ರೂಪ್ ಕೊಟ್ಟಿದ್ದಾರೆ, ನಂಬರ್ಸ್ ಕೊಟ್ಟಿದ್ದಾರೆ ಪತ್ರಕರ್ತರದು, ಅವ್ರು ಇವ್ರು ಪೇಪರ್ ಹಾಕೋರು. ಬಹಳ ಚೆನ್ನಾಗಾಯ್ತು. ನನಗೂ ಒಂದ್ ಸೇವೆ ಮಾಡಕ್ ಅವಕಾಶ ಮಾಡ್ಕೊಟ್ರಿ. ತುಂಬಾ ಎಂಜಾಯ್ ಮಾಡಿದಂತೂ ನಾನೇ ಹತ್ರದಲ್ಲಿ ಇದ್ಕೊಂಡು. ಲಾಸ್ಟ್ ಅಲ್ಲಿ ನನ್ಗೆ ಆಫೀಸಿಂದ ಕಾಲ್ ಬಂತಂತ ಲಾಸ್ಟ್ ಫೋಟೋ ಸೆಷನ್ ಇರಕ್ಕಾಗಿಲ್ಲ. ಅದೊಂದು ತುಂಬಾ ಬೇಸರ ಆಯ್ತು. ಇನ್ನ ಗ್ರೌಂಡ್ ಎಲ್ಲಾರ ಮುಖಗಳು ನೋಡಿ, ಮೇಡಮ್ ಅವ್ರನ್ನ, ನಿಮ್ ಮಗನ್ನ ಎಲ್ಲಾರು ಕಣ್ ತುಂಬಾ ಹತ್ರದಿಂದ ನೋಡಿದ್ವಿ. ಆಮೇಲೆ ಎಲ್ಲಾರ್ದು ಪರಿಚಯ ಮಾಡ್ಕೊಂಡು ಊಟ ತಿನ್ನುವಾಗ ಎಲ್ಲ ತುಂಬಾ ಖುಷಿಯಾಗಿ ಆ ಗ್ರೌಂಡ್ ಅಲ್ಲೆಲ್ಲ ಫೋಟೋಗಳು ತೆಗೆದುಕೊಂಡು ಇದ್ವಿ. ಇನ್ನೊಂದು ಅಂದ್ರೆ ನಂದಾ ಮೇಡಮ್ ತಮ್ ತರನೇ ಇನ್ನೊಬ್ರು ಬಂದಿದ್ರು. ನೀವು ನಂದಾ ಮೇಡಮ್ ಅಂತ ಕೇಳ್ದೆ, ರೇವತಿ ಮೇಡಮ್ ಅಲ್ಲ ಅಂತ ಇದ್ರು. ಅದೇ ತರ ಇದ್ರು ಮೇಡಮ್, ನಿಮ್ಮನ್ನೇ ಹೋಲ್ತಾ ಇದ್ರು ಒಬ್ರು. ಯಾರೋ ಮೆಡಿಟೇಟರ್. ಆತರ ಆಯ್ತು. ಎಲ್ರಿಗೂ ಇನ್ವೈಟ್ ಮಾಡ್ಬೇಕಂತ ಆಸೆ ಇತ್ತು ಸರ್. ಪ್ರೋಗ್ರಾಮ್ ಅಲ್ಲಿ ಹಂಗೂ ನಾವು ಒಂದ್ ಅರ್ಧ ಗಂಟೆ ಮಿಸ್ ಆಗಿದ್ದು ಬೇಸರ ಆಯ್ತು. ಅಶ್ವಿನಿ ಮೇಡಮ್ ನಂಗೂ ನಮ್ ಮನೆಗ್ ಕರ್ಕೊಂಡ್ಬಂದು ಹಂಗೆ ಕಳ್ಸ್ಕೊಟ್ಟೆ. ನಿಮ್ಮನ್ನ ಇನ್ನೊಂದ್ಸಾರಿ ನಾನು ಇನ್ವೈಟ್ ಮಾಡ್ತೀನಿ ಸರ್, ಸತಿಪತಿಯರನ್ನ ದಯವಿಟ್ಟು ನಮ್ ಮನೆಗ್ ಬರ್ಬೇಕಂತ. ಈ ತರ ಆಯ್ತು. ಬಹಳ ಚೆನ್ನಾಗಿತ್ತು ಸರ್ ಎಲ್ಲಾ ಪ್ರೋಗ್ರಾಮ್ಸ್ನು. ಊಟದ ಬಗ್ಗೆ ನಂಗೆ ಗೊತ್ತಿಲ್ಲ, ನಾನು ಉಪವಾಸ ಇದ್ದೆ. ಲಾಸ್ಟ್ ಅಲ್ಲಿ ಜ್ಯೂಸ್ ಮಾತ್ರ ಕುಡ್ಕೊಂಡು ಬಂದ್ಬಿಟ್ಟೆ. ಇನ್ನೆಲ್ಲ ಒಂದು ಮೆರಿಟ್ಸ್ ಡಿಮೆರಿಟ್ಸ್ ಇದ್ದೇ ಇರುತ್ತೆ ಸರ್ ಇಂಥ ದೊಡ್ಡ ಫಂಕ್ಷನ್ ಆದಾಗ. ಅದೇ ಇವರೆಲ್ಲ ಹೇಳಿದ್ರಲ್ಲಿ ತಾವು ಇನ್ನ ಯಾವ ತರ ಪ್ರೋಗ್ರಾಮ್ ಅಜೆಂಡಾನ ನೀವು ಮಾಡ್ಬೇಕಂತ ನೀವು ತೀರ್ಮಾನ ಮಾಡ್ಬೇಕಾಗುತ್ತೆ. ಇದ್ದೇ ಇರುತ್ತೆ, ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇನ್ ಯಾವ್ದೇ ಈ ತರ ಪ್ರೋಗ್ರಾಮ್ ಆದ್ರೂ ಕೂಡ ನಾನು ನಿಮ್ ಜೊತೆಗೆ, ಇದೇ ಫಸ್ಟ್ ಪ್ರೋಗ್ರಾಮ್ ಪ್ರಾಕ್ಟಿಕಲ್ ಆಗಿ ತಮ್ಮ ಮುಖಾಂತರ ನಾನು ಆಗಿದ್ದು. ಯಾವಾಗೂ ಆನ್ಲೈನ್ ಅಲ್ಲಿ ಇರ್ತಾ ಇದ್ದೆ. ಅಶ್ವಿನ್ ಮೇಡಮ್ ಬಂದ್ರು. ಆತರ ಆಯ್ತು. ಇನ್ಯಾವ್ದು ಮಿಸ್ ಮಾಡ್ಕೊಳಲ್ಲ ಸರ್. ರಜೆ ಹಾಕಿ ಆದ್ರೂ ಬರ್ತೀನಿ. ಈ ನನ್ ಬಿಸಿ ಶೆಡ್ಯೂಲ್ ಅಲ್ಲಿ ಲಾಸ್ಟ್ ಸೆಷನ್ಗೆ ಇದ್ದು ನಾನ್ ಫೋಟೋ ತೆಗೆದುಕೋಬೇಕಾಯ್ತು. ಅದನ್ನ ಮಿಸ್ ಮಾಡ್ಕೊಂಡೆ. ತುಂಬಾ ಬೇಸರ ಆಗ್ತಾ ಇದೆ ಸರ್. ಇನ್ನೆಲ್ಲಾ ತರದಲ್ಲೂ ನಾನು ಎಂಜಾಯ್ ಮಾಡಿದೆ ಸರ್. ಥ್ಯಾಂಕ್ಸ್ ಎ ಲಾಟ್ ಸರ್, ಇಂತ ಅಮೂಲ್ಯವಾದ ಒಂದು ಎಲ್ಲರಿಗೂ ಮಾಡಿಕೊಟ್ಟು ನಮ್ನೆಲ್ಲ ಸಮ್ಮಿಲನ ಮಾಡೋ ತರ ಆಗಿದ್ದಕ್ಕೆ. ನಿಮ್ಗೂ ಮತ್ತೆ ಮಹಾವತಾರ್ ಫೌಂಡೇಶನ್ಗೂ ಬಂದಿರ್ತಕ್ಕಂಥ ಎಲ್ಲ ಧ್ಯಾನ ಮಿತ್ರರಿಗೂ, ರೇವಾ ಕಾಲೇಜಲ್ಲಿ ಅಂತ ಅವಕಾಶ ಮಾಡ್ಕೊಟ್ಟ ಅವ್ರಿಗೂನು ಎಲ್ಲರಿಗೂ ನನ್ನ ಕೋಟಿ ನಮನಗಳು ಸರ್. ಥ್ಯಾಂಕ್ ಯು ಮಾ. ಸೊ ನಿಮ್ಮ ಅದ್ಭುತವಾದ ಸೇವೆ ಅಲ್ಲಿ, ಯಾಕಂದ್ರೆ ಪ್ರಚಾರ ಅನ್ನೋದು ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಸೊ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟೆಲ್ಲ ಮಾಡ್ಕೊಂತ ಬಂದಿದ್ರಿ. ಓಕೆ, ಅದಕ್ಕೂ ಅನೇಕ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಸ್ ಗುರುಜಿ. ಎಸ್ ಮೇಡಮ್, ಮಧ್ಯದಲ್ಲಿ ಈ ಸಂದರ್ಭ ಕಾಯ್ತಾ ಇದ್ದೆ. ಅನಿತಾ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಿತ್ತು, ಈಗ ಹೇಳ್ಬಿಡ್ತೀನಿ. ನನ್ಗೆ ಆತರ ತಡೆಯಕ್ ಆಗ್ತಾ ಇಲ್ಲ. ಮೇಡಮ್ ನಿಮ್ಗೆ ಮೊದಲನೇದಾಗಿ ಹ್ಯಾಟ್ಸ್ ಆಫ್ ಮೇಡಮ್. ಯಾಕೆ ಅಂತಂದ್ರೆ ಮಹಾವತಾರ್ ಫೌಂಡೇಶನ್ ಅಲ್ಲಿ ಖುಷಿಯಿಂದ ಪ್ರಚಾರ ಸೇವಾ ಮಾಡಿದ್ರು. ಇಷ್ಟೇ ಇವ್ರು ಮಾಡ್ತಾರ ಅಂತ ನನ್ಗೆ ಅಷ್ಟು ಇದ್ದಿದ್ದು ಮೈಂಡ್ ಅಲ್ಲಿ. ಬಟ್ ಅವತ್ತು ಗುರುಜಿ ಮನೆಗ್ ಕರೆದ್ರು, ಮನೆಗ್ ಹೋದೆ. ಎಷ್ಟು ಉಪಚಾರ, ಆತಿಥ್ಯ ಉಪಚಾರ ಅಂತಾರಲ್ಲ, ನಾನು ಆತರ ನೋಡೇ ಇಲ್ಲ. ನನ್ನನ್ನ ಕರ್ಕೊಂಡೋಗಿದ್ದು, ಮತ್ತೆ ನಾನೇನ್ ಸ್ಯಾರಿ ಉಟ್ಟಿದ್ದೆ ಅದನ್ನ ಮತ್ತೆ ಇನ್ನು ಸೊಗಸಾಗಿ ಮತ್ತೆ ನನಗೆ ಸ್ಯಾರಿ ಉಡ್ಸಿದ್ದು ನನಗೊಂಥರ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಯ್ತು. ಆಮೇಲೆ ಅವ್ರು ಕೊಟ್ಟಂತಹ ಒಂದು ಡ್ರೈ ಫ್ರೂಟ್ಸ್, ಮಾವಿನ ಹಣ್ಣು ಬೇಡ 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 ಅಂದ್ರೂ ಮೇಲಿಂದ ಮೇಲೆ ತಂದ್ಕೊಡ್ತಾ ಇದ್ದಾರೆ. ತುಂಬಾನೇ ಖುಷಿ ಆಯ್ತು ಗುರುಜಿ. ಎಷ್ಟು ಸರಳವಾಗಿದ್ದಾರೆ, ಎಷ್ಟು ಆತ್ಮೀಯವಾದ ವ್ಯಕ್ತಿತ್ವ ಅವ್ರದ್ದು. ನಿಜಕ್ಕೂ ನನ್ಗೆ ತುಂಬಾ ಖುಷಿ ಆಗ್ತಿದೆ ಮೇಡಮ್. ಅದನ್ನ ಯಾವತ್ತೂ ನಾನು ಮರೆಯೋದಿಲ್ಲ. ಬರೆದು ಕೂಡ ನಾನು ಇಡ್ತೀನಿ ಆ ವಿಚಾರನ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗೆ ಬಂದಿದ್ದವ್ರು ಎಲ್ಲ ಬಂದಿದ್ರು ಕೂಡ, ನಮ್ ಗುರೂಜಿ ಬಂದಿದ್ರು ಕೂಡ ಇದೇ ತರ ನಾವು ಸತ್ಕಾರ ಮಾಡ್ತಾ ಇದೀವಿ ಮೇಡಮ್. ಎಲ್ರು ಬಂದಿದ್ರೆ ನಮ್ಗೆ ತುಂಬಾ ಸಂತೋಷ ಆಗೋದು ಮೇಡಮ್. ಅಲ್ಲಿ ಬಂದ್ರೆ ಪ್ರೋಗ್ರಾಮ್ ಮಿಸ್ ಆಗ್ತಾ ಇತ್ತಲ್ಲ, ಆ ಗ್ಯಾಪ್ ಅಲ್ಲೂ ಚೂರು ಬನ್ನಿ ಅನ್ನೋಷ್ಟೊತ್ತಿಗೆ ಬಂದ್ರಿ. ತಮಗೂ ಕೂಡ ನನ್ನ ಆತ್ಮಪೂರ್ವಕ ಧನ್ಯವಾದ ಮೇಡಮ್. ನಾನ್ ಬರಲ್ಲ ಅಂದಿದ್ರೆ ನಾನು ಏನೂ ಮಾಡಕ್ಕಾಗ್ತಿಲ್ಲ. ನಮ್ಗೆ ತುಂಬಾ ಸಂತೋಷ ಆಯ್ತು ಮೇಡಮ್. ಒಂದು ಕಾರ್ಯಕ್ರಮ ಒಂದು 40-50 ಜನಗೆ ಸೇರ್ಸ್ಕೊಂಡು ಒಂದು ನಮ್ದು ಮೇಡಮ್ಗೆ ತೋರಿಸ್ತೆ ಗುರುಜಿ. ನಮ್ದು ದೇವಸ್ಥಾನದ ಆಫೀಸ್ ಇದೆ. ನಾನು ಇಲ್ಲಿ ನನ್ನ ಪ್ರೆಸಿಡೆಂಟ್ ಮೇಡಮ್ ತೋರಿಸ್ತೆ, ಅಲ್ಲಿ ಚೆನ್ನಾಗಿದೆ. 100 ಜನ ಕೂತ್ಕೋಬಹುದು. ಯಾವಾಗಾದ್ರೂ ಒಂದು ಮಾಡ್ಬೋದು ಗುರುಜಿ, ಅಲ್ವಾ ಅಶ್ವಿನ್ ಮೇಡಮ್? ನಮ್ ಲೇಔಟ್ ಅಲ್ಲಿ ಮೇಡಮ್ ಖಂಡಿತ ನಿಮ್ ಕಡೆಯಿಂದ ಏನ್ ಬೇಕಾದ್ರೂ ನೀವ್ ಹೇಳಿದ್ರು ಮಾಡಿಸ್ಬೋದು. ಥ್ಯಾಂಕ್ ಯು ಮೇಡಮ್. ನೀವ್ ಬಂದಿದ್ದಕ್ಕೆ ಆತರ ಎಲ್ಲರನ್ನೂ ಒಂದ್ಸರಿ ಒಟ್ಟುಗೂಡಿಸಿದ್ರೆ ಒಂದು 100 ಜನ, 50-100 ಜನ ಇದ್ರೆ ಅವಾಗ ಎಲ್ಲರೂ ನಮ್ಮ ಮಾಸ್ಟರ್ಸ್ ಎಲ್ಲ ಸೇರ್ತಾರೆ. ಮತ್ತೆ ನಿಮ್ಮ ಮನೆಗೆ ನಾವೆಲ್ಲರೂ ಬರ್ತೀವಿ. ಖಂಡಿತ ಸರ್, ಖಂಡಿತ ಸರ್. ನಾವು ಆಭಾರಿಗಳು ಸರ್, ನೀವು ಬಂದ್ರೆ ನಾವು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಗುರುಜಿ, ಇನ್ನೂ ಸಮಯಾವಕಾಶ ಇದೆಯಾ? ಇನ್ನೊಂದು 3-4 ಮಿನಿಟ್ಸ್. ಇವತ್ತು ಮಾತ್ರ ಲೇಟ್ ಆಗ್ತದೆ. ಸೊ ನಾಳೆಯಿಂದ ಮತ್ತೆ ನಾರ್ಮಲ್ ಆಗಿ ನಡೀತಾ ಇರ್ತವೆ ಕಾರ್ಯಕ್ರಮ. ಯಾಕಂದ್ರೆ ಇವತ್ತು ಹೆಚ್ಚಾಗಿ
ಈ ಶೇರಿಂಗ್ ಆಫ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದಕ್ಕೆ. ಇನ್ನು ಇದೆ ಏಕೆಂದ್ರೆ ಇನ್ನು ಮಾಸ್ಟರ್ಸ್ ಇದ್ದಾರೆ ಗುರುಜಿ, ನಾಳೆ ಕಂಟಿನ್ಯೂ ಅದೇ ಮಾಡ್ತೀನಿ. ಒಂದು 6 ನಿಮಿಷ ಅಷ್ಟೇ, 9 ಗಂಟೆ ಕ್ಲೋಸ್. ಎಸ್ ಮಾಸ್ಟರ್ಸ್, ಇನ್ನ ಮಿಕ್ಕಿದಂತ ಸಮಯ ಮಾಸ್ಟರ್ಸ್ ನಾಳೆ ಹಂಚ್ಕೊಳ್ಳೋಣ. ಈಗ ಎಷ್ಟು ಸಾಧ್ಯವೋ ಇಬ್ರು ಮಾಸ್ಟರ್ಸ್ ಇನ್ನ ಸ್ವಲ್ಪ ಸಮಯಾವಕಾಶ ಇದೆ, ಮಾತಾಡಿ ಮಾಸ್ಟರ್ಸ್. ಲಕ್ಷ್ಮೀಕಾಂತ ಮೇಡಮ್ ಮಾತಾಡಿ. ಅದೇ ಇವರು ಅನಿತಾ ಮೇಡಮ್, ಅನಿತಾ ಸ್ವಾಮಿ ಇದು ಕಟ್ಟಿಗೆನಲ್ಲಿ ಅಲ್ಲ ಅನಿತಾ ಅವ್ರ? ಕಟ್ಟಿಗೆನಲ್ಲಿ ಕರೆಕ್ಟ್ ಅದು. ಅವ್ರಿಲ್ಲ ಸರ್? ಅನಿತಾ ಮೇಡಮ್ ಇಲ್ಲ, ಕಾಣಿಸ್ತಾ ಇಲ್ಲ. ಅಲ್ಲ, ಅವರು ಕೆಲಸ ಮಾಡೋದು ಅಂದ್ರು, ಎಲ್ಲಿ ಕೆಲಸ ಮಾಡ್ತಾರೋ ಆ ಆಫೀಸ್ದೆಲ್ಲ ಒಂದ್ ಸ್ವಲ್ಪ ಇದು ಮಾಡಿ ಮಾಡಕ್ ಆಗುತ್ತಾ ಅಂತೇಳಿ ಮಾತಾಡೋಣ ಅನ್ಕೊಂಡೆ. ಓಕೆ ಓಕೆ ಆಯ್ತು, ಆಫ್ಲೈನ್ ಅಲ್ಲಿ ಮಾತಾಡಿಲ್ಲ ಅಂದ್ರೆ. ಓಕೆ ಓಕೆ ಸರ್. ರೇವತಿ ಮೇಡಮ್. ಲಕ್ಷ್ಮೀಕಾಂತಮ್ಮ ಮೇಡಮ್, ಆಕ್ಚುಲಿ ಅನಿತಾ ಮೇಡಮ್ ಬಾಗ್ಲೂರ್ನಲ್ಲಿ ಇರುವುದು, ಅಲ್ಲಿಂದ ಜಸ್ಟ್ ಒಂದು 3 ಕಿಲೋಮೀಟರ್ ಅಷ್ಟೇ ಕಟ್ಟಿಗೆನಹಳ್ಳಿ ರೇವಾ ಯೂನಿವರ್ಸಿಟಿಗೆ. ಆಮೇಲೆ ಅವರು ತಾಲೂಕು ಯಲಹಂಕ ತಾಲೂಕು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರೋದು. ಓಕೆ ಓಕೆ ಓಕೆ, ಸೊ ಅಲ್ಲಿಂದ ಅವರು ಮಾಡಬಹುದು. ಸೊ ಇಟ್ ಡಿಪೆಂಡ್ಸ್. ಮೇಡಮ್ ನಿಮ್ಗೆ ಫೋನ್ ನಂಬರ್ ಶೇರ್ ಮಾಡ್ತೀನಿ ಮೇಡಮ್, ನೀವು ಆಯ್ತು ಅಶ್ವಿನ್, ಆಯ್ತು ಅಶ್ವಿನ್. ಕೊನೆಯದಾಗಿ ಶೈಲಜಾ ಮೇಡಮ್ ಮತ್ತೆ ಬಸವರಾಜ್ ಸರ್ ಬಂದಿದ್ದಾರೆ, ನೀವು ಕೂಡ ಶೇರ್ ಮಾಡಿ ಸರ್. ಎಸ್ ಮೇಡಮ್. ಶೈಲಜಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮಾ. ಒಳ್ಳೆ ಕಾರ್ಯಕ್ರಮ, ಬಹಳ ಖುಷಿ ಆಯ್ತು ಹೋಗಿ ಬಂದಿದ್ದು. ಒಂದು ಒಳ್ಳೆ ಅನುಭವನೇ ಆಯ್ತು ಸರ್ ನಮ್ಗೆಲ್ಲ. ತುಂಬಾನೇ ಅಂದ್ರೆ ಇದು ನಾನು 2ನೇ ಪ್ರೋಗ್ರಾಮ್ ಮಹಾವತಾರದವ್ರದ್ದು ಅಲ್ಲಿ ಆಫ್ಲೈನ್ ಅಲ್ಲಿ ಅಟೆಂಡ್ ಆಗಿದ್ದು. ಆ ಟೈಮ್ ಅಲ್ಲಿ ಹೆಂಗ್ ಸಿದ್ದರ ಬೆಟ್ಟದಲ್ಲಿ ಇತ್ತು ಅದೇ ತರ ಎಲ್ಲರದು ತುಂಬಾ ಉತ್ಸಾಹ ಇತ್ತು. ತುಂಬಾ ಚೆನ್ನಾಗಿ ನೀಟಾಗಿ ಬಂತು ಕಾರ್ಯಕ್ರಮ. ಇಂತ ಒಂದು ಒಳ್ಳೆ ಅದ್ಭುತ ಅವಕಾಶವನ್ನು ಬೆಂಗಳೂರಿನಲ್ಲಿ ಇದ್ದವರು ಮಿಸ್ ಮಾಡ್ಕೊಂಡ್ರಲ್ಲ ಅಂತ ಒಂದು ಫೀಲ್ ನನಗೂ ಬಂತು ಗುರುಜಿ. ಇಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರಷ್ಟು ಜನನೂ ಕಡಿಮೆ ಆದ್ರು. ಇದಕ್ಕೆ ರೀಸನ್ ನನಗ್ ಅನಿಸ್ತು ಅಂದ್ರೆ ಇಲ್ಲಿ ಇಂಟರ್ನ್ಯಾಷನಲ್ ಯೋಗ ಡೇ ಇರೋದ್ರಿಂದ ಸುಮಾರು ಜನ ಎಲ್ಲ ಬೇರೆ ಬೇರೆ ಫಂಕ್ಷನ್ ಒಪ್ಕೊಂಡಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಆದ್ರು ಅಂತ ಒಂದು ಇದು ಬಂತು ಗುರುಜಿ. ಬಟ್ ಕಾರ್ಯಕ್ರಮ ಅಂತೂ ಫುಲ್ ಅಂದ್ರೆ ಸ್ಟಾರ್ಟಿಂಗ್ ದಿಂದ ನಾವು 7 ಗಂಟೆಗೆ ಅಲ್ಲಿ ಬಂದ್ ರೀಚ್ ಆದ್ವಿ. ನಾವು ಮತ್ ಭಾರತಿ ಮೇಡಮ್ ಇಬ್ರು ಒಟ್ಟಿಗೆ ಬಂದಿದ್ವಿ. ಅಲ್ಲಿಂದ ಅಲ್ಲಿ ಏನ್ ನಾವು ರೇವಾ ಯೂನಿವರ್ಸಿಟಿ ಅವ್ರದ್ದು ಆತಿಥ್ಯ ಆಗ್ಲಿ ಬಹಳ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ನಿಂದ ಅವರೆಲ್ಲ ಇಷ್ಟು ಮಕ್ಳು ಪ್ರತಿಯೊಬ್ರು ಸ್ಟೂಡೆಂಟ್ಸ್ ಎಷ್ಟ್ ನೀಟಾಗಿ ಇನ್ವಾಲ್ವ್ ಆಗಿದ್ರಂದ್ರೆ ಎಷ್ಟ್ ಚೆನ್ನಾಗಿ ನಮ್ಗೆ ಆತ್ಮೀಯತೆಯಿಂದ ಬರಮಾಡ್ಕೊಂಡ್ರು. ಅಲ್ಲಿ ಒಳಗಡೆ ಹೋದ್ಮೇಲೆನೂ ಅಷ್ಟೇ, ಅಲ್ಲಿ ಹಾಲ್ ಅಲ್ಲಿ ಪ್ರತಿಯೊಬ್ಬರಿಗೆ ಮ್ಯಾಟ್ಗಳ, ಅಲ್ಲಿ ಗ್ರೌಂಡ್ ಎಷ್ಟು ದೊಡ್ಡ ಗ್ರೌಂಡ್, ಪ್ರತಿಯೊಬ್ಬರಿಗೆ ಒಂದೊಂದು ಮ್ಯಾಟ್ ವ್ಯವಸ್ಥೆ ಆಗ್ಲಿ ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಇತ್ತು ಗುರುಜಿ. ನಾನಂತೂ ಬಂದಿದ್ದಕ್ಕೆ ಸಾರ್ಥಕ ಅನಿಸ್ತು ಇದು ಒಂದು ಕಾರ್ಯಕ್ರಮ. ಯಾಕಂದ್ರೆ ನಾನು ಆಕ್ಚುಲಿ 2 ಕಾರ್ಯಕ್ರಮ ಮಿಸ್ ಮಾಡ್ಕೊಂಡು ಬಂದಿದ್ದೆ ಆ ದಿನ. ನಮ್ಮದೇ ಒಂದು ಆಫ್ಲೈನ್ ಅಲ್ಲಿ ಯೋಗ ಸೆಂಟರ್ ಅಲ್ಲಿ ನಾವು ಯಾವಾಗ್ಲೂ ಅಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಯೋಗ ಡೇ. ಮೋದಿ ಸ್ಟಾರ್ಟ್ ಮಾಡ್ದಾಗಿಂದ ಮೋದಿಜಿ ಅವ್ರಿಗೆ ಒಂದ್ ದಿನ ನಾನು ಯೋಗ ಡೇ ಮಿಸ್ ಮಾಡಿಲ್ಲ. ಬಟ್ ಈ ಸರ್ತಿ ನಾನು ಗುರುಜಿ ನೀವು ಹೇಳ್ದಂಗೆ ಒಂದು ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದೆ, ಯಾವಾಗ ನೀವು ಇದ್ರದ್ದು ಫಂಕ್ಷನ್ ರೇವಾ ಯೂನಿವರ್ಸಿಟಿಯಲ್ಲಿ ನಡೆಯುತ್ತೆ ಮಹಾವತಾರದಂತ ಅಂದಾಗ ನಾನು ಬರ್ಲೇಬೇಕು ಅಂತ. ಅದು ಯಾವಾಗ್ಲೂ ನಾವು ಮನಸ್ಸಲ್ಲಿ ಯಾವ ತರ ಇದು ಮಾಡ್ಕೊಂಡು ಒಂದ್ ಗಟ್ಟಿ ಸಂಕಲ್ಪ ಮಾಡ್ಕೊಳ್ತೀವಿ, ಅದು ನಡೆಯುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಯಾಕಂದ್ರೆ ಎಷ್ಟೊಂದು ಬಿಜಿ ಶೆಡ್ಯೂಲ್ ಇತ್ತು, ಬಟ್ ಅದು ಬರ್ಲೇಬೇಕು ಅಂತ ಅಂದಾಗ ಅದು ಪೂರ್ಣ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಆಯ್ತು ಗುರುಜಿ. ಆಮೇಲೆ ಇನ್ನೊಂದು ಬಹಳ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೀಟಾಗಿ ಬಂತು. ನಮ್ದು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಇಷ್ಟು ಟಾಪಿಕ್ಗಳು ಪ್ರತಿಯೊಂದು ಎಷ್ಟು ಅದು ಹೆಂಗೆ ಎಷ್ಟು ಹೆಲ್ಪ್ ಆಗುತ್ತೆ ಆತರ ಇಷ್ಟು ಚೆನ್ನಾಗಿ ನೀಟಾಗಿ ನೀವು ಎಷ್ಟು ಒಳ್ಳೆ ಒಳ್ಳೆ ಸೆಲೆಬ್ರಿಟಿಗಳನ್ನ ಕರ್ಸಿದ್ರಿ, ಬಹಳ ಚೆನ್ನಾಗಿ ಹೇಳಿದ್ರು ಗುರುಜಿ. ಅದರಲ್ಲಿ ನನಗೆ ಇವರು ಯಾರಂದ್ರೆ HS ಪ್ರೇಮ ಅವ್ರಿಗೆ ಪಾಪ ನಾವು 2 ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ಅಲ್ಲೂ ಹೇಳು ಕನ್ನಡದಲ್ಲೂ ಹೇಳು ಅಂದ್ರೆ ಅವ್ರು ನೀಟಾಗಿ 2 ಲ್ಯಾಂಗ್ವೇಜಸ್ ಅಲ್ಲಿ ನಮ್ಗೆಲ್ಲರಿಗೂ ಅವೇರ್ನೆಸ್ ಕೊಟ್ರು ಅವ್ರದ್ದು. ಆಮೇಲೆ ಸಂದೇಶ್ ಪಾಟೀಲ್ ಸರ್ ಕೊಲ್ಲಾಪುರದವ್ರು ಗುರುಜಿ, ನಾ ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಹೇಳ ಬಯಸ್ತೀನಿ ಅಂದ್ರೆ ಈ ಕಡೆ ನಮ್ಮಲ್ಲಿ ಕೊಲ್ಲಾಪುರ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ತುಂಬಾನೇ ನಿಯರ್ ಆಗುತ್ತೆ. ಅದು ಸುಮಾರು ಜನ ಇದ್ರದ್ದು ಅವ್ರ ಹಾಸ್ಪಿಟಲ್ಗೆ ಹೋಗು ಇದ್ರದ ಅವ್ರ ಏನೇನ್ ನಡೆಸ್ತಾ ಇದಾರೆ ನೋಡ್ಕೊಂಡ್ ಬರ್ಬಹುದು. ಆಮೇಲೆ ಸ್ವಮೂತ್ರ ಚಿಕಿತ್ಸೆ ನೀವು ಏನ್ ಎಷ್ಟೊಂದು ಹೇಳ್ಕೊಟ್ಟಿದ್ರಲ್ಲ ಗುರುಜಿ, ಅವ್ರು ಇನ್ನಷ್ಟು ನಮಗೆ ಅದನ್ನ ಅಳವಡಿಸ್ಕೊಂಡ್ರೆ ಎಷ್ಟು ಒಳ್ಳೆ ಒಂದ್ ಇದಿದೆ ಅನ್ನೋದನ್ನ ತುಂಬಾನೇ ಮನದಟ್ಟಾಗಿ ಮಾಡ್ಕೊಂಡ್ರು ಗುರುಜಿ. ಅದೊಂದು ನಾನು ಹೇಳಲ್ ಖುಷಿ ಪಡ್ತೀನಿ ಎಲ್ಲರಿಗೂ. ಯಾಕಂದ್ರೆ ಗುರುಜಿನೂ ಇಷ್ಟು ಚೆನ್ನಾಗಿ ನೀವು ಟಾಪಿಕ್ಸ್ ಕೊಡ್ತಾ ಬಂದಿದ್ದೀರಾ ಅದ್ರ ಮೇಲೆ. ಅದೇ ತರ ಅವರು ತುಂಬಾ ನೀಟಾಗಿ ಒಂದ್ ಇದು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರು ಪ್ರತಿಯೊಂದನ್ನ. ಅದನ್ನ ನೀವು ಕನ್ನಡದಲ್ಲಿ ಅನುವಾದ ಮಾಡಿದ್ದು ನಮಗೆ ಬಹಳ ಇಷ್ಟ ಆಯ್ತು ಗುರುಜಿ. ಅದು ಚೆನ್ನಾಗಿ ನೀವು ಹೇಳ್ಕೊಟ್ರಿ. ಆಮೇಲೆ ಅದು ಆನಂದ ಕುಂಜ ಅಂತ ಹಾಸ್ಪಿಟಲ್ಗೆ ಎಲ್ಲರೂ ನಾವು ಭೇಟಿ ಆಗೋಣ ಅಂತ ಅನಿಸ್ತು ಅವ್ರು ಹೇಳೋದ್ ನೋಡಿದ್ರೆ. ಅದು ತುಂಬಾ ಚೆನ್ನಾಗಿದೆ, ನಮ್ ಕಡೆಯವರೆಲ್ಲರೂ ಉಪಯೋಗ ತಗೊಳ್ಳೋಣ ಅಂತ ಅನಿಸ್ತು. ಆಮೇಲೆ ಗುರುಜಿ ಅದು ಊಟದ ತಿಂಡಿ ಅವ್ರದ್ದು ರೇವತಿ ಮೇಡಮ್ ಲಕ್ಷ್ಮಿ ಮೇಡಮ್ ಹೇಳ್ದಂಗೆ ಸ್ವಲ್ಪ ರೈಸ್ ಅಲ್ಲಿ ನಮಗೂ ಹಂಗೆ ಅನಿಸ್ತು. ಬಟ್ ಅಷ್ಟು ಜನರಿಗೆ ಅಲ್ಲಿ ವ್ಯವಸ್ಥೆ ಮಾಡುವಾಗ ಹಂಗಾಗಿರ್ಬಹುದು, ಇರ್ಲಿ ಏನು ಇದಿಲ್ಲ, ನಾವು ನೆಕ್ಸ್ಟ್ ಟೈಮ್ ಅದನ್ನ ಇದು ಮಾಡ್ಕೊಳ್ಳೋಣ ಅಂತ.
ಆಮೇಲೆ ಗುರುಜಿ ನನ್ಗೆ ಇಲ್ಲಿ ಇನ್ನೊಂದು ಹೇಳ್ಬೇಕಂತ ಅನಿಸ್ತಾ ಇದೆ. ಈಗ ಯೋಗ ಡೇದ್ದು ನಾವು ಏನ್ ಪಾಂಪ್ಲೆಟ್ ಮಾಡಿದ್ವಲ್ಲ ಗುರುಜಿ, ಅಲ್ಲಿ ಯೋಗ ಡೇನೆ ಒಂಚೂರು ಹೈಲೈಟ್ ಐತೇನೋ ಅಂತ ಅನಿಸ್ತು. ಕೆಳಗಡೆ ನಮ್ಮ ಮಹಾವತಾರದ್ದು ಇನ್ನ ದಪ್ಪ ಅಕ್ಷರದಲ್ಲಿ ಬರ್ದಿದ್ರೆ ಎಲ್ಲರೂ ಏನ್ ಅನ್ಕೊಂಡಿರ್ತಾರೆ, ಓ ಯೋಗ ಡೇನಾ ಸೆಲೆಬ್ರೇಷನ್ ಅಲ್ವಾ ಅಂತ. ಅದೇ ಫಸ್ಟ್ ಅಲ್ಲಿ ದೊಡ್ಡ ಅಕ್ಷರಲ್ಲಿ ಇರೋದ್ರಿಂದ ಅದನ್ನ ಬಿಟ್ಟು ಇದನ್ನ ನೋಡಕ್ಕೆ ಸ್ವಲ್ಪ ಜನರಿಗೆ ಈಗ ಅಷ್ಟು ತಾಳ್ಮೆಯಿಂದ ಓದೋದು ಕಡಿಮೆ ಅಲ್ವಾ ಗುರುಜಿ. ಅದಕ್ಕೆ ಅದೇ ಕಾರ್ಯಕ್ರಮಕ್ಕೆ ಅಷ್ಟು ದೂರ ಯಾಕೆ ಹೋಗ್ಬೇಕು ಅಂತ ನಮ್ಮ ಏರಿಯಾದವರೆಲ್ಲ ಹಂಗೂ ಅನ್ಕೊಂಡ್ರು ಸ್ವಲ್ಪ ಜನ. ನಾವು ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಜನರಿಂದ ಬಂತು, ಓ ಯಲಹಂಕದ ಫಂಕ್ಷನ್ ನೀವು ಇಲ್ಲಿ ಹೇಳ್ತಾ ಇದ್ದೀರಾ ಅಂತ ನಂಗೆ ಸುಮಾರು ಜನ ಕೇಳಿದ್ರು ಅದು ಡಿಸ್ಟ್ರಿಬ್ಯೂಷನ್ ಮಾಡುವಾಗ. ಪರವಾಗಿಲ್ಲ, ಬಟ್ ನಮ್ದು ಇದು ಯೂಟ್ಯೂಬ್ ಅಲ್ಲಿ ನೀವು ರಿಲೇ ಮಾಡೇ ಮಾಡ್ತೀರಾ. ಈ ಇನ್ನಷ್ಟು ಜನ ಯಾರು ಬಂದಿಲ್ಲ, ಅಟೆಂಡ್ ಆಗಿಲ್ಲ, ಅವರು ಈ ಕಾರ್ಯಕ್ರಮದನ್ನ ಎಲ್ಲ ಕೇಳಿಸ್ಕೊಂಡು ಅದ್ರದ್ದು ಎಷ್ಟು ಒಳ್ಳೆ ಮಾಹಿತಿಗಳಿದೆ ಅದನ್ನೆಲ್ಲ ನಾವು ಅಳವಡಿಸ್ಕೊಳ್ಳೋಣ ಅಂತ ಅನಿಸ್ತು ಗುರುಜಿ. ಆಮೇಲೆ ನಮಗಂತೂ ಫಂಕ್ಷನ್ ಅಟೆಂಡ್ ಆಗಿದ್ದು ಸಾರ್ಥಕ ಅನಿಸ್ತು ಗುರುಜಿ. ನಾನು ಏನೆಲ್ಲ ರಜೆ ಹಾಕಿದ್ರು ಅದು ಯಾವ್ದು ನನಗೆ ಅಲ್ಲಿ ಫೀಲೇ ಬರ್ಲಿಲ್ಲ. ಎಂಡಲ್ಲಿ ಸ್ವಲ್ಪ ಲೇಟ್ ಆಯ್ತಲ್ಲ ಅಂತ ನನಗೂ ಅನಿಸ್ತು. ಯಾಕಂದ್ರೆ ಹೋಗೋದು ಮನೆಗೆ ತುಂಬಾ ಹೊತ್ತು ಬೆಳಿಗ್ಗೆ ಬಂದಿದೀವಿ, ಲೇಟ್ ಆಗುತ್ತೆ ಮನೆ ರೀಚ್ ಆಗಕ್ಕೆ ಅಂತ. ಅಲ್ಲಿ ಸ್ವಲ್ಪ ಲೇಟ್ ಆಯ್ತಲ್ಲ, ಅದೊಂದು ಸ್ವಲ್ಪ ಬಟ್ ಆದ್ರೆ ನೀವು ಗುರುಜಿ ಕೂತ್ಕೊಳ್ಳಿ ಅಂದಿದ್ದಕ್ಕೆ ನಮಗೂ ಮತ್ತೆ ಎಂಡ್ವರೆಗೆ ಕೂತ್ವಿ ಅನ್ನೋ ಒಂದು ಮತ್ತೆ ಅಲ್ಲೂ ಖುಷಿ ಭಾವನೆನೆ ಬಂತು. ಎಲ್ಲ ಪೂರ್ಣ ಆಯ್ತಲ್ಲ ಫಂಕ್ಷನ್ ಅಂತ ಒಂದು ಇದು ಬಂತು ಗುರುಜಿ. ಮತ್ತೆ ಎಲ್ಲಾ ಸ್ವಯಂ ಸೇವಕರಾಗ್ಲಿ ಅಲ್ಲಿ ಎಲ್ಲಾ ಯಾರ್ಯಾರು ಇದ್ರಲ್ಲ ಆತ್ಮೀಯತೆ, ನಮ್ಮವ್ರು ನಾವು ಮೀಟ್ ಮಾಡಿದಾಗ ಒಂದು ಖುಷಿ ಆನ್ಲೈನ್ ಅಲ್ಲಿ ಸಿಗೋದಕ್ಕೆ ಆಫ್ಲೈನ್ ಅಲ್ಲಿ ಸಿಗೋದಕ್ಕೆ ತುಂಬಾನೇ ವ್ಯತ್ಯಾಸ ಇದೆ. ಆ ಸಂತೋಷ ಆ ತೃಪ್ತಿ ಎಲ್ಲಿ ಬರಲ್ಲ ಅಂತ ಅನಿಸ್ತು. ತುಂಬಾ ಧನ್ಯವಾದಗಳು ಗುರುಜಿ. ಇಂತ ಒಂದು ಅವಕಾಶವನ್ನು ನಮಗೆ ನೀವು ಕಲ್ಪಿಸಿಕೊಟ್ಟಿದ್ದಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಗುರುಜಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ಕೂಡ ನೀವು ಸಂಪೂರ್ಣ ಗುರುಜಿ ಮಿಕ್ಕಿದ ಮಾಸ್ಟರ್ಸ್ ನಾಳೆ ತಗೊಳ್ಳೋಣ. ಅನುಭವ ಹಂಚಿಕೆ ಇವತ್ತು ಕ್ಲೋಸ್ ಮಾಡಿ ಸೆಷನ್. ಸೊ ನಾಳೆ ಮಿಕ್ಕಿದ ಯಾರ್ಯಾರು ಮಾಸ್ಟರ್ಸ್ ಅನುಭವ ಹಂಚಿಕೆ ಕೊಡಬೇಕು ನಾಳೆ ಕೊಡಿ ದಯವಿಟ್ಟು. ರೈಟ್, ಓಕೆ. ಥ್ಯಾಂಕ್ ಯು ಮೇಡಮ್. ಸಂಪೂರ್ಣ ಚಿತ್ರವನ್ನೇ ಶೈಲಜಾ ಮೇಡಮ್ಗೂ ಶೈಲಜಾ ಮೇಡಮ್ ಮತ್ತೊಂದು ಸರಿ ಧನ್ಯವಾದಗಳು. ಯಾಕಂದ್ರೆ ಅದ್ಭುತವಾದ ಸೇವೆ ಮಾಡಿದ್ದಾರೆ. ಈ ಪ್ರಚಾರವನ್ನು ಅವ್ರ ಕೈ ಎತ್ಕೊಂಡು ಅದ್ಭುತವಾದ ರೀತಿಯಲ್ಲಿ ಮಾಡಿದ್ರಿ. ತಮಗೂ ಮತ್ತೊಂದು ಸರಿ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇವತ್ತಿನ ನಿಮ್ಮ ಶೇರಿಂಗ್ಸ್ ಎಲ್ರಿಗೂ ಕೂಡ ಸಂಪೂರ್ಣ ಚಿತ್ರಣವನ್ನೇ ನೀವು ಕೊಟ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ನಿಮಗೂ ಮತ್ತೊಮ್ಮೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಓಕೆ ಗುರುಜಿ. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ ನಮ್ಮ ಮಹಾವತಾರ್ ಫೌಂಡೇಶನ್ ಕಡೆಯಿಂದ. ಎಲ್ಲರೂ ಸಹಕಾರ ಮತ್ತೆ ದೇಣಿಗೆ ರೂಪದಲ್ಲಿ ಕೊಟ್ಟಿರೋದ್ರಿಂದ ನಮ್ಗೆ ಇನ್ನೂ ಮತ್ತಷ್ಟು ಮಹಾವತಾರ್ ಫೌಂಡೇಶನ್ ಈ ತರದ ಯಶಸ್ವಿ ಕಾರ್ಯಕ್ರಮ ನಡೆಯೋದಕ್ಕೆ ನಮ್ಗೆ ಅನುವಾಯಿತು. ಹಾಗೆ ಈ ತರ ಸಹಕಾರ ನಮ್ಗೆ ಸದಾಕಾಲ ಇರ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಧನ್ಯವಾದಗಳು, ಕೃತಜ್ಞತೆಗಳು. ಓಕೆ ಮಾಸ್ಟರ್ಸ್. ಇವತ್ತಿನ ಯೋಗ ಧ್ಯಾನ ಜ್ಞಾನವನ್ನು ಕೊಟ್ಟಂತಹ ನಮ್ಮೆಲ್ಲ ಗುರುಗಳಿಗೆ ಕೃತಜ್ಞತೆಗಳು ಹಾಗೂ ಝೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಮಾಸ್ಟರ್ಸ್ಗೂ ಯೂಟ್ಯೂಬ್ ನ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.